ಕರ್ತನಲ್ಲಿ ಪ್ರೀತಿಯುಳ್ಳಂತ ಆತ್ಮೀಯ ದೈವಜನರೇ, ಕ್ರಿಸ್ತೇಸುವಿನ ನಾಮದಲ್ಲಿ ವಂದನೆಗಳು. ವಿಶ್ವವಾಣಿ ಏರ್ಪಡಿಸುವ ಒಂದು ದಿನದ ದರ್ಶನ ಕೂಟ, ದಿನಾಂಕ 10 ಮೇ 2025, ಸ್ಥಳ ಸೆಂಟ್ ಮತ್ತಾಯಿಸ್ ಆಡಿಟೋರಿಯಂ ಹಾಲ್, ಬನ್ನಿಮಂಟಪ. ಸಮಯ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ. ಸಂದೇಶಕರು ಡಾಕ್ಟರ್ ಪ್ರಭುದಾಸ್ ಹಾಗೂ ರೆವರೆಂಡ್ ಡಾಕ್ಟರ್ ಗಾಬ್ರಿಯಲ್ ಘಂಟಾ ಮತ್ತು ರೆವರೆಂಡ್ ಬದ್ರಿನಾಥ್. ಮಿಷನ್ ಕ್ಷೇತ್ರದಿಂದ ವರದಿಗಳು ರೆವರೆಂಡ್ ಡಾಕ್ಟರ್ ಮೋಹನ್ ರಾಜ್. ವಿಶ್ವವಾಣಿ ವೃಂದದವರಿಂದ ಸ್ತುತಿ ಮತ್ತು ಆರಾಧನೆ. ನೋಂದಣಿ ಶುಲ್ಕ ಒಬ್ಬರಿಗೆ ₹300 ಮಾತ್ರ. ಬನ್ನಿರಿ, ಭಾಗವಹಿಸಿರಿ, ಆಶೀರ್ವಾದ ಹೊಂದಿಕೊಳ್ಳ್ರಿ. ಹೆಚ್ಚಿನ ಮಾಹಿತಿಗಾಗಿ ರೆವರೆಂಡ್ ಜೋಸೆಫ್ ರವಿಕುಮಾರ್ ಮತ್ತು ಸಹೋದರ ಜೋಯಲ್ ಕೆನಡಿ ಬೇಗನೆ ಬಂದು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿ ಪ್ರೀತಿನಿಂದ ವಿನಂತಿಸಿಕೊಳ್ಳುತ್ತೇನೆ. ತಡ ಮಾಡಬೇಡ್ರಿ. ಈ ಕೂಟಕ್ಕಾಗಿ ಪ್ರಾರ್ಥಿಸಿರಿ ಮತ್ತು ಭಾಗವಹಿಸಿರಿ. ಧನ್ಯವಾದಗಳು. ಪ್ರಿಯ ಪಾಸ್ಟರ್ ಅನೋಕ್ ಅವರು ಮುಂದುಗಡೆ ಬಂದು ಪ್ರಾರ್ಥನೆ ಮಾಡಬೇಕಾಗಿ ಪ್ರೀತಿನಿಂದ ವಿನಂತಿಸಿಕೊಳ್ತಾನೆ. ಪಾಸ್ಟರ್ ಅನೋಕ್ ಅವರು ಮುಂದುಗಡೆ ಬಂದು ಪ್ರಾರ್ಥನೆ ಮಾಡಬೇಕಾಗಿ ವಿನಂತಿ. ತಂದೆಯಾದ ದೇವರೇ, ನಿನ್ನ ಮಕ್ಕಳಾದ ನಾವುಗಳು ಕರ್ತನೆ, ನಿನ್ನ ಸನ್ನಿಧಾನದಲ್ಲಿ ಕರ್ತನೆ, ಈ ದಿನ ವಿಶ್ವವಾಣಿಯ ಮೂಲಕವಾಗಿ ಒಂದು ದಿನದ ದರ್ಶನದ ಕೂಟದಲ್ಲಿ ಈ ರೀತಿಯಾಗಿ ಸೇರಿ ಬರುವ ಹಾಗೆ ನಮ್ಮೆಲ್ಲರಿಗೂ ನೀನು ಕೃಪೆ ತೋರಿಸಿದ್ದೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ಕೂಡಿ ಬಂದ ನಮ್ಮೆಲ್ಲರನ್ನ ಕರ್ತನೆ, ಮೊದಲನೇ ಒಂದು ಸೆಷನ್ನಲ್ಲಿ ಅದ್ಭುತವಾದ ರೀತಿಯಲ್ಲಿ ಆಶೀರ್ವಾದ ಮಾಡಿ ನಿನ್ನ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತಾಡಿ ನಮ್ಮ ನಡೆಸಿದಕ್ಕೋಸ್ಕರ ನಿನಗೆ ಸ್ತೋತ್ರ. ಸ್ಟಿಲ್ ವಿ ವೇಟ್ ಆನ್ ಯು ಗಾಡ್. ಈಗಲೂ ನಿನ್ನ ಸನ್ನಿಧಾನದಲ್ಲಿ ಸ್ವಾಮಿ ನಾವು ಕುಳಿತುಕೊಂಡು ನಿನ್ನನ್ನೇ ನಾವು ಎದುರು ನೋಡ್ತಾ ಇದ್ದೇವೆ ಸ್ವಾಮಿ. ನಿನ್ನ ಪಾದದ ಬಳಿಯಲ್ಲಿ ಕುಳಿತುಕೊಳ್ತಕ್ಕಂಥ ಈ ಸಮಯ ನಮ್ಮ ಜೀವಿತಕ್ಕೆ ದೊಡ್ಡ ಆಶೀರ್ವಾದವಾಗಿರಲಿ ಎಂಬುದಾಗಿ ಬೇಡಿಕೊಳ್ತೇವೆ ಸ್ವಾಮಿ. ಮುಂದಿನ ಆರಾಧನೆಯನ್ನು ಸ್ವಾಮಿ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ನಿನ್ನ ಪ್ರಸನ್ನತೆ ಹೀಗೆ ನಮ್ಮನ್ನು ನಡೆಸಲಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ಪರಿಶುದ್ಧಾತ್ಮನು ನಮ್ಮ ಸಂಗಡ ಬಿದ್ದುಕೊಂಡು ನಮ್ಮನ್ನು ನಡೆಸಲಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ಹಾಡುವಂಥ ತಂಡವನ್ನು ಆಶೀರ್ವಾದ ಮಾಡು ಕರ್ತನೆ. ನಿನ್ನ ಪ್ರಸನ್ನತೆ ಆಶೀರ್ವಾದ ಅವರ ಮೇಲೆ ಇರಲಿ ಎಂಬುದಾಗಿ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಮಾತ್ರಲ್ಲ ತಂದೆ, ಆ ದೇವರ ಸಂದರ್ಭದಲ್ಲಿ ವಾದ್ಯವನ್ನು ನುಡಿಸ್ತಕ್ಕಂಥ ಪ್ರಿಯ ಮಕ್ಕಳನ್ನು ಸ್ವಾಮಿ ಆತ್ಮನ ಬಲದಿಂದಲೂ ಶಕ್ತಿಯಿಂದಲೂ ತುಂಬಿಸಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ವಾಕ್ಯವನ್ನು ಹಂಚತಕ್ಕಂಥ ನಿನ್ನ ದಾಸನನ್ನು ಸ್ವಾಮಿ ನಿನ್ನ ಕರಡಲ್ಲಿ ಒಪ್ಪಿಸಿಕೊಟ್ಟು ನಿನ್ನಾತ್ಮನ ಶಕ್ತಿಯಿಂದ ಅವರನ್ನು ತುಂಬಿಸಿ ಸ್ವಾಮಿ. ಕರ್ತನೆ, ಒಂದೊಂದು ಮಾತುಗಳು ಅಗ್ನಿಯ ಜ್ವಾಲೆಯಾಗಿ ನಮ್ಮ ಹೃದಯಕ್ಕೆ ಇಳಿದು ಬರಲಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ನಮ್ಮಲ್ಲಿ ನೂತನ ಬಲ, ನೂತನ ಶಕ್ತಿಯನ್ನು ಕರ್ತನೆ, ನಮ್ಮಲ್ಲಿ ಒಂದು ಉಜ್ಜೀವನವನ್ನು ಕರ್ತನೆ ವಾಕ್ಯಗಳು ಉಂಟು ಮಾಡಲಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಕರ್ತನೆ, 2000 ವರ್ಷಗಳ ಹಿಂದೆ ತಂದೆಯಾಗಿರ್ತಕ್ಕಂಥ ದೇವರು ಲೋಕವನ್ನು ಪ್ರೀತಿ ಮಾಡಿ ನಿನ್ನನ್ನು ಈ ಒಂದು ಉದ್ದೇಶದಿಂದ ಸ್ವಾಮಿ ಲೋಕಕ್ಕೆ ಕಳಿಸಿಕೊಟ್ಟನು. ಪಾಪದಲ್ಲಿರ್ತಕ್ಕಂಥ ಬಂದಾತನು ನಿಮ್ಮನ್ನು ವಿಮೋಚಿಸುವುದಕ್ಕೋಸ್ಕರ ಬಂದಾತನು ಅನ್ನುವಂಥ ಸತ್ಯವನ್ನು ಸಾರಿ ಅಪಾಕರ್ತನೆ ಮಾನವ ಕುಲಕ್ಕೋಸ್ಕರ ಮಾಡಬೇಕಾದಂಥ ತ್ಯಾಗವನ್ನು, ಶಿಲುಬೆಯ ಮರಣವನ್ನು ಹೊಂದಿ ಸತ್ತು ಹೂಣಲ್ಪಟ್ಟು ಸತ್ತರದಿಂದ ತಿರುಗಿ ಏಳುವುದ್ರ ಮೂಲಕ ಸ್ವಾಮಿ ಪರಲೋಕಕ್ಕೆ ಏರಿ ಹೋದ ದೇವರು ನೀನು ಸ್ವಾಮಿ. ತಿರುಗಿ ನೀನು ಬರಲಿಕ್ಕಿದ್ದೆ. ಆ ಕಾರ್ಯವನ್ನು ನಮಗೋಸ್ಕರ ನೀನು ಮಾಡಿದ್ದಿ ಕರ್ತನೆ. ಆ ಕಾರ್ಯದ ಮೂಲಕ ಭೂಮಿಯ ಮೇಲೆ ರಕ್ಷಣೆ ಇದೆ ಅನ್ನುವಂಥ ಸತ್ಯವನ್ನು ನೀನು ಪ್ರಕಟಪಡಿಸಿದ್ದೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ಈಗೋ ದೇವರೇ, ಅಂಥ ಒಂದು ದೊಡ್ಡ ದರ್ಶನವನ್ನು ಹೊತ್ತುಕೊಂಡು ವಿಶ್ವವಾಣಿ ಸೇವೆ ಕರ್ನಾಟಕದ ಸ್ವಾಮಿ ಮೂಲೆ ಮೂಲೆಗೂ ಕರ್ತನೆ, ಈಗೋ ತಂದೆ ಆದ ದೇವರೇ, ನೀನು ಮಾಡಿರ್ತಕ್ಕಂಥ ಆ ಕಾರ್ಯವನ್ನು ಸಾರುತ್ತಾ, ನೀನು ಮಾಡಿರ್ತಕ್ಕಂಥ ಮಹಿಮೆಯನ್ನು ತಿಳಿಸುತ್ತಾ ಸ್ವಾಮಿ, ನಿನ್ನ ಹೆಸರಿನಲ್ಲಿ ಅದ್ಭುತಗಳು, ನಿನ್ನ ಹೆಸರಿನಲ್ಲಿ ಕರ್ತನೆ ಬಿಡುಗಡೆ, ನಿನ್ನ ಹೆಸರಿನಲ್ಲಿ ಆಶೀರ್ವಾದಗಳಿದೆ ಅನ್ನುವಂಥ ಸತ್ಯವನ್ನು ಕರ್ತನೆ ಈ ದಿನ ಸ್ವಾಮಿ ಕರ್ನಾಟಕದ ಒಂದು ಪ್ರಾಂತದಲ್ಲಿ ಸ್ವಾಮಿ ವಿಶ್ವವಾಣಿ ಮಾಡ್ತಿರ್ತಕ್ಕಂಥ ಈ ಸೇವೆಗೋಸ್ಕರ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಅವರು ಕಾಲಿಡುವಂಥ ಜಾಗಗಳನ್ನು ಆಶೀರ್ವಾದ ಮಾಡು, ಅವರು ಹೋಗುವಂಥ ಸ್ಥಳಗಳನ್ನು ಆಶೀರ್ವಾದ ಮಾಡು, ಅವರಿರುವಂಥ ಸ್ಥಳದಲ್ಲಿ ನಿನ್ನ ಮಹಿಮೆಯನ್ನು, ನಿನ್ನ ಶಕ್ತಿಯನ್ನು ತೋರ್ಪಡಿಸಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ಈಗೋ ಕರ್ತನೆ, ಕರ್ನಾಟಕ ಉಜ್ಜೀವನಗೊಳ್ಳಲಿ ಸ್ವಾಮಿ. ಕರ್ನಾಟಕ ನಿನ್ನ ಕಡೆಗೆ ತಿರುಗಿಕೊಳ್ಳಲಿ ಸ್ವಾಮಿ. ಯೇಸು ಅನ್ನುವಂಥ ನಾಮದ ಕಡೆಗೆ ಬರಲಿ ಸ್ವಾಮಿ. ಈಗೋ ಕರ್ತನೆ, ಯೇಸುವೇ ನಿಜವಾದ ದೇವರೆಂಬುದಾಗಿ ಕರ್ತನೆ ಇಂಥ ಸೇವೆಗಳ ಮೂಲಕ ಜನರು ಅರಿತುಕೊಳ್ಳಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಇದರ ಹಿಂದೆ ಇರುವಂಥ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ಇದಕ್ಕೆ ಪ್ರಾರ್ಥನೆ ಕಾಣಿಕೆಗಳನ್ನು ಮತ್ತು ವಿಧ ವಿಧವಾಗಿರ್ತಕ್ಕಂಥ ರೀತಿಯಲ್ಲಿ ಸಹಾಯ ಸಹಕಾರ ನೀಡು. ಪ್ರತಿ ಒಂದೊಂದು ಆತ್ಮವನ್ನು, ಕುಟುಂಬವನ್ನು ಕರ್ತನೆ ನಿನ್ನ ಪರಲೋಕದ ಮಹಿಮೆಯಿಂದ ತುಂಬಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಹಾಗೆ ಮಾಡುತ್ತ ಕರ್ತನೆ, ಅದಕ್ಕಾಗಿ ನಿನಗೆ ಸ್ತೋತ್ರ ತಂದೆ. ಆ ದೇವರು ಹೀಗೆ ಈ ಒಂದು ವಿಶ್ವವಾಣಿ ಸೇವೆಯನ್ನು ಕರ್ತನೆ, ಈ ಕರ್ತನೆ ಈಗ ನಡೀತಕ್ಕಂಥ ಈ ಆರಾಧನೆಯನ್ನು ನಿನ್ನ ಕರಡಲ್ಲಿ ಒಪ್ಪಿಸಿಕೊಡುತ್ತಾ, ನಮ್ಮೆಲ್ಲರೂ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡುತ್ತಾ ತಿರುಗಿ ಬರುತ್ತೇನೆ ಎಂಬುದಾಗಿ ಹೇಳಿದಂಥ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೆನ್. ಹಾಡುವಾಗ ಎಲ್ಲರೂ ಚಪ್ಪಾಳೆ ತಟ್ಟ ಕರ್ತನ ಸ್ತುತಿಸೋಣ ಪ್ರೇರೆ.
ಸೇರದ ಕುರಿಗಳೆಷ್ಟು ಎಲ್ಲೆಡೆ ಕೋಟಿ ಕೋಟಿಯಾಗಿರುವವು. ಆತ್ಮಗಳಿಗಾಗಿ ಭಾರದಿಂದ ಹುಡುಕುವ ಬನ್ನಿ ಓ ಸಭೆಯೇ, ಮಂದೆಯಲ್ಲಿ ಸೇರದ ಕುರಿಗಳೆಷ್ಟು. ಕರೆಯುತ್ತಾನೇಸು ಅವರಿಗೆ ಸಾರು ನಡೆಸುವನು. ಕರೆಯುತ್ತಾನೇಸು ಅವರಿಗೆ ಸಾರು ನಡೆಸುವನು. ಅಡವಿಯಲ್ಲಿ ಎಲ್ಲ ನಾಡುಗಳಲ್ಲಿ ಚದರಿ ಹೋಗಿರುವ ನನ್ನ ಜನರು ಅವರ ನಿಮಿತ್ತವಾಗಿ ಶ್ರಮೆ ಹೊಂದಿದೆ. ಹುಡುಕುವರ್ಯಾರು ನನ್ನ ಕುರಿಗಳನ್ನು. ಅಡವಿಯಲ್ಲಿ ಎಲ್ಲ ನಡುಗಳಲ್ಲಿ ಚದರಿ ಹೋಗಿರುವ ನನ್ನ ಜನರು, ಅಡವಿಯಲ್ಲಿ ಎಲ್ಲ ನಡುಗಳಲ್ಲಿ ಚದರಿ ಹೋಗಿರುವ ನನ್ನ ಜನರು, ಅವರ ನಿಮಿತ್ತವಾಗಿ ಶ್ರಮೆ ಹೊಂದಿದೆ. ಹುಡುಕುವರ್ಯಾರು ನನ್ನ ಕುರಿಗಳನ್ನು, ಅವರ ನಿಮಿತ್ತವಾಗಿ ಶ್ರಮೆ ಹೊಂದಿದೆ. ಹುಡುಕುವರ್ಯಾರು ನನ್ನ ಕುರಿಗಳನ್ನು, ಮಂದೆಯಲ್ಲಿ ಸೇರದ ಕುರಿಗಳೆಷ್ಟು. ಕರೆಯುತ್ತಾನೇಸು ಅವರಿಗೆ ಸಾರು ನಡೆಸುವನು. ಕರೆಯುತ್ತಾನೇಸು ಅವರಿಗೆ ಸಾರು ನಡೆಸುವನು. ವಾಕ್ಯವು ತಲುಪದ ಸ್ಥಳವಿದೆ, ಹೋಗಿ ಸಾರಲು ಜನರಿರುವರು. ಕರೆಯಲ್ಪಟ್ಟವರೇ ಮುಂದೆ ಸಾಗಿರಿ, ಇಂದು ಕರ್ತನ ಆಜ್ಞೆಗೆ ವಿಧೇಯರಾಗಿರಿ. ವಾಕ್ಯವು ತಲುಪದ ಸ್ಥಳವೂ ಇದೆ, ಹೋಗಿ ಸಾರಲು ಜನರಿರುವರು. ವಾಕ್ಯವು ತಲುಪದ ಸ್ಥಳವೂ ಇದೆ, ಹೋಗಿ ಸಾರಲು ಜನರಿರುವರು. ಕರೆಯಲ್ಪಟ್ಟವರೇ ಮುಂದೆ ಸಾಗಿರಿ, ಇಂದು ಕರ್ತನ ಆಜ್ಞೆಗೆ ವಿಧೇಯರಾಗಿರಿ. ಕರೆಯಲ್ಪಟ್ಟವರೇ ಮುಂದೆ ಸಾಗಿರಿ, ಇಂದು ಕರ್ತನ ಆಜ್ಞೆಗೆ ವಿಧೇಯರಾಗಿರಿ. ಮಂದೆಯಲ್ಲಿ ಸೇರದ ಕುರಿಗಳೆಷ್ಟು. ಕರೆಯುತ್ತಾನೇಸು ಅವರಿಗೆ ಸಾರು ನಡೆಸುವನು. ಕರೆಯುತ್ತಾನೇಸು ಅವರಿಗೆ ಸಾರು ನಡೆಸುವನು. ನನಗಾಗಿ ನುಡಿಯುವ ನಾಲಿಗೆಗಳು ಮತ್ತು ನನ್ನಂತೆ ಸಾಗುವ ಕಾಲುಗಳು, ನನ್ನನ್ನು ಪ್ರೀತಿಸುವ ಜನರು ಬೇಕು. ಕೇಳುವೆ, ನಿನ್ನನ್ನು ಅರ್ಪಿಸುತ್ತೀಯಾ? ನನಗಾಗಿ ನುಡಿಯುವ ನಾಲಿಗೆಗಳು ಮತ್ತು ನನ್ನಂತೆ ಸಾಗುವ ಕಾಲುಗಳು. ನನಗಾಗಿ ನುಡಿಯುವ ನಾಲಿಗೆಗಳು ಮತ್ತು ನನ್ನಂತೆ ಸಾಗುವ ಕಾಲುಗಳು. ನನ್ನನ್ನು ಪ್ರೀತಿಸುವ ಜನರು ಬೇಕು. ಕೇಳುವೆ, ನಿನ್ನನ್ನು ಅರ್ಪಿಸುತ್ತೀಯಾ? ನನ್ನನ್ನು ಪ್ರೀತಿಸುವ ಜನರು ಬೇಕು. ಕೇಳುವೆ, ನಿನ್ನನ್ನು ಅರ್ಪಿಸುತ್ತೀಯಾ? ಮಂದೆಯಲ್ಲಿ ಸೇರದ ಕುರಿಗಳೆಷ್ಟು. ಕರೆಯುತ್ತಾನೇಸು ಅವರಿಗೆ ಸಾರು ನಡೆಸುವನು. ಕರೆಯುತ್ತಾನೇಸು ಅವರಿಗೆ ಸಾರು ನಡೆಸುವನು. ಬನ್ನಿ ಪ್ರಿಯರೇ, ಮಗ ಸಂದೇಶ್ ಅವರು ಒಂದು ವಿಶೇಷವಾದಂಥ ಹಾಡನ್ನು ಹಾಡುವವರಾಗಿದ್ದಾರೆ. ಡಾಕ್ಟರ್ ಪ್ರಭುದಾಸ್ ಸರ್ ಅವರ ಮಗ ಸಂದೇಶ್ ಅವರು ಒಂದು ವಿಶೇಷವಾದಂಥ ಹಾಡನ್ನು ಹಾಡುವವರಾಗಿದ್ದಾರೆ. ಲೋಕದ ಕಟ್ಟೆಗಳಲ್ಲಿ ಸಾಕ್ಷಿಯಾಗಿ
ಬೆಳಕಾಗಿ ಉಪ್ಪಾಗಿರುವ ಹಾಗೆ ಈ ಒಂದು ಸಾಹಿತ್ಯ ಸಹ ಇದಕ್ಕೆ ಪೂರಕವಾಗಿರುವಂಥದ್ದಾಗಿದೆ. ದೇವರ ಮಹಿಮೆಗೋಸ್ಕರ ಈ ಒಂದು ರಾಗ. ಸಾಕ್ಷಿಯಾಗಿ ಬಾಳುವೇನು, ಜಗದೊಳು ಸಾಕ್ಷಿ ಹೇಳಿ ಹರ್ಷಿಪೇನು. ಸಾಕ್ಷಿಯಾಗಿ ಬಾಳುವೇನು, ಜಗದೊಳು ಸಾಕ್ಷಿ ಹೇಳಿ ಹರ್ಷಿಪೇನು. ಅನುದಿನ ಬಾಳಲಿ ಸಾಕ್ಷಿಯಾಗಿ ಬಾಳುವೇನು. సని పని సా సరి సని పని సా సని సని దరిగా సాని దాని దమప మాగరి సా. ಸಾಕ್ಷಿಯಾಗಿ ಬಾಳುವೇನು, ಜಗದೊಳು ಸಾಕ್ಷಿ ಹೇಳಿ ಹರ್ಷಿಪೇನು. ಯೇಸುವಿನ ಪ್ರೀತಿಯ ಜಗವೆಲ್ಲ ಸಾರುವೆ, ಆ ದಿವ್ಯ ಪ್ರೀತಿಯ ಬಾಳೆಲ್ಲ ಹಂಚುವೆ. ಯೇಸುವಿನ ಪ್ರೀತಿಯ ಜಗವೆಲ್ಲ ಸಾರುವೆ, ಆ ದಿವ್ಯ ಪ್ರೀತಿಯ ಬಾಳೆಲ್ಲ ಹಂಚುವೆ. ಎನ್ ಪ್ರಿಯನಿಗಾಗಿ ಬಾಳನು ನೀಡುವೆ, ಎನ್ ಪ್ರಿಯನಿಗಾಗಿ ಬಾಳನು ನೀಡುವೆ. ಅನುದಿನ ಆತ್ಮಗಳಿಗೆ ಬಾಳುವೆ ಬಾಡುತ್ತೀಯೇ, ಅನುದಿನ ಆತ್ಮಗಳಿಗೆ ಬಾಳುವೆ ಬಾಡುತ್ತೀ. ಸಾಕ್ಷಿಯಾಗಿ ಬಾಳುವೇನು, ಜಗದೊಳು ಸಾಕ್ಷಿ ಹೇಳಿ ಹರ್ಷಿಪೇನು. ಅನುದಿನ ಬಾಳಲಿ ಸಾಕ್ಷಿಯಾಗಿ ಬಾಳುವೇನು, ಜಗದೊಳು ಸಾಕ್ಷಿ ಹೇಳಿ ಹರ್ಷಿಪೇನು. సని పని సా సరి సని పని సా సని సని దరిగా నిసగమ గరిసా. సాని దని దమప మాగరిసా. ಸಾಕ್ಷಿಯಾಗಿ ಬಾಳುವೇನು, ಜಗದೊಳು ಸಾಕ್ಷಿ ಹೇಳಿ ಹರ್ಷಿಪೇನು. ಅನುದಿನ ಬಾಳಲಿ ಸಾಕ್ಷಿಯಾಗಿ ಬಾಳುವೇನು.
ಸಾಕ್ಷಿಯಾಗಿ ಬಾಳುವೆನು, ಸಾಕ್ಷಿಯಾಗಿ ಬಾಳುವೆನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೇಳಿಸ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಪ್ರಾರ್ಥನೆ ಮಾಡೋಣ ಪ್ರಿಯರೇ. ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಪ್ರಿಯ ಸತೀಶ್ ಅಯ್ಯನವರು ದಯಮಾಡಿ ಮುಂದುಗಡೆ ಬಂದು ಪ್ರಾರ್ಥನೆ ಮಾಡಬೇಕಾಗಿ ನಾನು ಪ್ರೀತಿನಿಂದ ವಿನಿಸ್ಕೊಳ್ತೇನೆ. ಸತೀಶ್ ಪಾಸ್ಟರ್ ಅವರು ದಯಮಾಡಿ, ಹೆಬ್ರೋನ್ ಸಭೆಯ ಸಭಾಪಾಲಕರು ದಯಮಾಡಿ ಮುಂದುಗಡೆ ಬಂದು ಪ್ರಾರ್ಥಿಸಬೇಕಾಗಿ ವಿನಂತಿ. ವಾಕ್ಯಕ್ಕಾಗಿ ತಂದೆಯ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಯಾವುದೇ ಕಾರ್ಯವು ನಿನ್ನ ವಾಕ್ಯ ಸಾರೋದಕ್ಕೆ ಅಡ್ಡಿ ಆಗಲ್ಲ ಸ್ವಾಮಿ. ಭೂಮಿ ಆಕಾಶಕ್ಕೆ ಒಡೆಯನು, ಸರ್ವಸೃಷ್ಟಿಗೆ ಯಜಮಾನನು ಕರ್ತನೆ. ವಿಧಿವಾದ ರೀತಿಯಲ್ಲಿ ನಿನ್ನ ಸೇವೆ ಜರುಗ್ತಿರೋದಕ್ಕಾಗಿ ಸ್ತೋತ್ರಪ್ಪ. ಈ ದಿನದ ಕೂಡಿಕೆಯನ್ನು ಸಹ ಪ್ರಾರಂಭ ಮಾಡಿದ್ದೀರಿ. ಇದಕ್ಕಾಗಿ ಸ್ತೋತ್ರ. ಮೊದಲನೇ ವರ್ತಮಾನದಲ್ಲಿ ನಮ್ಮನ್ನು ಉಜ್ಜೀವ ಮಾಡಿದ್ದೆ ಸ್ವಾಮಿ. ಆ ಉಜ್ಜೀವ ಕ್ಷಣಕಾಲಕ್ಕೆ ಉಳ್ಕೊಳ್ಳದೆ ನಿರಂತರವಾಗಿಯೂ ನೀನು ಬರೋ ತನಕಲು, ನಮ್ಮ ಪ್ರಾಣ ಹೋಗೋ ತನಕಲು ಪ್ರಾರಂಭ ಮಾಡಿರುವಂಥ ವಿಶ್ವಾಸ ಮುಗಿಸುವಂಥ ಯೇಸು ಕ್ರಿಸ್ತನ ಮೇಲೆ ದೃಷ್ಟಿ ಇಟ್ಟು ಓಟವನ್ನು ಕೊನೆಗಾಣಿಸಿ ಆ ಮಹಿಮಾ ರಾಜ್ಯದಲ್ಲಿ ಸೇರ್ಲಿಕ್ಕೆ ಆಗುವಂತೆ ನಡೆಸಿರಿ. ಸಾಕ್ಷಿಯನ್ನು ಕೊನೆ ತನಕ ಕಾಪಾಡ್ಕೊಳ್ಳೋದಕ್ಕೆ ಸಹಾಯ ಮಾಡಿರಿ. ದೇವಾನಿನ ದಾಸನು ಎರಡನೇ ವರ್ತಮಾನ ಕೊಳ್ಳಿನ ದಾಸನ ಸಹ ಅಭಿಷೇಕಿಸು, ಆತ್ಮ ನಡೆಸಪ್ಪ. ನಿನ್ನ ಆತ್ಮೀಯವಾದಂಥ ಮಾತು ಕೇಳಿ ನಾವು ತೆರೆದ ಹೃದಯದಿಂದ, ಶುದ್ಧವಾದ ಮನಸ್ಸಾಕ್ಷಿಯಿಂದ, ತೆರೆದ ಕಿವಿಗಳಿಂದ ಕೇಳಿ ಸ್ವಾಮಿ ನಿನ್ನ ಮಾತನ್ನು ಸ್ವೀಕರಿಸಿ ಅದಕ್ಕೆ ವಿಧೇಯರಾಗಿ ನಿನ್ನ ಬರೋಣಕ್ಕೆ ನಮಗೆ ಸಿದ್ಧ ಮಾಡಿರಿ. ಬಂದಂಥ ಎಲ್ಲ ಪ್ರಿಯರಿಗೋಸ್ಕರ ವಂದನೆಗಳು. ನಿನ್ನ ಪ್ರಸನ್ನತೆ ನಮ್ಮ ನಡೆಸಪ್ಪ. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಆರಾಧಿಸಿ ಪ್ರಾರ್ಥಿಸಿ ಬೇಡಿದ್ದೇವೆ ಜೀವಳ ತಂದೆಯೇ, ಆಮೇನ್. ನಾವು ನೇರವಾಗಿ ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಳೋಣ. ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಡಾಕ್ಟರ್ ಪ್ರಭುದಾಸ್ ಸರ್ ಅವರು ವಾಕ್ಯ ಸಂದೇಶವನ್ನು ಹಂಚಬೇಕಾಗಿ ನಾನು ಪ್ರೀತಿಯಿಂದ ವಿನಿಸ್ಕೊಳ್ತೇನೆ. ಚಪ್ಪಾಳ ತಟ್ಟುವ ಮೂಲಕವಾಗಿ ಅವ್ರ ಸ್ವಾಗತವನ್ನು ಕೋರೋಣ ಬೇರೆ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಿಶೇಷವಂಥ ಸಮಯದಲ್ಲಿ ಆತನ ಜೀವಳ ವಾಕ್ಯವನ್ನು ಹಂಚುವಂಥ ಭಾಗ್ಯವನ್ನು ಅನುಗ್ರಹಿಸಿಕೊಟ್ಟ ರಕ್ಷ ಯೇಸು ಕ್ರಿಸ್ತನ ಸ್ತೋತ್ರ ಸಲ್ಲಿಸ್ತೇನೆ. ಮತ್ತು ನಾನು ಭಾಳ ಸಂತೋಷ ಉಳ್ಳವಂತನಾಗಿದ್ದೇನೆ. ಇಷ್ಟು ಜನರು ಇಲ್ಲಿ ಕೂಡಿ ಬರಬೇಕಾದ್ರೆ ಏನೋ ಕೆಲಸದೇ ಬಂದಿಲ್ಲ, ಒಂದು ಉದ್ದೇಶಪೂರ್ವಕವಾಗಿ ಕರ್ತನೆ ನಿಮ್ಮನ್ನು ನಡೆಸಿದ್ದಾನೆ. ಬಂದಿರುತ್ತ ಪ್ರತಿಯೊಬ್ಬರಲ್ಲಿರ್ತಕ್ಕಂಥ ಕ್ರಿಸ್ತನ ಮೇಲಿನ ಪ್ರೀತಿ, ದೇವರ ವಾಕ್ಯದ ದಾಹ ಮತ್ತು ಸೇವೆಯ ಭಾರ ಇರೋ ನಿಮಿತ್ತವಾಗಿ ದೇವರ ಆತ್ಮನು ಈ ಮುಂಜಾನೆಯಲ್ಲಿ ನಿಮ್ಮನ್ನೆಲ್ಲ ಕೂಡ ನಡೆಸಿದ್ದಾನೆ. ಕರ್ತನ ತಾನೇ ವಿಶೇಷವಾಗಿ ಬಂದಿರುವಂಥ ಪ್ರತಿ ಒಬ್ಬೊಬ್ಬನು ಕೂಡ ಆಶೀರ್ವದಿಸಲಿ. ಕ್ರಿಸ್ತನಲ್ಲಿ ಪ್ರಿಯ ದೇವ ಜನರೇ, ಈ ಮುಂಜಾನೆ ವೇಳೆಯಲ್ಲಿ ನಾನು ಭಾಳ ಒಂದು ಪ್ರಮುಖವಾದಂಥ ಒಂದು ಸಂದೇಶದ ಒಂದಾಗಿ ದೇವರ ಆತ್ಮನಿಂದ ಭಾರವುಳ್ಳವನಾಗಿ ನಾನು ನಿಮ್ಮದೇ ನಿಂತವಂತನಾಗಿದ್ದೇನೆ. ನನ್ನೊಟ್ಟಿಗೆ ಮತ್ತಾಯ ಬರೋ ಸುವಾರ್ತೆ 9ನೇ ಅಧ್ಯಾಯ ವಚನ 35ರಿಂದ 38 ವಾಕ್ಯಗಳು ನಮ್ಮ ಮುನ್ನೋಟಕ್ಕಾಗಿ ನಾನು ತೆಗೆದುಕೊಂಡು ಮುಂದಕ್ಕೆ ನಾನು ಹೋಗುವಂಥವನಾಗಿದ್ದೇನೆ. ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 9 ವರ್ಸ್ 35 to 38. ಯೇಸು ಎಲ್ಲ ಊರುಗಳನ್ನು ಹಳ್ಳಿ ಪಳ್ಳಿಗಳನ್ನು ಸುತ್ತಿಕೊಂಡು ಅವರ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಎಲ್ಲ ಥರದ ರೋಗಗಳನ್ನು ಎಲ್ಲ ಥರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು. ಆದರೆ ಜನರ ಗುಂಪನ್ನು ನೋಡಿ, ದಯವಿಟ್ಟು ಗಮನಿಸಲಿಂದ 36ನೇ ವಾಕ್ಯ, ಜನರ ಗುಂಪನ್ನು ನೋಡಿ ಅವರು ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರಲ್ಲ ಎಂದು ಹೇಳಿ ಅವರ ಮೇಲೆ ಕನಿಕರ ಪಟ್ಟನು. ಆಗ ತನ್ನ ಶಿಷ್ಯರಿಗೆ ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ, ಆದ್ದರಿಂದ ಬೆಳೆಯ ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳುಹಿಸಬೇಕೆಂದು ಬೇಡಿಕೊಳ್ಳಿರಿ ಎಂದು ಹೇಳಿದನು. ಪ್ರೇರಿ, ಒಂದು ವಾಕ್ಯ ನೋಡುವಂಥವರಾಗಿದ್ದೇವೆ. ತನ್ನ ಹಿಂದೆ ಬರ್ತಕ್ಕಂಥ ಜನರನ್ನ ನೋಡಿ ಯೇಸು ಹೇಳಿದ ಮಾತು, ಇವರು ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರಲ್ಲ. ನನ್ನ ಪ್ರಿಯ ದೇವ ಜನರೇ, ಎಷ್ಟೋ ಜನರ ಜೀವಿತ ಇದಾಗಿದೆ, ಎಷ್ಟೋ ಕುಟುಂಬಗಳ ಜೀವಿತ ಇದಾಗಿದೆ. ಸೋತು ಹೋಗಿದ್ದಾರೆ, ಕುಗ್ಗಿ ಹೋಗಿದ್ದಾರೆ, ಬದುಕುವಂತ ದಾರಿ ಕಾಣ್ತಾ ಇಲ್ಲ. ಸಾಕಾಗಿದೆ ದೇವರೇ.
ಈ ಕುಟುಂಬದ ತಾಪತ್ರೆ ಸಾಕಾಗಿ ಹೋಗಿದೆ. ನನ್ನ ಕೈಲಿ ಆಗ್ತಾ ಇಲ್ಲ, ನನ್ನ ಕೈಲಿ ಆಗ್ತಾ ಇಲ್ಲ ಅಂತಕ್ಕಂಥ ಆಕ್ರಂದನೆ ಇವತ್ತು ಎಲ್ಲ ಕೂಡ ಕೇಳಿ ಬರ್ತಾ ಇದೆ. ಕ್ರಿಸ್ತನವರನ್ನ ಕರಿಕರಿಸಿ ಹೇಳುವಂತ ಮಾತು, ಇವರಿಗೋಸ್ಕರವಾಗಿ ಕರ್ತನಂತ ದೇವರು ತಾನೇ ಆ ಬೆಳೆಗೆ ಕೆಲಸದವ್ರನ್ನ ಕಳಿಸುವ ಹಾಗೆ ನೀವು ಪ್ರಾರ್ಥನೆ ಮಾಡ್ರಿ. ಈಗ ಬೆಳೆ ಬಹಳ ಜಾಸ್ತಿ ಆಗಿದೆ. ಕೆಲಕ 1ನೇ ಅಧ್ಯಾಯ ವಚನ 1-4 ವಾಕ್ಯ. ಬುಕ್ ಆಫ್ ನೆಹೆಮಿಯಾ ಚಾಪ್ಟರ್ 1 ವರ್ಸ್ 1-4. ಅಕಲ್ಯನ ಮಗನಾದ ನೆಹೆಮಿಯನ ಮಾತುಗಳು. 20ನೇ ವರ್ಷದ ಮಾರ್ಗಶಿರ ಮಾಸದಲ್ಲಿ ನಾನು ಶೂಷನ್ ಪಟ್ಟಣದ ಅರಮನೆಯಲ್ಲಿದ್ದಾಗ ನನ್ನ ಸಹೋದರಲ್ಲಿ ಒಬ್ಬನಾದ ಅನನೀಯನು ಬೇರೆ ಕೆಲವು ಜನರು ಯಹೂದದಿಂದ ನನ್ನ ಬಳಿಗೆ ಬಂದರು. ಸೆರೆಯವರೊಳಗೆ ತಪ್ಪಿಸಿಕೊಂಡ ಯಹೂದ್ಯರ ಮತ್ತು ಯೆರೂಸಲೇಮಿನ ಸಮಾಚಾರವನ್ನು ನಾನು ಅವರ ಹತ್ತಿರ ವಿಚಾರಿಸುವಲ್ಲಿ ಅವರು ನನಗೆ, ಈಗ ಗಮನಿಸಿ 3ನೇ ವಾಕ್ಯದಿಂದ, ಸೆರೆಯವರೊಡನೆ ತಪ್ಪಿಸಿಕೊಂಡು ಈ ಸಂಸ್ಥಾನದಲ್ಲಿರ್ತಕ್ಕಂಥವರು ಸಂಸ್ಥಾನದಲ್ಲಿ ವಾಸಿಸುತ್ತಿರುವವರು ಮಹಾ ಕಷ್ಟ ನಿಂದೆಗಳಿಗೆ ಒಳಗಾಗಿದ್ದಾರೆ. ಯೆರೂಸಲೇಮಿನ ಪೌಳಿ ಗೋಡೆಗಳು ಕೆಡವಲ್ಪಟ್ಟಿರುತ್ತವೆ, ಅದರ ಬಾಗಿಲುಗಳು ಬೆಂಕಿಯಿಂದ ಸುಡಲ್ಪಟ್ಟಿರುತ್ತವೆ ಎಂದು ಹೇಳಿದರು. ನಾನು ಈ ವರ್ತಮಾನವನ್ನು ಕೇಳಿದಾಗ ನಾನು ನೆಲದ ಮೇಲೆ ಕೂತುಕೊಂಡು ಅತ್ತೆನು. ಕೆಲವು ದಿವಸಗಳವರೆಗೂ ಶೋಕಿಸುತ್ತಾ ಉಪವಾಸ ಮಾಡುತ್ತಾ ಪರಲೋಕ ದೇವರ ಬಂದೆ ವಿಜ್ಞಾಪನೆ ಮಾಡುತ್ತಾ ಇದ್ದೆನು. ಪ್ರೇರೆ, ಇಲ್ಲಿ ನೆಹೆಮೀಯನು ಅರಮನೆಯಲ್ಲಿದ್ದಾನೆ. ಉತ್ತಮವಂತ ಒಂದು ನಂಬಿಗಸ್ತನಾಂತ ಸೇವಕನಾಗಿ ಇದ್ದಾನೆ. ಅರಸನಿಗೆ ಬಹಳ ಬೇಕಾದಂಥ ನಂಬಿಗಸ್ತನಾಂಥ ವ್ಯಕ್ತಿಯಾಗಿ, ಯಾಕಂದರೆ ಆತನಿಗೆ ಪಾನವನ್ನು ಕೊಡುವಂಥ ವ್ಯಕ್ತಿಯಾಗಿ ನಂಬಿಗಸ್ತನಾಗಿದ್ದಾನೆ. ಅಂತಹ ಸಮಯದಲ್ಲಿ ಅಲ್ಲಿಗೆ ಯೆರೂಸಲೇಮಿನಿಂದ ಕೆಲವರು ಬರ್ತಾರೆ. ಅವರನ್ನು ವಿಚಾರಿಸ್ತಾನೆ, ಏನಪ್ಪ ಹೇಗಿದ್ದಾರೆ ಎಂಬುದಾಗಿ ಕೇಳುವಾಗ ಅವರು ಕೊಟ್ಟಂಥ ಒಂದು ಉತ್ತರ ನೆಹೆಮೀಯನ ಹೃದಯ ಒಡೆಯೋ ಮಟ್ಟಿಗಿದೆ. ಅವರು ಹೇಳುವಂಥ ಮಾತು 3ನೇ ವಾಕ್ಯದಲ್ಲಿ, ಸೆರೆಯವರೊಳಗೆ ತಪ್ಪಿಸಿಕೊಂಡು ಆ ಸಂಸ್ಥಾನದಲ್ಲಿ ವಾಸಿಸುತ್ತಿರುವವರು ಮಹಾ ಸಂಕಟ ನಿಂದೆಗಳಿಗೆ ಒಳಗಾಗಿದ್ದಾರೆ. ಯೆರೂಸಲೇಮಿನ ಪೌಳಿ ಗೋಡೆಗಳು ಕೆಡವಲ್ಪಟ್ಟಿವೆ, ಅದರ ಬಾರಿಗಳು ಬೆಂಕಿಯಿಂದ ಸುಡಲ್ಪಟ್ಟಿದೆ. ಭಯಂಕರವಾದ ಒಂದು ಸುದ್ದಿಯನ್ನು ತರ್ತಾ ಇದ್ದಾರೆ. ಅಯ್ಯೋ, ಅಲ್ಲಿರ್ತಕ್ಕಂಥ ಜನ ಮಹಾ ಕಷ್ಟಕ್ಕೆ ಒಳಗಾಗಿದ್ದಾರೆ. ನಮ್ಮ ದೇವರು ಆಲಯ ಇರುವಂತ ಆ ಒಂದು ಪಟ್ಟಣದ ಪೌಳಿ ಗೋಡೆಗಳು ಕೆಡವಲ್ಪಟ್ಟಿವೆ. ಅದರ ಬಾಗಿಲುಗಳು ಬೆಂಕಿಯಿಂದ ಸುಡಲ್ಪಟ್ಟಿವೆ. ನನ್ನ ಪ್ರಿಯ ದೇವ ಜನರೇ, ಬಹುಶಃ ನಮ್ಮ ಜೀವಿತಗಳಲ್ಲಿ ಮರೆಯಲೇ ಇರತಕ್ಕಂಥ ಒಂದು ಘಟನೆ ಯಾವುದಂತಂದ್ರೆ ಕೊರೋನಾ ಕಾಲಗಳು. ಒಂದು ಚಿಕ್ಕ ವೈರಸ್ ಇಡೀ ಪ್ರಪಂಚವನ್ನೇ ಅಲ್ಲಕಲ್ಲೋಲ ಮಾಡಿದೆ. ಎಷ್ಟೋ ಕುಟುಂಬಗಳಲ್ಲಿ ಮರಣ ಮರಣ ಮರಣ, ಮಹಾ ಸಂಕಟದ ಕಾಲಗಳನ್ನು ಹಾದು ಹೋಗಿದ್ದೇವೆ. ಆಸ್ಪತ್ರೆಯಲ್ಲಿ ನಾನೇ ಅದಕ್ಕೆ ಕೊರೋನಾ ಇನ್ಚಾರ್ಜ್ ಆಗಿದ್ದೆ. ಎಂಥ ಭೀಕರವಾದ ಸ್ಥಿತಿ ಅಂತಂದ್ರೆ, ಬೆಡ್ಗಳಿಲ್ಲ, ಜನರು ದಾರಿಗಳಲ್ಲಿದ್ದಾರೆ. ಎಕ್ಸ್ರೇಗೆ ಹೋದ್ರೆ ಅಲ್ಲೂ ರಶ್ಶು, ಬ್ಲಡ್ ಟೆಸ್ಟ್ ರಶ್ಶು, ಬೆಡ್ಸ್ ಇಲ್ಲ. ಅದರ ಜೊತೆಯಲ್ಲಿ ನಾನೇ ಅದಕ್ಕೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿದ್ರು ಕೂಡ ನನಗೆ ಕೊರೋನಾ ಆಗಿದೆ. ಅದರ ಜೊತೆಯಲ್ಲಿ ನನ್ನ ಹೆಂಡತಿ ಕೂಡ ಕೊರೋನಾ ಆಗಿ ಸೀರಿಯಸ್ ಆಗಿ ಮಲಗಿದ್ದಾಳೆ. ಅಂಥ ಒಂದು ಕಾಲಘಟ್ಟ ಹಾದು ಹೋಗುವಾಗ ಪ್ರತಿದಿನ ಸಾವು ನೋವುಗಳ ಭಯದಲ್ಲಿ ಹಾದು ಹೋಗಿದ್ದೇವೆ. ಅಂಥ ಸಮಯದಲ್ಲಿ ನನಗಿದಂತ ಒಂದೇ ಒಂದು, ಅಯ್ಯೋ ಈ ಜನರು ದೇಶವೇ ನಿನ್ನನ್ನು ಅರಿಯದೆ ಸ್ವಾಮಿ, ಹೋದ್ರೆ ಒಂದೊಳ್ಳೆ ನರಕಕ್ಕೆ ಹೋಗ್ತಾರಲ್ಲ ಎನ್ನುವಂತ ಆ ಒಂದು ಭಾರದಿಂದ ನಾನು ಎಲ್ಲರನ್ನೂ ಕೂಡ ಭೇಟಿ ಆಗುವಾಗ, ಅಪ್ಪ ಮೊದಲು ಸಾರ್ ನಮ್ಮನ್ನ ಕಾಪಾಡಿ ನಮ್ಮನ್ನ ಬದುಕಿಸಿ ಕೇಳುವಾಗ ಅವರನ್ನು ಹೇಳ್ತಾ ಇದ್ದಂಥ ಮಾತು, ಮೊದಲು ನೀನು ಯೇಸು ಸ್ವಾಮಿನ ಸ್ವಂತ ರಕ್ಷಕರಾಗಿ ಅಂಗೀಕಾರ ಮಾಡಿಕೋ, ನಿನ್ನ ಪಾಪದ ಪರಿಹಾರ ಪಡ್ಕೋ. ಇಲ್ಲದೆ ಹೋದ್ರೆ ಒಂದು ವೇಳೆ ನೀನು ಸತ್ರೆ ನಿನ್ನ ನರಕಕ್ಕೆ ಹೋಗ್ತೀಯೇ. ಕ್ರಿಸ್ತನಲ್ಲಿ ಇಲ್ಲದೆ ಇರ್ತಕ್ಕಂಥ ಜೀವಿತ ನರಕ, ಬೆಂಕಿ, ಗಂಧಕ ಉರಿಯುವಂತ ಕೆರೆ. ಆದ್ರೆ ಮೊದಲು ನಿನ್ನ ಆ ಒಂದು ಪಾಪದಿಂದ ಬಿಡುಗಡೆ ಹೊಂದಿಕೋ, ರಕ್ಷಣೆ ಹೊಂದಿಕೋ. ಯಾಕಂದ್ರೆ ನನಗೆ ಟೈಮ್ ಇಲ್ಲ, ಸುವಾರ್ತೆನ ಡೀಟೇಲ್ ಹೇಳೋಕೆ ಟೈಮ್ ಇಲ್ಲ. ಇಷ್ಟೇ ಯೇಸು ಸ್ವಾಮಿ ನಿಜವಾದ ದೇವರು, ಆತ ನಿಜವಾದ ರಕ್ಷಕನು, ಆತನೇ ನಿನ್ನ ಪಾಪದ ಪರಿಹಾರ ಮಾಡುವಂತ ದೇವರಾಗಿದ್ದಾರೆ, ಆತ ನಂಬು. ಇದು ಒಂದು ರೀತಿಯಲ್ಲಿ. ಆದರೆ ಪ್ರಿಯರೇ, ಮತ್ತೊಂದು ಕಡೆ ನಾವು ನೋಡ್ತಾ ಇದ್ದೇವೆ, ಇಡೀ ಲೋಕದಲ್ಲಿ ಇವತ್ತು ಅನೇಕ ಕಷ್ಟ ಸಂಕಟಗಳು
ಜನರು ಹಾದು ಹೋಗ್ತಾ ಇದ್ದಾರೆ. ಅದರಲ್ಲಿ ಕೂಡ ಎಷ್ಟೋ ಕಡೆ ಕ್ರೈಸ್ತರುಗಳು ಹಿಂಸೆನ ಹಾದು ಹೋಗ್ತಾ ಇದ್ದಾರೆ. ನೀವು ಮಣಿಪಾಲ್ ರಾಜ್ಯ ತಗೊಳ್ಬೇಕಾದ್ರೆ ಯೇಸು ಸ್ವಾಮಿಯಲ್ಲಿ ನಂಬಿಕೆ ನಿಮಿತ್ತವಾಗಿ ಕ್ರೈಸ್ತರು ಇವತ್ತು ಮನೆಗಳನ್ನು ಬಿಟ್ಟು ಕಾಡುಗಳಲ್ಲಿ ವಾಸಿಸುವಂಥ ಸ್ಥಿತಿ ಎದುರಾಗಿದೆ. ಕಾಡುಗಳಲ್ಲಿ ನಮ್ಮ ಸ್ವಂತ ದೇಶದಲ್ಲಿಯೇ ಕ್ರಿಸ್ತನ ಮೇಲಿಟ್ಟ ನಂಬಿಕೆ ನಿಮಿತ್ತವಾಗಿ ಜನರು ಹಿಂಸೆಗೆ ಒಳಗಾಗಿದ್ದಾರೆ. ಅನೇಕರನ್ನ ಕೊಲೆ ಮಾಡ್ತಾ ಇದ್ದಾರೆ. ಅನೇಕರನ್ನ ಆಂಟಿ ಕನ್ವರ್ಷನ್ ಬಿಲ್ ತಂದು ಜೈಲಿಗೆ ಹಾಕ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳು ಜೈಲಿದ್ದಾರೆ, ಹೆಣ್ಣು ಮಕ್ಕಳು ಜೈಲಲ್ಲಿದ್ದಾರೆ. ಇಂಥ ಸ್ಥಿತಿಗತಿಗಳಲ್ಲಿ ಇವತ್ತು ನಾವು ಹಾದು ಹೋಗುತ್ತಾ ಇದ್ದೇವೆ. ಮಹಾ ಸಂಕಟ, ಕೆಡವಲ್ಪಟ್ಟಿವೆ, ಬೆಂಕಿಯಿಂದ ಸುಡಲ್ಪಟ್ಟಿದೆ. ಪಾಸ್ಟರ್ಗಳನ್ನ, ಸೇವಕರುಗಳನ್ನ ಕೊಲೆ ಮಾಡ್ತಾ ಇದ್ದಾರೆ. ಚರ್ಚ್ಗಳಿಗೆ ಬೆಂಕಿ ಇಡ್ತಾ ಇದ್ದಾರೆ. ಇಂಥ ಸ್ಥಿತಿಯನ್ನ ನೆಹೆಮೀಯನು ಕಂಡಾಗ ಅವನು ಹೇಳುವಂಥ ಮಾತು ಬಹಳವಾಗಿ ಅತ್ತನು. ಈ ಕ್ರೈಡ್, ಈ ಫಾಸ್ಟೆಡ್, ಉಪವಾಸ ಮಾಡಿದನು, ಪ್ರಾರ್ಥನೆ ಮಾಡಿದನು. ಪ್ರೇರೆ, ನಾವು ಮುಂದುವರೆದ ಹಾಗೆ ಆತನು ಅಲ್ಲಿಗೆ ನಿಲ್ಲಿಸೋದಿಲ್ಲ. ಕಡೆಗೆ ಆತನು ಈ ಡಿಸೈಡ್ಸ್ ಟು ಡೂ ಸಮಥಿಂಗ್. ನಾನು ಏನಾದ್ರು ಮಾಡಬೇಕೆನ್ನುವಂಥ ಒಂದು ತೀರ್ಮಾನಕ್ಕೆ ಬರ್ತಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಇಲ್ಲಿ ನಾವು ಪ್ರಮುಖವಾದ ಸಂಗತಿ ನೋಡುವಂಥವರಾಗಿದ್ದೇವೆ. ಸುತ್ತ ಅಯ್ಯೋ ಹಿಂಗಾಗ್ತದೆ, ಅಯ್ಯೋ ಹಿಂಗಾಗ್ತದೆ ಅಂತಂದ್ರೆ ಏನು ಪ್ರಯೋಜನ ಇಲ್ಲ. ವಿ ಮಸ್ಟ್ ಡೂ ಸಮಥಿಂಗ್. ಅಯ್ಯೋ ನನ್ನ ಕೈಲಿ ಆಗುತ್ತಾ? ಇಲ್ಲ, ಅದು ನಾನು ಯಾಕೆ ಮಾಡಬೇಕು? ನಾನು ಅರಮನೆಯಲ್ಲಿದ್ದೇನೆ, ನಾನು ಸುಖವಾಗಿದ್ದೇನೆ, ಬೇರೆಯವ್ರು ಹೆಂಗಾರ ಹೋಗ್ಲಿ, ನನಗೇನಂತೆ ಎಂಬುದರ ಆಲೋಚನೆ ಮಾಡಿದರೆ ನೆಹೆಮೀಯನು ಬರುವಂಥ ಅವಶ್ಯಕತೆ ಇರಲಿಲ್ಲ. ಯೆರೂಸಲೇಮಿಗೂ ನೆಹೆಮೀಯನ ಶೂಷನ್ ಪಟ್ಟಣಕ್ಕೂ ಇರುವಂಥ ಡಿಸ್ಟೆನ್ಸ್ 800 ಮೈಲಿಗಳು. ಆದರೆ ಆತನು ಬಂದ, ತೀರ್ಮಾನಿಸ್ದ, ಅರಸನ ಹತ್ರ ಮಾತಾಡ್ದ. ಕಡೆಗೆ ಆತನು ಯೆರೂಸಲೇಮಿಗೆ ಬಂದ. ಐ ಹ್ಯಾವ್ ಟು ಡೂ ಸಮಥಿಂಗ್ ಫಾರ್ ಮೈ ಪೀಪಲ್. ನನ್ನ ಜನರಿಗೋಸ್ಕರವಾಗಿ ನಾನು ಏನಾದರೂ ಮಾಡಲೇಬೇಕು. ಬಂದು ಎಲ್ಲವನ್ನು ಕೂಡ ಆತನು ಪರಿಶೋಧನೆ ಮಾಡಿದ ಮೇಲೆ ಆತನು ಎಲ್ಲರನ್ನು ಕೂಡ ಕರೆದು ಹೇಳುವಂಥ ಮಾತು 2ನೇ ಅಧ್ಯಾಯ 17ನೇ ವಾಕ್ಯ, ಬನ್ನಿರಿ ಯೆರೂಸಲೇಮಿನ ಗೋಡೆಯನ್ನು ಕಟ್ಟೋಣ. ಪೂರ್ತಿ ವಾಕ್ಯ ನೋಡ್ರಿ, 17ನೇ ವಾಕ್ಯ. ಆಗ ನಾನು ಅವರಿಗೆ, ನಮ್ಮ ದುರವಸ್ಥೆ ನಿಮ್ಮ ಕಣ್ಣು ಮುಂದೆ ಇದೆಯಲ್ಲ, ಯೆರೂಸಲೇಮ್ ಪಟ್ಟಣವು ಹಾಳು ಬಿದ್ದಿದೆ, ಅದರ ಬಾಗಿಲುಗಳು ಬೆಂಕಿಯಿಂದ ಸುಡಲ್ಪಟ್ಟುತ್ತದೆ. ಬನ್ನಿರಿ ಯೆರೂಸಲೇಮಿನ ಗೋಡೆಯನ್ನು ಕಟ್ಟೋಣ. ಮತ್ತೆ ಅದೇ 18ನೇ ವಾಕ್ಯ ಕೊನೆ ಭಾಗ, ಆಗ ಅವರು ಬನ್ನಿರಿ ಕಟ್ಟೋಣ ಎಂದು ಹೇಳಿ ಆ ಒಳ್ಳೆಯ ಕೆಲಸಕ್ಕೆ ಕೈ ಹಾಕಲು ಧೈರ್ಯಗೊಂಡರು. ಕಮ್ ಲೆಟ್ ಅಸ್ ಬಿಲ್ಡ್. ನಿಜ, ಸುಟ್ಟು ಹೋಗಿದೆ, ಹಾಳು ಬಿದ್ದಿದೆ, ಆದರೆ ಈಗ ಬನ್ರಿ ನಾವು ಕಟ್ಟುವಂಥವರಾಗಿರೋಣ. ಪ್ರಿಯ ದೇವ ಮಕ್ಕಳೇ, ಸುವಾರ್ಥ ಸೇವೆ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿ ಮಾಡುವಂಥ ಕಾರ್ಯ ಅಲ್ಲ ರೀ. ಇಟ್ ಇಸ್ ಎ ಟೀಮ್ ವರ್ಕ್. ಇಟ್ ಇಸ್ ಅ ಟೀಮ್ ವರ್ಕ್. ಯಾರೋ ಮಾಡ್ತಾರೆ, ಏನೋ ಮಾಡ್ತಾರೆ ಎಂಬುದಾಗ ಅಲ್ಲ. ಇಟ್ಸ್ ಎ ಟೀಮ್ ವರ್ಕ್. ಎಲ್ಲ ಜೊತೆಯಲ್ಲಿ ಸೇರಿ ಅವರು ಕಟ್ಟುವುದಕ್ಕೆ ಮಾಡಿದ್ರು. ಮತ್ತೆ ಹಾಗೆಯೇ 5ನೇ ಅಧ್ಯಾಯಕ್ಕೆ ನಾವು ಬರುವಾಗ ನಾವು ವಿಶೇಷವಾದ ಒಂದು ಮಾತು ನೋಡ್ತೇವೆ. ಅವರು 6ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ, ಗೋಡೆಯು ಭಾದ್ರಪದ ಮಾಸದ 25ನೇ ದಿನದಲ್ಲಿ ತೀರಿತು, ಅದನ್ನು ಕಟ್ಟುವುದಕ್ಕೆ ಒಟ್ಟು 52 ದಿನಗಳು ಹಿಡಿದವು. ನೋಡ್ರಿ, 141 ವರ್ಷ ಹಾಳು ಬಿದ್ದಂಥ ಆ ಒಂದು ಪೌಲಿ ಗೋಡೆಗಳು ಕೇವಲ 52 ದಿನದಲ್ಲಿ ಕಟ್ಟಲ್ಪಟ್ಟಿತು. ನನ್ನ ಪ್ರಿಯ ದೇವ ಜನರೇ, ಕರ್ತನ ಸೇವೆಯಲ್ಲಿ ಕೂಡ ಅಷ್ಟೇ. ನಾವು ಜೊತೆಯಲ್ಲಿ ಕೈ ಜೋಡಿಸಿ ನಾವು ಕಾರ್ಯ ಮಾಡುವಂಥ ಸಮಯದಲ್ಲಿ ಖಂಡಿತ ಕರ್ತನ ರಾಜ್ಯ ಕಟ್ಟಲ್ಪಡುವಂಥದ್ದಾಗಿದೆ. ತೋಮನು ಈ ನಮ್ಮ ದೇಶಕ್ಕೆ ಬಂದಿದ್ದು ಕ್ರಿಸ್ತ ಶಕ 52ರಲ್ಲಿ. ಈಗಾಗಲೇ 2000 ವರ್ಷಗಳು ದಾಟಿ ಹೋಗಿದ್ದೇವೆ. ಈ 2000 ವರ್ಷಗಳಲ್ಲಿ ಕ್ರಿಸ್ತನಲ್ಲದೆ ಎಷ್ಟೋ ಮಹಾ ಸಂಕಟಗಳ ದಿನಗಳು ದಾಟಿ ಹೋಗಿವೆ. ಎಷ್ಟೋ ಕುಟುಂಬಗಳು ಕೆಡವಲ್ಪಟ್ಟಿವೆ, ಎಷ್ಟೋ ಮನೆಗಳು ಬೆಂಕಿಯಿಂದ ಸುಡಲ್ಪಟ್ಟಿವೆ. ಆದರೆ ಪ್ರಿಯರೇ, ಇವತ್ತು ನಾವು ತೀರ್ಮಾನಿಸಿ ನಾವು ಒಟ್ಟಾಗಿ ಸೇರಿ ಕಟ್ಟುವುದೇ ಆದರೆ ಖಂಡಿತ ಕರ್ತರ ರಾಜ್ಯ ಈ ಒಂದು ಮೈಸೂರು ಪಟ್ಟಣದಲ್ಲೇ ಕಟ್ಟುವುದಕ್ಕೆ ಸಾಧ್ಯತೆ ಇದೆ. ನಾವು ನಂಬಿರುವಂಥ ದೇವರು ಎಂಥ ದೇವರು ಅಂತ ನಾವು ನೋಡೋದು. ಮತ್ತಾಯ ಸುವಾರ್ತೆಯಲ್ಲಿ ಕನಿಕರ ಪಟ್ಟನು ಇಸ್ ದ ಗಾಡ್ ಆಫ್ ಕಂಪ್ಯಾಷನ್. ಯಾವ ಕುಟುಂಬದವರು
ಯಾವ ಕುಟುಂಬದಲ್ಲಿ ಯಾವ ವ್ಯಕ್ತಿಯು ಕಣ್ಣೀರಿನಲ್ಲಿ ದುಃಖದಲ್ಲಿ ಇರುವಂಥದ್ದು ಇಷ್ಟಪಡುವಂಥ ದೇವರಲ್ಲ. ನಾಶಕ್ಕೆ ಹೋಗುವುದನ್ನು ಇಷ್ಟಪಡುವಂಥ ದೇವರಲ್ಲ. ಆತನು ಮನ ಮರುಗುವಂಥ ದೇವರು, ಕನಿಕರಿಸುವಂಥ ದೇವರು. ಆತನು ಎಂಥ ದೇವರ ಮೇಲೆ ನೋಡುವಾಗ ಯೆಹೆಜ್ಕೇಲನ ಪುಸ್ತಕ 3ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಆತನು ನಾನು ದುಷ್ಟನಿಗೆ ದುಷ್ಟತನದ ನಿಮಿತ್ತವಾಗಿ ನೀನು ಸತ್ತೇ ಸಾಯು ಎಂಬುದಾಗಿ ಹೇಳುವಾಗ, ನೀನು ಅವನನ್ನು ಎಚ್ಚರಿಸದೆ ಹೋದರೆ ಅವನು ತನ್ನ ದುಷ್ಟತನ ನಿಮಿತ್ತವಾಗಿ ಸತ್ತೇ ಸಾಯ್ತಾನೆ. ಆದರೆ ಅದಕ್ಕೆ ಪ್ರತಿಫಲ ದಂಡನೆ ನಿನ್ನ ಮೇಲಿದೆ, ನಿನ್ನ ಮೇಲಿದೆ. ಯಾಕೆ ಅಂತಂದ್ರೆ ನೀನು ಅವನನ್ನು ಎಚ್ಚರಿಸಲಿಲ್ಲ, ನೀನು ಅವನನ್ನು ಒಂದು ವೇಳೆ ಎಚ್ಚರಿಸಿದ ಮೇಲೆಯೂ ಕೂಡ ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ತಿರುಗಿಕೊಳ್ಳದೆ ಹೋದರೆ ಅವನು ತನ್ನ ದುಷ್ಟ ನಿಮಿತ್ತವಾಗಿ ಸತ್ತೇ ಸಾಯ್ತಾನೆ. ಆದರೆ ನೀನಾದರೂ ಬದಿಕೊಳ್ಳುವೆ, ಯಾಕಂದರೆ ತೀರ್ಪು ನಿನ್ನ ಮೇಲೆ ಇರುವುದಿಲ್ಲ. ಹಾಗಾದರೆ ಯೆಹೆಜ್ಕೇಲನ ನೋಡುವಂಥ ಮಾತು ಪ್ರಿಯರೇ, ಇವತ್ತು ಮತ್ತೊಬ್ಬರಿಗೆ ಎಚ್ಚರಿಸಬೇಕಾದ್ದು, ಮತ್ತೊಬ್ಬರಿಗೆ ಸುವಾರ್ತೆಯನ್ನು ಸಾರಬೇಕಾದ್ದು, ತಿಳಿಸಬೇಕಾದ್ದು ನಮ್ಮ ಕರ್ತವ್ಯ. ಅದೇ ಯೆಹೆಜ್ಕೇಲನ ಪುಸ್ತಕ 18ನೇ ಅಧ್ಯಾಯದಲ್ಲಿ ನಾವು 23ನೇ ವಾಕ್ಯ ನೋಡ್ತೇವೆ, ದುಷ್ಟನ ಸಾವಿನ ನನಗೆ ಎಳ್ಳಷ್ಟು ಸಂತೋಷವಿಲ್ಲ. ಅದೇ ಯೆಹೆಜ್ಕೇಲನ ಪುಸ್ತಕ 18ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ ಕೂಡ ಅದೇ ನಾವು ನೋಡ್ತೇವೆ, ದುಷ್ಟನ ಸಾವಿನ ನನಗೆ ಎಳ್ಳಷ್ಟು ಸಂತೋಷ. ಅವನು ತಿರುಗಿಕೊಳ್ಳಬೇಕು, ಅವನು ಬದುಕಬೇಕು, ಅವನು ಬಾಳಬೇಕು. ಆ ರೀತಿಯಾಗಿ ಬಯಸುವಂತ ದೇವರು ನಮ್ಮ ದೇವರಾಗಿದ್ದಾನೆ. ಮತ್ತೆ ಅದೇ ಯೆಹೆಜ್ಕೇಲನ ಪುಸ್ತಕ 33ನೇ ಅಧ್ಯಾಯದಲ್ಲಿ ಕೂಡ ಅದೇ ಮಾತು ನೋಡುವಂತವರಾಗಿದ್ದೇವೆ. ಕ್ರಿಸ್ತನಲ್ಲಿ ಪ್ರಿಯ ದೇವ ಜನರೇ, ಇವತ್ತು ಎಷ್ಟೋ ಕ್ರೈಸ್ತ ಕುಟುಂಬಗಳ ಸ್ಥಿತಿಗತಿ ನೋಡುವಾಗ ಮಕ್ಕಳು ದಾರಿ ತಪ್ತಾ ಇದ್ದಾರೆ. ಇವತ್ತು ಕ್ರೈಸ್ತ ಕುಟುಂಬಗಳಲ್ಲಿ ಡ್ರಗ್ ಅಡಿಕ್ಷನ್ಸ್ ಇದೆ. ಇವತ್ತು ಕ್ರೈಸ್ತ ಕುಟುಂಬಗಳಲ್ಲಿ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಮನೆಗಳನ್ನು ಬಿಟ್ಟು, ತಂದೆ ತಾಯಿಗಳನ್ನು ತಿರಸ್ಕರಿಸಿ ಮನೆಗಳನ್ನು ಬಿಟ್ಟು ಓಡಿ ಹೋಗ್ತಾ ಇದ್ದಾರೆ. ಇವತ್ತು ಎಷ್ಟೋ ಕ್ರೈಸ್ತ ಕುಟುಂಬಗಳು ದಾಂಪತ್ಯ ಜೀವಿತದಲ್ಲಿ ಒಡಕುಂಟಾಗ್ತದೆ, ಮುರಿದು ಹೋಗ್ತಾ ಇದ್ದಾವೆ, ಡೈವರ್ಸ್ಗಳು ಹೋಗ್ತಾ ಇದ್ದಾರೆ. ಆದರೆ ದೇವರ ವಾಕ್ಯ ನೋಡುವಂಥದ್ದು, ದೇವರು ಕೂಡಿಸಿದ ಮನುಷ್ಯರು ಅಗಲಿಸಬಾರದು. ಆದರೆ ಇವತ್ತು ಎಷ್ಟೋ ಜನ ಜಡ್ಜ್ಗಳು ಫೋನ್ ಮಾಡಿ ಕೇಳ್ತಾರೆ, ಏನ್ ಸರ್ ನಿಮ್ಮ ಕ್ರಿಶ್ಚಿಯನ್ಸ್ ಅಲ್ಲಿ ಎಷ್ಟೋ ಜನ ಡೈವರ್ಸ್ಗಳು ಹೋಗ್ತಾ ಇದಾರೆ ಅಂತ. ಕ್ರಿಸ್ತನ ರಕ್ತವನ್ನು ಚೆಲ್ಲಿದ್ದು ಒಂದು ಗುಂಪಿಗೋಸ್ಕರ ಅಲ್ಲ, ಇಡೀ ಸರ್ವ ಜನಾಂಗವೂ ಕೂಡ ರಕ್ಷಣೆ ಹೊಂದಬೇಕೆಂಬುದಾಗಿ ಆತನು ಬಯಸುವಂತವನಾಗಿದ್ದಾನೆ. ಇಡೀ ಲೋಕಕ್ಕೋಸ್ಕರವಾಗಿ ಆತನು ರಕ್ತವನ್ನು ಚೆಲ್ಲಿದಂತ ದೇವರಾಗಿದ್ದಾನೆ. ಆ ಥರದಲ್ಲಿ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಾಕ್ಯ ನೋಡ್ತೇವೆ, ಯಾರ್ಯಾರು ಆತನ ಅಂಗೀಕರಿಸಿಕೊಂಡರೋ, ಅಂದ್ರೆ ಆತನ ಹೆಸರು ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವಂಥ ಅಧಿಕಾರವನ್ನು ಕೊಟ್ಟನು. ಯಾರೇ ಆಗಿರಲಿ, ಯೇಸು ಅಂಗೀಕಾರ ಮಾಡಿಕೊಳ್ಳುವಾಗ ಅವರ ಜೀವಿತವನ್ನು ಬದಲಾಯಿಸುವಂತ ದೇವರಾಗಿದ್ದಾನೆ. 3ನೇ ಅಧ್ಯಾಯ ಯೋಹಾನ ಸುವಾರ್ತೆ 16ನೇ ವಾಕ್ಯ, ದೇವರು ಲೋಕದಲ್ಲಿ ಎಷ್ಟೋ ಪ್ರೀತಿಯಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂಬುದಾಗಿ ಆತನನ್ನ ಕೊಟ್ಟನು. 1 ತಿಮೋಥೆಯ 2ನೇ ಅಧ್ಯಾಯ 4ನೇ ವಾಕ್ಯ, ಎಲ್ಲಾ ಮನುಷ್ಯರು ರಕ್ಷಣೆ ಬರಬೇಕೆಂಬುದೇ ದೇವರ ಚಿತ್ತ. So God desire, God's will that everyone has to be saved. 2 ಪೇತ್ರ 3ನೇ ಅಧ್ಯಾಯ 9ನೇ ವಾಕ್ಯ, ಯಾರು ಕೂಡ ನಾಶವಾಗಬಾರದಕ್ಕೋಸ್ಕರವಾಗಿ ಆತನು ದೀರ್ಘ ಶಾಂತಿಯಿಂದ ಕಾಯುತ್ತಾ ಇರುವಂತ ದೇವರಾಗಿದ್ದಾರೆ. ಈಸ್ ವೇಟಿಂಗ್ ದಟ್ nobody should be lost. ಪ್ರಿಯರೇ, ನಮ್ಮ ದೇವರಿಗೆ ಯಾರು ಕೂಡ ನಾಶವಾಗುವಂಥದ್ದು ಇಷ್ಟವಿಲ್ಲ. ಎಲ್ಲರ ಜೀವಿತ ಬದಲಾವಣೆ ಆಗಬೇಕು, ಎಲ್ಲರೂ ಕೂಡ ಯೇಸುವಿನ ಸ್ವಂತ ರಕ್ಷಣೆ ಅಂಗೀಕಾರ ಮಾಡಿಕೊಳ್ಬೇಕು, ಎಲ್ಲರೂ ಕೂಡ ಪರಲೋಕ ರಾಜ್ಯಕ್ಕೆ ಸೇರಬೇಕೆಂಬುದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಯಕೆ ಚಿತ್ತವಾಗಿರುವಾಗ ಅದೇ ನಮ್ಮ ಬಯಕೆಯೂ ಆಗಿರ್ಬೇಕಲ್ಲ, ಅದೇ ನಮ್ಮ ಬಯಕೆ ಆಗಿರ್ಬೇಕಲ್ಲ. ನಾವು ಹೇಗೆ ನಾವು ಕಣ್ಣು ಮುಂದೆಯೇ ನರಕಕ್ಕೆ ಹೋಗೋದನ್ನು ನೋಡಿ ನಾವು ಸಂತೋಷವಾಗಿರುವುದಕ್ಕೆ ಸಾಧ್ಯ? ಪ್ರತಿದಿನ ಕ್ರಿಸ್ತನನ್ನು ಅರಿಯದೆ ಎಷ್ಟೋ ಜನ ನರಕಕ್ಕೆ ಹೋಗ್ತಾ ಇದಾರಲ್ಲ, ಅದು ನೋಡಿ ನಾವು ಸುಮ್ಮನೆ ಹೇಗಿರುವುದಕ್ಕೆ ಸಾಧ್ಯ? ನಮ್ಮ ದೇವರು ಎಲ್ಲರೂ ಕೂಡ ರಕ್ಷಣೆ ಹೊಂದಬೇಕೆಂಬುದು ಆತನ ಬಯಕೆ ಆಗಿದೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ಕರ್ತನು ಇವತ್ತು ಹುಡುಕ್ತಾ ಇರುವಂಥದ್ದು ನಂಬಿಗಸ್ತ ವ್ಯಕ್ತಿಗಳನ್ನು. ಈ ಸರ್ಚಿಂಗ್ ಫಾರ್ ಎ ಫೇತ್ಫುಲ್ ಪೀಪಲ್ ಹೂ ಕ್ಯಾನ್ ಗೋ ಫಾರ್ ಹಿಮ್. ನನಗೋಸ್ಕರ ಹೋಗುವಂಥ ವ್ಯಕ್ತಿಗಳು ಯಾರಿದ್ದಾರೆ, ಯಾರೇ ಎಂಬುದಾಗಿ ಆತನು ಹುಡುಕುವಂಥವನಾಗಿದ್ದಾನೆ ಪ್ರಿಯರೇ, ಆತನು ಹುಡುಕುವಂಥವನಾಗಿದ್ದಾನೆ. 1 ನಿಮಿಷ ಆಲೋಚನೆ ಮಾಡಿ ನೋಡ್ರಿ.
ವಿಮೋಚಕಾಂಡ ಪುಸ್ತಕ 3ನೇ ಅಧ್ಯಾಯದಲ್ಲಿ ನೋಡುತ್ತೇವೆ, ಐಗುಪ್ತ ದೇಶದಲ್ಲಿ ಜನರು ಗುಲಾಮಗಿರಿಯಲ್ಲಿ 400 ವರ್ಷ ಇದ್ದರು. ಕಣ್ಣೀರಿದೆ, ದುಃಖ ಇದೆ, ದೇವರಿಗೆ ಮೊರೆ ಇಡ್ತಾ ಇದ್ದರು. ಆಗ ಮೋಶೆ, ದೇವರೇ ನನ್ನ ಜನರನ್ನ ಕಾಪಾಡು, ಅವರು ಕಷ್ಟದಲ್ಲಿದ್ದಾರೆ, ಅವರು ದುಃಖದಲ್ಲಿದ್ದಾರೆ, ಅವ್ರನ್ನ ಕನಿಕರಿಸು ಎಂಬುದಾಗಿ ದೇವರಿಗೆ ಮೊರೆ ಇಟ್ಟಾಗ ದೇವರು 3ನೇ ಅಧ್ಯಾಯದಲ್ಲಿ ಹೇಳುವಂತ ಮಾತು, ಮೋಶೆ ಅವರು ನಿನ್ನ ಜನರಲ್ಲ, ದೇ ಆರ್ ಮೈ ಪೀಪಲ್, ದೇ ಆರ್ ಮೈ ಪೀಪಲ್, ನನ್ನ ಜನರು. ನನ್ನ ಜನರ ಅಕ್ರಮ ನಾನು ಕೇಳಿಸ್ತಾ ಇದ್ದೇನೆ, ನನ್ನ ಜನರ ಪರಿಸ್ಥಿತಿ ನಾನು ಕಂಡಿದ್ದೇನೆ, ನನ್ನ ಜನರ ಮೊರೆ ಕೂಗುಗಳನ್ನು ಕೇಳಿಸ್ತಾ ಇದೆ. ಆದ್ದರಿಂದ ಅವರ ಬಿಡುಗಡೆ ಮಾಡೋಕ್ಕೋಸ್ಕರವಾಗಿ ನಾನೇ ಇಳಿದು ಬಂದಿದ್ದೇನೆ. ಐ ಹ್ಯಾವ್ ಕಮ್ ಟು ಡೆಲಿವರ್ ದಮ್. ಅಷ್ಟಕ್ಕೆ ಮಾತ್ರ ದೇವರು ನಿಲ್ಲಿಸೋದಿಲ್ಲ. ಆದ್ರಿಂದ ಮೋಶೆ ನೀನು ಹೋಗು, ನಾನು ನಿನ್ನನ್ನ ಕಳಿಸ್ತಾ ಇದ್ದೇನೆ. ನೋಡ್ರಿ, ಗಾಡ್ ಈಸ್ ಸರ್ಚಿಂಗ್ ಫಾರ್ ದ ಪೀಪಲ್. ಮೋಶೆ, ನನ್ನ ಜನರ ಕಷ್ಟ ನಂಗೆ ಗೊತ್ತಿದೆ, ಅವರ ಬಿಡುಗಡೆ ಮಾಡೋಕ್ಕೋಸ್ಕರವಾಗಿ ನಾನು ನಿನ್ನನ್ನು ಕಳಿಸ್ತಾ ಇದ್ದೇನೆ, ನೀನು ಹೋಗು. ನನ್ನ ಪ್ರಿಯ ಸಹೋದರನೇ ಸಹೋದರಿ, ಇವತ್ತು ಕೂಡ ಕರ್ತನು ನಂಬಿಗಸ್ತ ಜನರನ್ನ ತನಗೋಸ್ಕರವಾಗಿ ಯಾರು ಹೋಗ್ತಾರೋ ಅವರಿಗಾಗಿ ಹುಡುಕುವಂತವನಾಗಿದ್ದಾನೆ. ನ್ಯಾಯಸ್ಥಾಪಕರ ಪುಸ್ತಕಕ್ಕೆ ಬರುವಾಗ 6-7 ಅಧ್ಯಾಯಗಳ ಗಿದ್ಯೋನ ಕುರಿತ ನೋಡುತ್ತೇವೆ. ಗಿದ್ಯೋನನ್ನು ಮಿದ್ಯಾನನಿಗೆ ಹೆದರಿಕೊಂಡು ಆ ಒಂದು ದ್ರಾಕ್ಷೆ ಅಲೆಗಳ ಮಧ್ಯದಲ್ಲಿ ಗೋಧಿಯನ್ನು ತಟ್ತಾ ಇದ್ದ, ಭಯ ಪಟ್ಟುಕೊಂಡು ಹೆದರಿಕೊಂಡು ಎಲ್ಲಿ ಎತ್ಕೊಂಡು ಹೋಗ್ತಾರೆ ಎಂಬುದಾಗಿ. ಅವರನ್ನ ಹೋಗಿ ದೇವದೂತರು ಭೇಟಿಯಾಗಿ, ಓ ಪರಾಕ್ರಮಶಾಲಿಯೇ, ದೇವರು ನನ್ನ ಜೊತೆ ಇದ್ದಾನೆ, ದೇವರನ್ನ ಆಶೀರ್ವದಿಸ್ತಾನೆ. ಗಿದ್ಯೋನ ಹೇಳಿದ, ಅಯ್ಯೋ, ದೇವರು ನನ್ನ ಜೊತೆ ಇದ್ರೆ ನಮ್ಗೆ ಯಾಕಿಂತ ಗತಿ. ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ, ಎಷ್ಟು ಸಲ ನೀನು ಈ ಮಾತನ್ನು ಹೇಳಿಲ್ಲ? ಎಷ್ಟು ಸಲ ಈ ಮಾತನ್ನು ಹೇಳಿಲ್ಲ? ಸ್ವಾಮಿ, ನನ್ನ ಪ್ರಾರ್ಥನೆ ಕೇಳಿದ್ರೆ ನಮ್ಗೆ ಯಾಕಪ್ಪ ಇಂಥ ಗತಿ? ಸ್ವಾಮಿ ನಮ್ಮ ಜೊತೆ ಇದ್ರೆ ನನ್ನ ಗಂಡ ಯಾಕೆ ಹಿಂಗೆ? ಸ್ವಾಮಿ ಹಿಂಗಿದ್ರೆ ನಮ್ಮ ಜೊತೆ ಇದ್ರೆ ನನ್ನ ಮಗಳ ಪರಿಸ್ಥಿತಿ, ಕುಟುಂಬ ಯಾಕೆ ಹಿಂಗೆ ಮುರಿದು ಹೋಗ್ಬೇಕಾಗಿತ್ತು? ಯಾಕಿಂತ ಕಾಯಿಲೆ, ಯಾಕಿಂತ ವೇದನೆ, ಯಾಕಿಂತ ನೋವು, ಯಾಕಿಂತ ಸಾಲ, ಯಾಕಿಂತ ಕಷ್ಟ? ಇಫ್ ಕ್ರೈಸ್ಟ್ ಇಸ್ ವಿತ್ ಮೀ. ಎಷ್ಟೋ ಸಲ ನಾವು ಕೂಡ ನಿರಾಶರಾಗಿ ಹತಾಶರಾಗಿ ಇರುವಂಥ ಸ್ಥಿತಿ ಬರ್ತದೆ. ಗಿದ್ಯೋನು ಕೂಡ ಅದೇ ಸ್ಥಿತಿ ಇತ್ತು. ಆದರೆ ದೇವದೂತರು ಹೇಳಿದ ಮತ್ತು ಗಿದ್ಯೋನನೇ, ಪರಾಕ್ರಮಶಾಲಿಯೇ, ನೀನು ಹೋಗಿ ಮಿದ್ಯರನ್ನ ಒಡೆದು ಜಯಿಸಿಪ. ನಿನ್ನ ಬಲದಿಂದಲ್ಲ, ನನ್ನ ಬಲದಿಂದ. ಐ ವಿಲ್ ಬಿ ವಿತ್ ಯು. ನಾನು ನಿನ್ನ ಜೊತೆ ಇರ್ತೇನೆ. ಗಿದ್ಯೋನನ್ನ ದೇವರು ಆರಿಸ್ಕೊಂಡ, ಗಿದ್ಯೋನನ್ನ ದೇವರು ನಡೆಸ್ದ. ಮೊದಲನ ಸಂದೇಶದಲ್ಲಿ ನಾವು ನೋಡ್ತಾ ಬಂದು, ಎಸ್ತರ್ ರಾಣಿ ಒಬ್ಬ ಹೆಣ್ಣು ಮಗಳು 127 ಪ್ರಾಂತ್ಯರ್ತಕ್ಕಂಥ ಯಹೂದ್ಯರನ್ನ ಕಾಪಾಡದಂಥ ಒಬ್ಬ ಸ್ತ್ರೀ. ಒಂದು ವೇಳೆ ಆ ದಿನದಲ್ಲಿ ಎಸ್ತರ್ ರಾಣಿ, ನಾನು ವಿಧಿ ಮೀರಿ ಅರಸನ ಮುಂದೆ ಹೋಗಿ ನಿಲ್ತೇನೆ, ಸತ್ತರೆ ಸಾಯ್ತೇನೆ ಎಂಬುದಾಗಿ ತೀರ್ಮಾನ ಮಾಡಿ ಹೋಗಿದ್ದರೆ ಆ ಜನಾಂಗದಿಂದ ಯೇಸು ಸ್ವಾಮಿ ಬರೋಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಆದರೆ ಒಬ್ಬ ಹೆಣ್ಣು ಮಗಳು ತನ್ನ ಪ್ರಾಣವನ್ನ ಮುಡುಪಾಗಿಟ್ಟು ಆ ಅಹಸ್ವರೋಷನ ಮುಂದೆ ಧೈರ್ಯವಾಗಿ ಹೋಗಿ ನಿಂತ ನಿಮಿತ್ತವಾಗಿ 127 ಪ್ರಾಂತ್ಯದಲ್ಲಿರ್ತಕ್ಕಂಥ ಜನರು, ಯಹೂದ್ಯರು ಬದುಕಿ ಉಳಿದರು. ಮುಂದೆ ನಾವು ನೋಡ್ತೇವೆ ಅಪೊಸ್ತಲನಾದ ಪೌಲನ ಜೀವಿತ, ಎಂಥ ಶ್ರೇಷ್ಠವಾದ ಜೀವಿತ ದೇವರು ಆರಿಸಿಕೊಂಡ. ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯದಲ್ಲಿ ಅನನೀಯನೇ ಹೋಗಿ ಅವನನ್ನು ಭೇಟಿಯಾಗಿ ಎಂಬುದಾಗಿ ಹೇಳುವಾಗ ಅನನೀಯ ಎದುರ್ತಾನೆ, ಅಯ್ಯೋ ಸ್ವಾಮಿ, ಅವನು ಎಲ್ಲರೂ ಕೂಡ ಹಿಂಸೆ ಕೊಡುವಂಥವನಾಗಿದ್ದಾನೆ, ಅವನ ಹತ್ರ ನಾನೇ ಹೋಗ್ಲಿ? ಇಲ್ಲ, ನಾನು ಅವನ್ನ ಆರಿಸಿಕೊಂಡಿದ್ದೇನೆ, ಅರಸುಗಳ ಮುಂದೆಯೂ ಅಧಿಕಾರ ಮುಂದೆ ನಿಲ್ಲೋದಕ್ಕೋಸ್ಕರವಾಗಿ ನಾನು ಅವನನ್ನು ಆರಿಸಿಕೊಂಡಿದ್ದೇನೆ, ನೀನು ಹೋಗು. ನೆಹೆಮೀಯನೇ, ನಿನ್ನ ಗರ್ಭದಲ್ಲೇ ನಾನು ನಿನ್ನ ಆರಿಸಿಕೊಂಡಿದ್ದೇನೆ, ಹೋಗು. ನಾನು ಎಲ್ಲಿಗೆ ಹೋಗ್ತೇನೆ ಅಂತ ಹೇಳಿ ನೀನು ಹೋಗಲೇಬೇಕು, ನಾನು ಏನು ಸಾರು ಅಂತ ಹೇಳಿ ನೀನು ಸಾರಲೇಬೇಕು. ನನ್ನ ಪ್ರಿಯ ದೇವ ಜನರೇ, ಯೇಸು ಕ್ರಿಸ್ತರು ಇವತ್ತು ಕೂಡ ಜನರನ್ನ ಆತನು ಆರಿಸಿಕೊಳ್ಳುತ್ತಾನಾಗಿದೆ. ಯಾರು ನನಗೋಸ್ಕರವಾಗಿ ಹೋಗುವಂಥವರು, ಯಾರು ನನಗೋಸ್ಕರವಾಗಿ ಹೋಗುವರು ಎಂಬುದಾಗಿ. ಆದ್ದರಿಂದ ಯೆಶಾಯನ ಪುಸ್ತಕ 6ನೇ ಅಧ್ಯಾಯ 8ನೇ ವಾಕ್ಯ ನೋಡ್ತೇವೆ, ಯಾರು ನನಗೋಸ್ಕರ ಹೋಗುವರು, ಯಾರನ್ನ ಕಳುಹಿಸಲಿ. ಪ್ರಿಯರೇ, ವಿಶೇಷವಾದ ರೀತಿಯಲ್ಲಿ ನಾನು 1990ನೇ ಇಸ್ವಿಯಲ್ಲಿ ಯೇಸು ಸ್ವಾಮಿನ ಸ್ವಂತ ರಕ್ಷಕರ ಅಂಗೀಕಾರ ಮಾಡಿಕೊಂಡೆ. ಆಗಲೇ ನಾನು ಒಂದು ಉತ್ತಮವಾದ ಸರ್ಕಾರಿ ಕೆಲಸದಲ್ಲಿದ್ದೆ, ಗೌರ್ಮೆಂಟ್ ಕೆಲಸದಲ್ಲಿ. ಅದರ ಜೊತೆಯಲ್ಲಿ ಕ್ಲಿನಿಕ್ ಇತ್ತು, ಒಳ್ಳೆ ಪ್ರಾಕ್ಟೀಸ್ ಇತ್ತು.
ಯಾವಾಗ ನಾನು ಯೇಸು ಸ್ವಾಮಿನ ಸ್ವಂತ ರಕ್ಷಣೆ ಅಂಗೀಕಾರ ಮಾಡಿಕೊಂಡು ನಾನೆಲ್ಲ ಹಳೆಯ ಚಟಗಳನ್ನು ಬಿಟ್ಟೆ, ಕ್ರಿಸ್ತನ ಮೆಚ್ಚುವಂಥ ರೀತಿಯಲ್ಲಿ ಯೋಗ್ಯವಾಗಿ ನಾನು ಬದುಕೋದಕ್ಕೆ ಪ್ರಯತ್ನ ಪಟ್ಟೆ. ಬೈಬಲ್ ಓದ್ತಾ ಇದೆ, ಚರ್ಚಿಗೆ ಕ್ರಮವಾಗಿ ಹೋಗ್ತಾ ಇದೆ, ಪ್ರೇಯರ್ ಮಾಡ್ತಾ ಇದೆ. ನನ್ನ ಜೀವಿತ ಯೋಗ್ಯವಾಗಿ ಕರ್ತನ ಮೆಚ್ಚುವಂಥ ರೀತಿಯಲ್ಲಿ ಇರ್ತಿತ್ತು. ಈ ರೀತಿಯಾಗಿರುವಾಗ ಒಂದು ದಿನ ಇದೇ ವಿಶ್ವವಾಣಿಯ ಸೇವಕರಾದಂಥ ವಿಜಯ್ ಕುಮಾರ್ ಬಂದು ನನ್ನನ್ನು ಕ್ಲಿನಿಕಲ್ಲಿ ಭೇಟಿಯಾಗಿ ಸರ್ ನೀವು ಯಾಕೆ ಈ ಥರ ಚೆನ್ನೈನಲ್ಲಿ ಒಂದು ಮೀಟಿಂಗ್ ಇದೆ, ಆ ಮೀಟಿಂಗ್ ನೀವು ಯಾಕೆ ನೀವು ಅಟೆಂಡ್ ಮಾಡಬಾರ್ದು ಅಂತ ಹೇಳಿದ್ರು. ಸೊ ನಾನು ಯೋಚನೆ ಮಾಡಿದೆ, ನನಗೆ ಯಾಕೆ ಬೇಕಾಯ್ತು ಈ ಮೀಟಿಂಗ್ಗಳು? ಫಸ್ಟ್ ಕ್ಲಾಸ್ ಸಂಪಾದನೆ ಮಾಡ್ತಾ ಇದ್ದೀನಿ, ಚೆನ್ನಾಗಿ ದುಡ್ಡು ಮಾಡ್ತಾ ಇದ್ದೀನಿ, ನಾನು ಯಾಕೆ ಇದು ಮೀಟಿಂಗ್ ಯಾರು ಹೋಗ್ತಾರೆ ಅಂತ ಕೆಲಸ ಇಲ್ದಿರೋಂಥವ್ರು ಹೋಗುವಂಥವ್ರು ಈ ಮೀಟಿಂಗ್ಗೆ. ನಾನು ಹೋಗುವಂಥ ಅವಶ್ಯಕತೆ ನನಗೆ ಸಾಕಷ್ಟು ಬ್ಯುಸಿ ಆಗಿದ್ದೀನಿ ಅಂತ ಯೋಚನೆ ಮಾಡಿದೆ. ತಿರುಗಿ ಅವರು ಮತ್ತೆ ಇನ್ನೊಂದು ಸಲ ಬಂದಾಗಲೂ ಅದನ್ನೇ ಹೇಳಿದ್ರು, ನೀವು ಯಾಕೆ ಒಂದು ಸಲ ಅಟ್ಲೀಸ್ಟ್ ಒಂದಿನಕ್ಕಾದ್ರೆ ಯಾಕೆ ನೀವು ಹೋಗಬಾರ್ದು ಅಂತ. ಆಮೇಲೆ ಯೋಚನೆ ಮಾಡಿದೆ, ಓಕೆ ಟೈಮ್ ಪಾಸ್ಗೋಸ್ಕರವಾಗಿ ಯಾಕೆ ನಾವು ಹೋಗಬಾರ್ದು, ಸರಿ ಒಂದಿನ ಹೋಗಿ ಫಾರ್ ಎ ಚೇಂಜ್ ಹೋಗಿ ಬರೋಣ ಎಂಬುದಾಗಿ ಹೋಗಿ ನಾನು ಚೆನ್ನೈಗೆ ಹೋದೆ. ಅಲ್ಲಿ ನಮ್ಮ ಈ ಒಂದು ವಿಶ್ವವಾಣಿಯ ಫೌಂಡರ್ ಆಗಿದ್ದ ಎಮಿಲಣ್ಣ ಅವರು ಪ್ರಸಂಗ ಮಾಡ್ತಾಯಿದ್ರು. ಪ್ರಸಂಗ ಮಾಡುವಾಗ ಒಂದು ಮಾತು ಹೇಳ್ತಾರೆ ಅವರು, ಯೇಸು ಸ್ವಾಮಿ ನಿನಗೋಸ್ಕರವಾಗಿ ಪರಲೋಕವನ್ನು ಬಿಟ್ಟು ಬಂದ, ಯೇಸು ಸ್ವಾಮಿ ನಿನ್ನ ಪಾಪಗಳು ಹೊತ್ತುಕೊಂಡು ಕಲ್ವಾರಿಯ ಕ್ರೂಶಿಯನ್ನು ಏರಿದ, ನಿನಗಾಗಿ ಮುಖಕ್ಕೆ ಉಗುಳಿಸ್ಕೊಂಡ, ನಿನಗಾಗಿ ಮುಳ್ಳಿನ ಕಿರೀಟವನ್ನು ಧರಿಸ್ದ, ನಿನಗಾಗಿ 39 ಚಡಿ ಏಟುಗಳನ್ನು ತಿಂದ, ನಿನಗೋಸ್ಕರವಾಗಿ ಆ ಒಂದು ಕಲ್ವಾರಿ ಕ್ರೂಶಿಯ ಮೇಲೆ ಏರಬೇಕಾಗಿತ್ತು. ನಿಂದೆ, ಗೇಲಿ, ತಿರಸ್ಕಾರ, ಅವಮಾನವೆಲ್ಲವನ್ನು ಕೂಡ ಆತನು ಸಹಿಸಿಕೊಂಡು ನಿನ್ನನ್ನು ಪ್ರೀತಿಸಿ ನಿನ್ನನ್ನು ಪಾಪದ ಬಿಡುಗಡೆ ಮಾಡೋಕ್ಕೋಸ್ಕರವಾಗಿ ಕ್ರೂಶಿ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟ. ನಿನ್ನ ರಕ್ಷಕನಾಗಿ ಇರುವುದಕ್ಕೋಸ್ಕರವಾಗಿ ಆತ 3ನೇ ದಿನದಲ್ಲಿ ಜನಿಸಿ ಎದ್ದು ಬಂದ. ಆತನು ತಿರುಗಿ ಬರುವಂತಹ ದೇವರಾಗಿದ್ದಾನೆ. ನನ್ನ ಪ್ರಿಯ ಮಗನೇ, ಮಗಳೇ, ಇಂಥ ದೇವರಿಗೋಸ್ಕರವಾಗಿ ನೀನು ಏನು ಮಾಡಿದ್ದೀಯೆ? ವಾಟ್ ಯು ಆರ್ ಡೂಯಿಂಗ್ ಫಾರ್ ದಿಸ್ ಗಾಡ್? ಈ ದೇವರಿಗೋಸ್ಕರವಾಗಿ ನಿನ್ನನ್ನು ನರಕದ ತಪ್ಪಿಸುವಂಥ ದೇವರು, ನಿನ್ನ ದಂಡನೆಯನ್ನು ತಪ್ಪಿಸುವಂಥ ದೇವರು, ನಿನಗೆ ಬೇಕಾದ ಪಾಪದ ಬಿಡುಗಡೆಯನ್ನು, ನಿತ್ಯ ಜೀವನ, ನಿನಗೆ ಬೇಕಾದ ಸಮಾಧಾನವನ್ನು, ನಿನಗೆ ಬೇಕಾದ ಆಶೀರ್ವಾದ ಕೊಟ್ಟಂಥ ಈ ದೇವರಿಗೋಸ್ಕರವಾಗಿ ನೀನೇನು ಮಾಡಿದೀಯ? ಪ್ರೇರೆ, ಆ ಕೂಟ ಮುಗಿಸ್ಕೊಂಡು ನಾನು ಇಲ್ಲಿ ಬಂದಮೇಲೂ ಕೂಡ ಆ ಮಾತುಗಳು ನನಗೆ ಚೇಂಕರಿಸ್ತಾನೆ ಇತ್ತು. ಹೌದಲ್ವಾ, ನಾನೇನು ಮಾಡಿದ್ದೀನಿ? ಇಷ್ಟೆಲ್ಲ ಮಾಡಿದಂಥ ದೇವರಿಗೆ ನಾನೇನು ಮಾಡಿದ್ದೀನಿ? ಬೆಳಗ್ಗೆ ಕ್ಲಿನಿಕ್ಕು, ನೈಟು ಕ್ಲಿನಿಕ್ಕು, ಮಧ್ಯಾಹ್ನದಲ್ಲಿ ಡ್ಯೂಟಿ, ಸಂಪಾದನೆ, ದುಡ್ಡು. ಬಟ್ ವಾಟ್ ಐ ಆಮ್ ಡೂಯಿಂಗ್ ಫಾರ್ ಮೈ ಲಾರ್ಡ್ ಹೂ ವಾಸ್ ಗಿವನ್ ಹಿಸ್ ಲೈಫ್ ಫಾರ್ ಮೀ. ನನಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟಂಥ ಈ ದೇವರಿಗೋಸ್ಕರವಾಗಿ ನಾನೇನು ಮಾಡಿದ್ದೇನೆ? ಯೋಚನೆ ಮಾಡ್ತಾ ಇದ್ದೆ. ಈ ರೀತಿಯಾಗಿ ನಾನು ಏನು ಮಾಡಬೇಕು ದೇವರೇ, ಏನು ಮಾಡಬೇಕು, ನನ್ನಿಂದ ಏನು ಬಯಸ್ತಾ ಇದೆಯೇ ಎಂಬುದಾಗಿ ನಾನು ಆಲೋಚನೆ ಮಾಡ್ತಾ ಇರುವಾಗ ಪ್ರೇರೆ, ಕೆಲವು ತಿಂಗಳುಗಳು ದಾಟ್ತಾ ಇತ್ತು. ಅದೇ ಯೋಚನೆ ನಾನಿದ್ದೆ. ಆಗ ಇನ್ನೊಂದು ಮೀಟಿಂಗ್ ಇತ್ತು ಚೆನ್ನೈನಲ್ಲಿ. ಅದು ಯಾರಂದ್ರೆ ಬರೀ ಡಾಕ್ಟರ್ಸ್ಗಳಿಗೆ, ಕ್ರಿಶ್ಚಿಯನ್ ಡಾಕ್ಟರ್ಸ್ಗಳಿಗೆ ಮೀಟಿಂಗ್. ಆಗ ನನಗೂ ಕೂಡ ಇನ್ವಿಟೇಷನ್ ಬಂತು. ನಾನು ಕೂಡ ಆ ಮೀಟಿಂಗ್ಗೆ ನಾನು ಹೋದೆ. ಬೆಂಗಳೂರಿಂದ ಸುಮಾರು ಒಂದು 10 ಜನ ಹೋಗಿದ್ದು. ಬೇರೆ ಬೇರೆ ಕರ್ನಾಟಕ, ಹುಬ್ಬಳ್ಳಿ, ಭದ್ರಾವತಿ, ಬೇರೆ ಏನೆಲ್ಲ ಬಂದರು. ಮತ್ತು ತಮಿಳ್ನಾಡು, ಆಂಧ್ರ, ಈ ರೀತಿಯಾಗೆಲ್ಲ ಥ್ರೋಟ್ ಆಲ್ ಇಂಡಿಯಾ ಲೆವೆಲ್ ಎಲ್ಲ ಬಂದಿರು. ಆ ಮೀಟಿಂಗ್ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು. ಸೊ ನಾವು ಡಾಕ್ಟರ್ಸ್ ಮೀಟ್ ಮಾಡ್ಕೊಂಡು ಭಾಳ ಕ್ಯಾಶುವಲ್ ಆಗಿ ಒಬ್ಬರು ಪರಿಚಯ ಮಾಡಿಕೊಂಡು ಇದ್ದು. ಆ ರೀತಿ ಆ ಮೀಟಿಂಗ್ ಇರುವಾಗ ಈ ಡಾಕ್ಟರ್ಸ್ ಮಾತಾಡುವಂಥ ನಾವು ಸಾಮಾನ್ಯವಾಗಿ ಮೆಡಿಕಲ್ ವಿಷಯ ಮಾತಾಡ್ತೀವಿ. ಅಲ್ಲಿ ಮೆಡಿಕಲ್ ವಿಷಯ ಇರಲಿಲ್ಲ. ಒಬ್ಬ ಹೇಳ್ತಾನೆ ನಾನು 10 ಚರ್ಚ್ ಎಸ್ಟಾಬ್ಲಿಷ್ ಮಾಡಿದ್ದೀನಿ ಅಂತಾನೆ, ಇನ್ನೊಬ್ಬ ನಾನು 5 ಚರ್ಚ್ ಎಸ್ಟಾಬ್ಲಿಷ್ ಮಾಡಿದ್ದೀನಿ, ಇನ್ನೊಬ್ಬ ನಾನು ಇಷ್ಟು ಊರುಗಳಲ್ಲಿ. ನನಗೆ ಆಶ್ಚರ್ಯ, ಇದೇನು ಕತೆ, ನಾವೇನಾದರೂ ಮೆಡಿಕಲ್ ಸಬ್ಜೆಕ್ಟ್ ಡಿಸ್ಕಸ್ ಮಾಡ್ತಾ ಅಂದರೆ ಇವರು ನಾನು ಅಷ್ಟು ಚರ್ಚ್ ಎಸ್ಟಾಬ್ಲಿಷ್ ಮಾಡಿದ್ದೀನಿ, ಇಷ್ಟು ಚರ್ಚ್ ಎಸ್ಟಾಬ್ಲಿಷ್ ಮಾಡಿದ್ದೀನಿ, ಅಷ್ಟು ಸೇವೆ ಮಾಡಿದ್ದೀನಿ. ನನಗೆ ಒಂಥರ ವಿಚಿತ್ರವಾಗಿ ಕೊಡ್ತಿದ್ದು, ಏನು ನಡೀತಾ ಇದೆ ಇಲ್ಲಿ ಅಂತ. ಸರಿ ಕುಳಿತುಕೊಂಡಿದ್ದೋ. ಆಗ ಒಬ್ಬ ಆಫ್ರಿಕನ್ ಮಿಷನರಿ ಸಾಕ್ಷಿ ಕೊಡ್ತಾ ಇದ್ದ. ಪ್ರೇರೆ, ಈ ಸಾಕ್ಷ್ಯನ ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೇಬೇಕು. ದಯವಿಟ್ಟು ಗಂಭೀರವಾಗಿ ಈ ಸಾಕ್ಷ್ಯನ ಕೇಳ್ರಿ. ಆತನು ಹೇಳ್ದ, ನಾನು 2000 ಅನಾಥ ಮಕ್ಕಳನ್ನು ಕಾಪಾಡ್ತಾ ಇದ್ದೀನಿ. ನಾನು 1000 ವಿಧಿಯರು ಮತ್ತು ವೃದ್ಧರು ಅವರಿಗೆ ಅನಾಥಾಶ್ರಮ ನಾನು ಕಟ್ಟಿಕೊಟ್ಟಿದ್ದೀನಿ, ಓಲ್ಡ್ ಏಜ್ ಹೋಮ್ಸ್.
ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇಕಾದ ಸಹಾಯ ಕೊಡ್ತಾ ಇದ್ದೀನಿ, ಕಾಪಾಡ್ತಾ ಇದ್ದೀನಿ, ಎಷ್ಟೋ ಸಭೆಗಳಿಗೆ ಸಹಾಯ ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ದೇವರು ಅದ್ಭುತವಾಗಿ ನನ್ನನ್ನು ನಡೆಸ್ತಾ ಇದ್ದಾನೆ. ನಾವು ತಿಳ್ಕೊಂಡಿದ್ದೆ, ನಾನು ಕುತ್ಕೊಂಡು ಒಂದು ವೇಳೆ ಭಾಳ ದೊಡ್ಡ ಶ್ರೀಮಂತ ಇರ್ಬೋದು, ದೇವರು ಉಪಯೋಗಿಸ್ತಾ ಇದ್ದಾನೆ ಎಂಬುದಾಗಿ ಕ್ಯಾಶುವಲಾಗಿ ಕುಂತ್ಕೊಂಡು ನಾನು ಕೇಳಿಸ್ಕೊಳ್ತಾ ಇದ್ದೆ. ಎಲ್ಲರೂ ಕೂಡ ಆ ಥರ ಕ್ಯಾಶುವಲಾಗಿ ಕುಳಿಸ್ಕೊಂಡು ಕೇಳ್ತಾ ಇದ್ದೋ. ಆಗ ಆ ಥರ ಒಂದು ಮಾತು ಹೇಳ್ದ, ಪ್ರಿಯರೇ, ನೀವು ತಿಳ್ಕೊಂಡಿರ್ಬೋದು ನಾನೇನೋ ದೊಡ್ಡ ಶ್ರೀಮಂತ, ಅದಕ್ಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದೇನಂತ. ಆದರೆ ಒಂದು ಸತ್ಯವನ್ನು ನಾನಿವತ್ತು ನನಗೆ ಹೇಳ್ತೇನೆ, ನಿಮಗೆ ಕೇಳ್ರಿ. ನಾನು ಒಬ್ಬ ಸೂಳೆಯ ಮಗ. ಮೈ ಮದರ್ ಇಸ್ ಎ ಪ್ರಾಸ್ಟಿಟ್ಯೂಟ್. ನಾನು ಹುಟ್ಟಿದಾಗ ನಾನು ಬೇಡ ಅಂತೇಳಿ ಎಂಜಲು ಕಸದ ಒಂದು ತೊಟ್ಟಿಗೆ ನನ್ನನ್ನು ಎಸ್ದು ನನ್ನ ತಾಯಿ ಹೊರಟೋದ್ಲು. ನನ್ನ ದೇವರು ಕಸದ ತೊಟ್ಟಿಯಿಂದ ನನ್ನನ್ನು ಎತ್ತಿ ಈ ಮಟ್ಟಿಗೆ ನನ್ನನ್ನು ನಡೆಸ್ತಾ ಇದ್ದಾನೆ. ಆಗ ಅವನೊಂದು ಮಾತು ಹೇಳ್ದ, ಒಬ್ಬ ವೇಶ್ಯ ಮಗನಾದ ನನ್ನನ್ನು ಹೇ ಸ್ವಾಮಿ ಈ ಮಟ್ಟಿಗೆ ಉಪಯೋಗಿಸ್ಬೇಕಾದ್ರೆ ನಿಮ್ಮನ್ನ ಹೇ ಸ್ವಾಮಿ ಉಪಯೋಗಿಸಕ್ಕೆ ಆಗೋದಿಲ್ವಾ? ವಿಲ್ ನಾಟ್ ಗಾಡ್ ಯೂಸ್ ಯು? ಆಗಲ್ಲ ಆಗಲ್ಲ ಅಂತಿರ್ತೀರಲ್ಲ, ವಿಲ್ ನಾಟ್ ಗಾಡ್ ಯೂಸ್ ಯು? ನನ್ನ ಹೃದಯ ಹೊಡೆದೋಯ್ತು. ಅಲ್ಲಿಂದ ಬಂದವನೇ ನನ್ನ ಹೆಂಡತಿ ಇಲ್ಲೇ ಇದ್ದಾಳೆ, ಜೊತೆಲಿದ್ದಾಳೆ. ನನ್ನ ಮಗನೂ ಕೂಡ ಈಗ ನೀವು ನೋಡಿದ್ಬೇಕು, ಅವನಿದ್ದ, ಇನ್ನೊಬ್ಬ ಬರ್ನಿಲ್ಲ, ಒಬ್ಬ ಇದ್ದಾನೆ. ನನ್ನ ಮನೇಲಿ ಬಂದು ಹೇಳಿದೆ, ಐ ಕ್ಯಾನಾಟ್ ಕಂಟಿನ್ಯೂ ವಿತ್ ಮೈ ಕ್ಲಿನಿಕ್, ಐ ವಿಲ್ ಕ್ಲೋಸ್. ಕಡೆಗೆ ನಾನು ಕ್ಲಿನಿಕ್ನ ಕ್ಲೋಸ್ ಮಾಡ್ದೆ. ಆದರೆ ಜನ ಬೆಳಗ್ಗೆ 6 ಗಂಟೆಗೆ ಮನೆ ಬರೋಕ್ಕೆ ಶುರು ಮಾಡ್ಬಿಟ್ರು. ನೈಟು ನಾನು ಡ್ಯೂಟಿನ ಬರೋದನ್ನೇ ಕಾಯ್ಕೊಂಡಿದ್ರು, ಮನೇಲಿ ಬಂದು ಕೂತ್ಕೊಳ್ಳೋರು. 11 ಗಂಟೆ ಆದರೂ ಮುಗಿತಾ ಇರಲಿಲ್ಲ. ಕಡೆ ನಾನು ಹೆಂಡತಿಗೆ ಹೇಳಿದೆ, ಇಲ್ಲಮ್ಮ, ನಾವು ಏನೇನೇ ಚೇಂಜ್ ಮಾಡ್ಬಿಡೋಣ, ಏನೇನೇ ಬೇಡ ನಮಗೆ. ಯಾಕಂದರೆ ಇಲ್ಲಿದ್ದರೆ ನಾವು ಕರ್ತರ ಸೇವನೆ ಮಾಡೋಕ್ಕಾಗಲ್ಲ. ಏನೇನೇ ಬಿಟ್ಟು ನಾವು ಬೇರೆ ಕಡೆ ಹೋದು ಇಡೀ ಕುಟುಂಬವಾಗಿ ನಾವು ಸೇವೆಯಲ್ಲಿ ತೊಡಗಿಸ್ಕೊಂಡೆ. ಕರ್ತನ ಮಹಾಕೃಪೆಯಿಂದ ಇಲ್ಲಿ ತನಕ 4 ಸಭೆಗಳನ್ನು ಸ್ಥಾಪನೆ ಮಾಡೋಕ್ಕೆ ದೇವರು ನನ್ನ ಹಸ್ತಗಳನ್ನು ಬಲಪಡಿಸಿದ್ದಾರೆ. ಎಲ್ಲ ಮಹಿಮೆ ಕರ್ತನಿಗೆ. ಪ್ರಿಯರೇ, ಕಳೆದ ವಾರ ನಾನು ಚಾಮರಾಜನಗರ ಪಕ್ಕದಲ್ಲಿರ್ತಕ್ಕಂಥ ಕಸ್ತೂರ್ CSA ಚರ್ಚ್, ಸಾಡೆ ಚರ್ಚ್ನಲ್ಲಿ ನಾನು ಸ್ಪೀಕರ್ ಆಗಿದ್ದೆ. ಸ್ಪೆಷಲ್ ಮೀಟಿಂಗ್ಸ್ ಇತ್ತು, ಅಲ್ಲಿ ಸ್ಪೀಕರ್ ಆಗಿದ್ದೆ. ಬಹುಶಃ CSI ಹಿನ್ನೆಲೆ ಮಾತಾ ಒಂದು ವೇಳೆ ಇರುವಂಥವ್ರಿಗೆ ನಿಮಗೆ ಖಂಡಿತ ಗೊತ್ತಿರಲೇಬೇಕು, ಸಾಡೆ ಚರ್ಚ್, ರೆವರೆಂಡ್ ಸಾಡೆ ಎಂಥವ್ರು ಎಂಬುದಾಗಿ. ಅವ್ರ ಬಗ್ಗೆ ಚರಿತ್ರೆ ಗೊತ್ತಿರಬೇಕು ನಮಗೆ. ಆ ಕಡೆ ಪ್ರಾಂತ್ಯಗಳಲ್ಲಿ ಸಾಡೆ ಮತ್ತು ಟಾಮ್ಲಿನ್ಸನ್ ಇಬ್ಬರು ಕೂಡ ಸೇವೆ ಮಾಡುವಂಥ ವ್ಯಕ್ತಿಗಳು. ಸಾಡೆ ಒಬ್ಬ ವ್ಯಕ್ತಿ 27 ಸಭೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. 27 ಚರ್ಚಸ್. ಜೋರಾಗಿ ಚಪ್ಪಾಳೆ ಕೊಡಿ ಅವರಿಗೆ. ಯಾಕಂದರೆ ಅವ್ರ ಮುಂದೆ ನಾವೇನಿಲ್ಲ ರೀ. 1 ಮ್ಯಾನ್ ಬಿಲ್ಡ್ 27 ಚರ್ಚಸ್. ಅಷ್ಟು ಮಾತ್ರ ಅಲ್ಲ, ಊರುಗಳಲ್ಲಿ ಬಾವಿಗಳನ್ನು ಚರ್ಚಿಸಿದ್ದಾರೆ. ನಾನು ಹೋಗಿದ್ದೆ, ಭೋಗಾಪುರಕ್ಕೆ ಹೋಗಿ ಬಾವಿ ನೋಡ್ಕೊಂಡು ಬಂದೆ, ಮಾದಾಪುರಕ್ಕೆ ಹೋದೆ. ಒಬ್ಬ ವ್ಯಕ್ತಿ. ಮತ್ತೆ ಸಾಡೆ ಅವರಿಗೆ 7 ಜನ ಮಕ್ಕಳು. 7 ಜನ ಮಕ್ಕಳಲ್ಲಿ 3 ಜನ ಸತ್ತೋಗ್ತಾರೆ. ಬರೀ 4 ಜನ ಉಳ್ಕೋತಾರೆ ಅಷ್ಟೇ. ಆದರೂ ಕೂಡ ಧೃತಿಗೆಡದೆ ಸೇವೆಯಲ್ಲಿ ಮುಂದೆ ಹೋದರು. ಆಸ್ಪತ್ರೆಗಳನ್ನು ಪ್ರಾರಂಭ, ಆವಾಗ ಕುಷ್ಠರೋಗ ಭಾರಿ ಜಾಸ್ತಿ ಇತ್ತು. ಕುಷ್ಠರೋಗದ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ರು, ಶಾಲೆಗಳನ್ನು ಪ್ರಾರಂಭ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ಮೈಸೂರವ್ರಿಗೆ ಟಾಮ್ಲಿನ್ಸನ್ ಗೊತ್ತಿರಲೇಬೇಕು. ಟಾಮ್ಲಿನ್ಸನ್ ಎಂಥ ವ್ಯಕ್ತಿ ಅಂತಂದರೆ, ಅಲ್ಲಿಂದ ಬಂದು ಕನ್ನಡ ಕಲಿತು ಅವರು ಬರೆದಂಥ ಬೋಧಕರ ಬೋಧೆ ಅಂತಕ್ಕಂಥ ಪುಸ್ತಕ ಇಸ್ ಎ ಎಕ್ಸಲೆಂಟ್ ಗ್ರಾಮ್ಯಾಟಿಕಲ್ ಬುಕ್. ನಾನು ಅದನ್ನು ಓದ್ತಾ ಇರ್ತೇನೆ. ಅಂಥ ಸ್ಕಾಲರ್ ಸೇವಕರು, ಪ್ರಿಯರೇ, ಕರ್ತನಿಂದ ಆರಿಸಲ್ಪಟ್ಟು ಕರ್ತನಿಂದ ಕರೆಯಲ್ಪಟ್ಟಂಥ ವ್ಯಕ್ತಿಗಳು. ಇವತ್ತು ಕರ್ತನ ನಮ್ಮನ್ನು ಕೂಡ ನೋಡ್ತಾ ಇದ್ದಾನೆ. ಯಾರು ಹೋಗುವವರು?
ಯಾರನ್ನ ಕಳಿಸಲಿ? ಬಹುಶಃ ನೀವು ವಿಲಿಯಂ ಬರ್ನ್ಸ್ ಅಂತಕ್ಕಂಥ ಹೆಸರು ಕೇಳ್ಬೋದು. ದೇವರ ಸೇವಕರು. ವಿಲಿಯಂ ಬರ್ನ್ಸ್ ಇಡೀ ಪ್ರಪಂಚವನ್ನೇ ಸುತ್ತಿ ಸೇವೆ ಮಾಡಿದಂಥ ವ್ಯಕ್ತಿ. ಕಡೆಗೆ ಮರಣದ ಹಾಸಿಗೆಯಲ್ಲಿರ್ತಾರೆ. ಮರಣದ ಹಾಸಿಗೆಯಲ್ಲಿದ್ದಂಥ ಸಮಯದಲ್ಲಿ ಕೇಳ್ತಾರೆ, ವಿಲಿಯಂ ಬರ್ನ್ಸ್, ನಿಮ್ಮ ಕೊನೆಯ ಆಸೆ ಯಾವುದು? ಬಿಕಾಸ್ ಯು ಆರ್ ಗೋಯಿಂಗ್ ಟು ಡೈ ಶಾರ್ಟ್ಲಿ. ವಾಟ್ ಈಸ್ ಯುವರ್ ಲಾಸ್ಟ್ ಡಿಸೈರ್ ಅಂತ ವಿಲಿಯಂ ಬರ್ನ್ಸ್ನ ಕೇಳುವಾಗ ವಿಲಿಯಂ ಬರ್ನ್ಸ್ ಹೇಳುವಂಥ ಉತ್ತರ ಯಾವುದು ಗೊತ್ತಾ? ಐ ವಾಂಟ್ ಟು ಟ್ರಾವೆಲ್ ದ ಎಂಟೈರ್ ವರ್ಲ್ಡ್ ಒನ್ಸ್ ಅಗೇನ್ ಅಂಡ್ ಐ ವಾಂಟ್ ಟು ಪ್ರೀಚ್ ದ ಗಾಸ್ಪೆಲ್ ಟು ಎವರಿ ಕ್ರಿಯೇಚರ್. ನಾನು ಒಂದೇ ಒಂದು ಬಯಕೆ, ಇಡೀ ಪ್ರಪಂಚವನ್ನೇ ನಾನು ಸುತ್ತಿ ಮತ್ತೊಂದು ಪ್ರತಿಯೊಂದು ಸೃಷ್ಟಿಗೂ ಕೂಡ, ಪ್ರತಿಯೊಂದು ವ್ಯಕ್ತಿ ಕೂಡ ನಾನು ಸುವಾರ್ತೆ ಹೇಳಬೇಕೆಂಬುದು ನನ್ನ ಬಯಕೆ. ಜಾನ್ ವೆಸ್ಲಿ ಹೆಸರು ಕೇಳಿರ್ತಾರ. ಜಾನ್ ವೆಸ್ಲಿ ಅವರು ಒಂದು ಮಾತು ಹೇಳಿದ್ದಾರೆ, ಮೈ ಓನ್ಲಿ ಬಿಸ್ನೆಸ್ ಆನ್ ದಿಸ್ ಅರ್ತ್ ಈಸ್ ಟು ವಿನ್ ದ ಸೋಲ್. ಮೈ ಓನ್ಲಿ ಬಿಸ್ನೆಸ್ ಆನ್ ದಿಸ್ ಅರ್ತ್ ಟು ವಿನ್ ದ ಸೋಲ್. ಆತ್ಮನ ಗೆಲ್ಲುವಂಥದ್ದೇ ನನ್ನ ಒಂದು ಬಿಸ್ನೆಸ್. ಜಾರ್ಜ್ ವೈಟ್ಫೀಲ್ಡ್ ಅವ್ರು ಹೇಳಿದಂಥ ಮಾತು, ಲಾರ್ಡ್ ಗಿವ್ ಮಿ ಸೋಲ್ಸ್ ಆರ್ ಟೇಕ್ ಅವೇ ಮೈ ಸೋಲ್. ಲಾರ್ಡ್ ಗಿವ್ ಮಿ ಸೋಲ್ಸ್ ಆರ್ ಟೇಕ್ ಅವೇ ಮೈ ಸೋಲ್ಸ್. ಆತ್ಮಗಳನ್ನು ಕೊಡು ಅಥವಾ ನನ್ನ ಆತ್ಮವನ್ನ ತೆಗಿ. ಜಾನ್ ನಾಕ್ಸ್ ಅದೇ ಪ್ರಾರ್ಥನೆ ಮಾಡಿದ್ರಲ್ಲ, ಲಾರ್ಡ್ ಗಿವ್ ಮಿ ಸ್ಕಾಟ್ಲೆಂಡ್ ಆರ್ ಐ ವಿಲ್ ಡೈ. ನನಗೆ ಸ್ಕಾಟ್ಲೆಂಡ್ ಅನ್ನ ಕೊಡು, ಇಲ್ಲದೆ ಹೋದ್ರೆ ನಾನು ಸಾಯ್ತೇನೆ. ಮತ್ತೊಬ್ಬ ದೇವರ ಸೇವಕ, ನಿಜವಾಗಿ ಕೂಡ ಆತನ ಚರಿತ್ರೆ ಓದ್ತದ್ರೆ ನನ್ನ ಹೃದಯ ಒಡೆದೋಗ್ತದೆ. ಡೇವಿಡ್ ಬ್ರನಾರ್ಡ್ ಬರೀ 29 ವರ್ಷದಲ್ಲಿ TB ಕಾಯಿಲೆಯಿಂದ ಸತ್ತೋದ. ಆಫ್ರಿಕಾ ಖಂಡದಲ್ಲಿ ಇಡೀ ಖಂಡಕ್ಕೆ ಸೇವೆ ಮಾಡಿದಂಥ ವ್ಯಕ್ತಿ ಅವನು 29ನೇ ವರ್ಷದಲ್ಲಿ. ಆತನು ಹೇಗೆ ಅಂತಂದರೆ, ರಾತ್ರಿ ಮಲಗುವಾಗ ಆತನ ಕೆಮ್ಮು ಜಾಸ್ತಿ ಕೆಮ್ತಾ ರಕ್ತನ ಕೆಮ್ಮಿಕೊಳ್ಳೋನು, ರಕ್ತ ಕೆಮ್ಮು ಅಂತನು. ಬೆಳಿಗ್ಗೆ ಎದ್ದಾಗ ಡೈರಿಯಲ್ಲಿ ಬರೆಯೋನು, ಏನು ಗೊತ್ತಾ? ಪ್ರೈಸ್ ದ ಲಾರ್ಡ್, ಸ್ಟಿಲ್ ಐ ಆಮ್ ಲಿವಿಂಗ್ ಅಂಡ್ ಟುಡೇ ಐ ವಿಲ್ ಗೋ ಫಾರ್ ಇವೆಂಜಲಿಸಮ್. ದೇವರು ನಮಗೆ ಸ್ತೋತ್ರ, ನಾನು ಇನ್ನೂ ಬದುಕಿದ್ದೀನಿ, ನಾನು ಸೇವೆಗೆ ಹೋಗ್ತೀನಿ. ಹೋಗಿ ಎಲ್ಲ ಸೇವೆ ಮಾಡೋನು, ಮತ್ತೆ ಸಂಜೆ ಬರುವನು. ಸಂಜೆ ಬಂದಾಗ ಡೈರಿಲಿ ಬರೆಯೋನು, ಏನಂತ? ಈಗ ನಾನು ನಿದ್ರೆ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ, ನನಗೆ ರಕ್ತ ಜಾಸ್ತಿ, ನಾನು ಕೆಮ್ತಾ ಇದ್ದೀನಿ, ನಾನು ಬದುಕುಳಿತೀನೋ ನನಗೆ ಗೊತ್ತಿಲ್ಲ, ಆದರೂ ಕೂಡ ನನ್ನ ಪ್ರಾಣವನ್ನು ಕ್ರಿಸ್ತನ ಹಸ್ತಕ್ಕೆ ಒಪ್ಪಿಸ್ಕೊಟ್ಟು ನಾನು ನಿದ್ರೆ ಮಾಡೋಕ್ಕೆ ಹೋಗ್ತೀನಿ. ನಿದ್ರೆ ಮಾಡೋನು ತಿರುಗಿ ಬೆಳಗ್ಗೆ ಎದ್ದಾಗ ಬದುಕಿದ್ರೆ, ಓ ಐ ಆಮ್ ಸ್ಟಿಲ್ ಲಿವಿಂಗ್, ಸೊ ಅಗೇನ್ ಟುಡೇ ಐ ವಿಲ್ ಗೋ ಫಾರ್ ಇವೆಂಜಲಿಸಮ್. ನಾನು ಇನ್ನೂ ಬದುಕಿದ್ದೀನಿ, ಕರ್ತನ ಸೇವೆಗೆ ನಾನು ಹೋಗ್ತೇನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅರ್ಥ ಮಾಡ್ಕೊಡ್ರಿ, ಕ್ರಿಸ್ತನ ಬರೋಣ ಬಹಳ ಹತ್ತಿರವಾಗಿದೆ. ದ ಎಂಡ್ ಆಫ್ ದ ವರ್ಲ್ಡ್ ಇಸ್ ಶಾರ್ಟ್ಲಿ ಗೋಯಿಂಗ್ ಟು ಕಮ್. ಅಂತ್ಯ ಬಹಳ ಹತ್ತಿರವಾಗಿದೆ. ನೋಡ್ತಾ ಇದ್ದೀರಾ, ಉಕ್ರೇನ್ ರಷ್ಯಾ ಯುದ್ಧಗಳು, ಆ ಒಂದು ಹಾಮಾಸ್ ಇಸ್ರೇಲ್ ಯುದ್ಧಗಳು, ಈಗ ನಡೆಯುತ್ತಿರುವಂಥ ಭಾರತ ಪಾಕಿಸ್ತಾನ ಯುದ್ಧಗಳು ಕ್ರಿಸ್ತನ ಬರೋಣದ ಬಹಳ ಸ್ಪಷ್ಟವಾದ ಸೂಚನೆ ಆಗಿದೆ. ಹಿ ಇಸ್ ಗೋಯಿಂಗ್ ಟು ಕಮ್ ಬ್ಯಾಕ್ ಅಗೇನ್ ಅಟ್ ಎನಿ ಮೊಮೆಂಟ್. ಕ್ರಿಸ್ತನ ಬರೋಣ ಯುಗದ ಅಂತ್ಯ ಸಮೀಪವಾಗ್ತಾ ಇದೆ. ಎರಡನೇದಾಗಿ, ಸೈತಾನನು ಬಹಳ ಉಗ್ರವಾಗ್ತಾ ಇದ್ದಾನೆ, ಯಾಕಂದ್ರೆ ಅವನ ಅಂತ್ಯವು ಕೂಡ ಹತ್ತಿರವಾಗ್ತದೆ. ಆದ್ರಿಂದ ಉಗ್ರವಾಗಿ ಇವತ್ತು ಅನೇಕ ಕ್ರೈಸ್ತ ಕುಟುಂಬಗಳನ್ನ ನಾಶ ಮಾಡ್ತಾನೆ, ಅನೇಕ ಸಭೆಗಳನ್ನ ಹೊಡೆದಾಗ್ತಾ ಇದ್ದಾನೆ. ಸೈತಾನ ಇವತ್ತು ಉಗ್ರವಾಗಿ ಯಾರು ನುಂಗಲಿ ಎಂಬುದಾಗಿ ಆತನು ಸಿಂಹದ ಪ್ರಾಯದಲ್ಲಿ ಹುಡುಕ್ತಾ ಇದ್ದಾರೆ. ಆದ್ರಿಂದಲೇ ಅವನ ಹೊಡೆತಕ್ಕೆ ಇವತ್ತು ಎಷ್ಟೋ ಕುಟುಂಬಗಳು ಸಿಕ್ಕಿಕೊಂಡಿವೆ. ಮೂರನೇದಾಗಿ, ನರಕದ ಬೆಂಕಿ ಇನ್ನು ಭಯಂಕರವಾಗಿ ಉರಿತಾ ಇದೆ. ಯಾಕಂದ್ರೆ ಎಷ್ಟೋ ಜನ ಹೋಗ್ತಾರೆ, ಕೋಟಿ ಜನರು ಹೋಗ್ತಾ ಇದ್ದಾರೆ. ನರಕದ ಬೆಂಕಿ ಬಹಳ ಹತ್ತಿರ ಹೆಚ್ಚಾಗಿದೆ. ಇಂಥ ಸ್ಥಿತಿಯಲ್ಲಿ ದೇವ ಜನರೇ, ನಾವು ಹೇಗೆ ತಾನೇ ಸುಮ್ಮನಿರೋದಕ್ಕೆ ಸಾಧ್ಯ? ಮತ್ತಾಯ ಸುವಾರ್ತೆ 28ನೇ ಅಧ್ಯಾಯ 18, 19, 20 ವಾಕ್ಯಗಳು ಏನಿದೆ, ನೀವು ಹೊರಟು ಹೋಗಿ ಎಲ್ಲ ಜನ ಶಿಷ್ಯರ ಮಾಡ್ರಿ, ಅವ್ರಿಗೆ ತಂದೆ ಮಗ ಪವಿತ್ರ ದಿವಸದ ಮಾಡಿಸಿ ದಾನಿಗೆ ಆಜ್ಞೆ ಕಾಪಾಡಿಕೊಳ್ಳದೆ ಅವರು ಉಪದೇಶ ಮಾಡ್ರಿ. ನೋಡ್ರಿ, ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೆ ಹೇಳುತ್ತಾ ಆ ಒಂದು ಮಹಾ ಆಜ್ಞೆ
ಯಾವುದೋ ಕೆಲವು ವ್ಯಕ್ತಿಗಳಿಗೆ ಮಾತ್ರ ಕೊಟ್ಟಿರುವಂತ ಆಜ್ಞೆ ಅಲ್ಲ. ಗ್ರೇಟ್ ಕಮಿಷನ್ ಈಸ್ ಫಾರ್ ಆಲ್ ಬಿಲೀವರ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ದ ಡಿನಾಮಿನೇಷನ್ಸ್. ನೀವು ದೇವರ ಮಕ್ಕಳಾಗಿದ್ದರೆ ಈ ಮಹಾ ಆಜ್ಞೆಯನ್ನ ನಾವು ಮಾಡಲೇಬೇಕು. ಅದರ ಅರ್ಥ ಸುವಾರ್ಥ ಸೇವೆ ಮಾಡಬೇಕಾದ್ದು ನಮ್ಮ ಪ್ರತಿ ಒಬ್ಬೊಬ್ಬರ ಜವಾಬ್ದಾರಿ. ಎರಡನೇದಾಗಿ, ಸುವಾರ್ಥಿಕರನ್ನ ಕಳಿಸಬೇಕಾದ್ದು ಕೂಡ ನಮ್ಮ ಜವಾಬ್ದಾರಿ. ದೇವ ಸಭೆ ಮೇಲೆ ಹೇಳಿಕೊಂಡು ಸುವಾರ್ಥಿಕರನ್ನು ಕಳಿಸದೆ ಹೋದರೆ ನೀನು ದೇವ ಸಭೆಯೇ ಅಲ್ಲ. ಎ ಚರ್ಚ್ ಇಸ್ ನಾಟ್ ಎ ಚರ್ಚ್ if the church not send the missionaries, because the only business or the only existence of the church is to send the missionaries. ಮಿಷನರಿನ ಕಳಿಸಿಕೊಡಿಸುವಾಗೆ ಇಡಲ್ಪಟ್ಟಿರುವಂಥದ್ದೇ ದೇವ ಸಭೆ. ಮಿಷನರಿಗಳನ್ನ ಕಳಿಸದೆ ಹೋದರೆ ಅದು ಸಭೆ ಲೋಕದಲ್ಲಿರುವುದಕ್ಕೆ ಅರ್ಥನೇ ಇಲ್ಲ. ಆದ್ದರಿಂದ ನಾವು ಸಾರಲೇಬೇಕು, ಸೇವಕರನ್ನ ಎಬ್ಬಿಸಿ ಕಳಿಸಲೇಬೇಕು. ಮೂರನೇದಾಗಿ, ಈ ಕಳಿಸಲ್ಪಟ್ಟದ ಸೇವಕರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಅದನ್ನೇ ಯೇಸು ಹೇಳಿದ್ದು, ಬೇಡಿಕೊಳ್ಳಿರಿ ಅವರಿಗೋಸ್ಕರವಾಗಿ. ಇವತ್ತು ಎಷ್ಟೋ ಸೇವಕರುಗಳು ಕಷ್ಟದಲ್ಲಿ, ದುಃಖದಲ್ಲಿದ್ದಾರೆ. ಎಷ್ಟೋ ಸೇವಕರ ಕುಟುಂಬಗಳು ಬಹಳ ದುಃಖದಲ್ಲಿದ್ದಾರೆ. ಮಕ್ಕಳಿಗೆ ಫೀಸ್ ಕಟ್ಟಕ್ಕೆ ಆಗ್ತಾ ಇಲ್ಲ, ಬಾಡಿಗೆ ಕಟ್ಟಕ್ಕೆ ಆಗ್ತಾ ಇಲ್ಲ. ಇಂಥ ಒಂದು ಹೋರಾಟ ಅನೇಕ ದೇವರ ಸೇವಕರ ಕುಟುಂಬದಲ್ಲಿ ಇದೆ. ನಾಲ್ಕನೇದಾಗಿ, ಇಂಥ ಒಂದು ಸೇವೆ ಮಾಡುವಂಥ ಸೇವಕರಿಗೋಸ್ಕರವಾಗಿ ನಮ್ಮ ಕೈಲಾದಷ್ಟು ಧಾರಾಳವಾಗಿ, ಉದಾರವಾಗಿ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ನಾವು ಈ ನಮ್ಮ ದಿನಗಳ ಮಾನಗಳಲ್ಲಿ ಕರ್ನಾಟಕವನ್ನು ಕ್ರಿಸ್ತರಿಗಾಗಿ ಗೆಲ್ಲದೆ ಹೋದರೆ ಮತ್ತೆ ಯಾವಾಗ ನಾವು ಗೆಲ್ತೀವಿ? ಈಗ ನಾವು ಸೇವಕರನ್ನ ಕಳಿಸದೆ ಹೋದರೆ ಇನ್ಯಾವಾಗ ನಾವು ಕಳಿಸ್ತೀವಿ? ಇನ್ ಅವರ್ ಜನರೇಷನ್ ವಿ ಹ್ಯಾವ್ ಟು ವಿನ್ ಕರ್ನಾಟಕ ಫಾರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಆದ್ದರಿಂದ ಪ್ರಿಯ ಸಹೋದರ ಸಹೋದರರೇ, ನಾವು ಸೇವೆ ಮಾಡುವಂಥವರಾಗಿರೋಣ. ಸೇವಕರನ್ನ ಪ್ರೋತ್ಸಾಹಿಸಿ ಕಳಿಸೋಣ. ಸೇವಕರಿಗಾಗಿ ಪ್ರಾರ್ಥನೆ ಮಾಡೋಣ. ಸೇವಕರಿಗಾಗಿ ಆರ್ಥಿಕವಾದ ಸಹಾಯವನ್ನು ಕೂಡ ನಾವು ಮಾಡುವಂಥವರಾಗಿರೋಣ. ಕೊನೆಯದಾಗಿ, ಯೆಶಾಯನ ಪುಸ್ತಕದಲ್ಲಿ ನೋಡುತ್ತೇವೆ, ಆ ಮಾತು ನಮ್ಮ ಒಂದೊಂದು ಹೃದಯದ ಆಳದಲ್ಲಿ. ಯೆಶಾಯನ ಪುಸ್ತಕ 6ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ದೇವರೇ ಹೇಳುವಂಥ ಮಾತು ಇದು. ದೇವರೇ ಹೇಳುವಂಥ ಮಾತು, ಯಾರನ್ನ ಕಳಿಸಲಿ, ಯಾರು ನನಗೋಸ್ಕರವಾಗಿ ಹೋಗುವರು? ಯಾರನ್ನ ಕಳಿಸಲಿ, ಯಾರು ನನಗೋಸ್ಕರವಾಗಿ ಹೋಗುವರು? ಅದೇ ಪ್ರಶ್ನೆ ಇವತ್ತು ನಿಮ್ಮನ್ನು ಕೇಳ್ತಾ ಇದ್ದಾನೆ ದೇವರು. ದೇವರ ಆತ್ಮನ ನಿಮ್ಮನ್ನು ಪ್ರೇರೇಪಿಸುವುದಾದರೆ ಪರಿಪೂರ್ಣವಾದ ಸುವಾರ್ಥ ಸೇವೆಗೆ ನಿಮ್ಮನ್ನು ನೀವು ಅರ್ಪಿಸ್ಕೊಡ್ರಿ. ಇಲ್ಲ, ನಾನು ಕೆಲಸ ಮಾಡಿಕೊಂಡೇ ಸೇವೆ ಮಾಡ್ತೀನಿ ಅಂತ ದೇವ್ರ ನಮಗೆ ಸ್ತೋತ್ರ. ನೀವು ಕೆಲಸ ಮಾಡಿಕೊಂಡೆ ನನ್ನ ಥರ ಪೌಲನ್ ಟೆಂಟ್ ಮಾಡ್ಕೊಂಡು ಸೇವೆ ಮಾಡ್ದ, ನಾನು ಡಾಕ್ಟರ್ ಕೆಲಸ ಮಾಡ್ಕೊಂಡು ಸೇವೆ ಮಾಡ್ತೇನೆ. ಅದೇ ರೀತಿ ನೀವು ಕೂಡ ಸೇವೆ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಸೇವೆ ಮಾಡಿರಿ. ಅಷ್ಟು ಜೊತೆಗೆ ಸೇವಕರಿಗಾಗಿ ಪ್ರಾರ್ಥನೆ ಮಾಡೋಣ. ಸೇವಕರಿಗೆ ಎಷ್ಟು ಸಾಧ್ಯವೋ ಸಹಾಯ ಮಾಡೋಣ. ಪ್ರೇರೆ, ಈ ಪ್ರಶ್ನೆ ಇವತ್ತು ಯೇಸು ನಮ್ಮ ಪ್ರತಿಯೊಬ್ಬರು ಕೇಳ್ತಾ ಇದ್ದಾನೆ. ಯಾರನ್ನು ಕಳಿಸ್ಲಿ, ಯಾರು ನನಗೋಸ್ಕರ ಹೋಗೋರು? ಆವತ್ತು ಆ ಆಫ್ರಿಕಾ ಸೇವಕ ಕೇಳಿದ ಪ್ರಶ್ನೆ, ಒಬ್ಬ ವೇಶ್ಯೆಯ ಮಗನಂತ ನನ್ನನ್ನು ಕರ್ತನ ಈ ಮಟ್ಟಿಗೆ ಉಪಯೋಗಿಸ್ಬೇಕಾದ್ರೆ ದೇವರು ನಿಮ್ಮನ್ನು ಉಪಯೋಗಿಸುವ ಅಂಥ ಒಂದು ಸವಾಲನ್ನು ತೆಗೆದುಕೊಂಡವ್ರು ಹಾಕಿ ನಮ್ಮ ಪ್ರತಿಯೊಬ್ಬರು ಕೂಡ ಕರ್ತನ ಸೇವೆಗೆ ಸಮರ್ಪಣೆ ಮಾಡಿಕೊಳ್ಳೋಣ. ಒಂದಂತೂ ಸತ್ಯ, ಎಷ್ಟೇ ಮಹಾ ಸಂಕಟಗಳಿರ್ಬೋದು, ಕಷ್ಟಗಳಿರ್ಬೋದು, ಕಣ್ಣೀರುಗಳಿರ್ಬೋದು, ಆದರೆ ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಕ್ರಿಸ್ತನು ಖಂಡಿತ ನಮ್ಮ ಕಣ್ಣೀರನ್ನು ಒರೆಸುವಂಥ ದೇವರಾಗಿದ್ದಾನೆ. ಕಷ್ಟಗಳನ್ನು ಪರಿಹರಿಸುವಂಥ ದೇವರಾಗಿದ್ದಾನೆ. ನಮ್ಮ ಕುಟುಂಬ ಪರಿಸ್ಥಿತಿಗಳನ್ನು ಮಾರ್ಪಡಿಸುವಂಥ ದೇವರಾಗಿದ್ದಾನೆ. ಆತನು ಸಮಾಧಾನಕ್ಕೆ ಕಾರಣ ಹೊರತು ಗಲಿಬಿಲಿಗೆ ಕಾರಣ ಅಲ್ಲ. ಕ್ರಿಸ್ತನು ಇವತ್ತು ಕೂಡ ನಮ್ಮ ಪ್ರತಿಯೊಂದೊಂದು ಕುಟುಂಬವನ್ನು ಕೂಡ ಆಶೀರ್ವದಿಸುವಂಥ ದೇವರಾಗಿದ್ದಾನೆ. ಆ ಯೇಸು ಕ್ರಿಸ್ತನ ಆಶೀರ್ವಾದ ನಿರಂತರ ನಿಮ್ಮಗಳ ಮೇಲೆ ಇರಲಿ. ಒಂದು ನಿಮಿಷ ಎಲ್ಲರೂ ಕೂಡ ಎದ್ದು ನಾವು ಪ್ರಾರ್ಥನೆ ಮಾಡಿಕೊಳ್ಳುವಂಥವರಾಗೋಣ. ಪ್ಲೀಸ್ ಲೆಟ್ ಅಸ್ ಸ್ಟ್ಯಾಂಡ್ ಅಪ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಇವತ್ತು ವಿಶೇಷವಾಗಿ ಸ್ತೋತ್ರ. ಹೌದು ಸ್ವಾಮಿ, ನಿನ್ನಲ್ಲಿ ಪರಿಹಾರ ಉಂಟು ಕರ್ತನೆ. ಏನೆಲ್ಲ ಕಷ್ಟ ಸಂಕಟಗಳು ನನ್ನ ಕುಟುಂಬದಲ್ಲಿ,
ಕಣ್ಣೀರುಗಳನ್ನು ಕುಟುಂಬ ಇದ್ದರೂ ಕೂಡ ನೀನು ಮಾರ್ಪಡಿಸುವುದ ದೇವರಾಗಿದ್ದೆ. ನನ್ನ ಕರ್ತನ ಕುಟುಂಬಗಳನ್ನು, ನನ್ನ ಗಂಡನ, ನನ್ನ ಹೆಂಡತಿಯ, ನನ್ನ ಮಕ್ಕಳ ಪರಿಸ್ಥಿತಿಗಳ ಬದಲಾಯಿಸುವಂಥ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ, ನಾನು ಸೋತು ಹೋಗದೆ, ಕುಗ್ಗಿ ಹೋಗದೆ, ಗೋಸ್ವಾಮಿ ನಿನ್ನ ಸೇವೆಯನ್ನು ಮುಂದೆ ಹೋಗುತ್ತೇನೆ ಎಂಬುದಾಗಿ ನಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳುತ್ತಾರಾಗ. ಲೆಟ್ ಅಸ್ ಆಲ್ ಸ್ಟ್ಯಾಂಡ್ ಅಪ್ ದ ಪ್ರೇಸ್ ಆಫ್ ಗಾಡ್. ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚಿ, ಕರ್ತನೆ, ಈಗೋ ನಿನ್ನ ಸೇವೆಗೆ ನನ್ನನ್ನು ಸಮರ್ಪಣೆ ಮಾಡಿಕೊಂಡಿದ್ದೇನೆ. ಕರ್ತನೆ, ನಿನ್ನ ಸೇವೆಗೆ ಸಮರ್ಪಣೆ ಮಾಡಿಕೊಂಡಿದ್ದೇನೆ. ಆ ದಿನದಲ್ಲಿ ನೀನು ಕೇಳುವಂಥ ಪ್ರಶ್ನೆ, ಯಾರನ್ನ ಕಳುಹಿಸಲಿ, ಯಾರು ನನಗೋಸ್ಕರವಾಗಿ ಹೋಗುವರು ಅನ್ನುವಂಥ ಪ್ರಶ್ನೆಗೆ, ಗೋಸ್ವಾಮಿ ನಾನಿದ್ದೇನೆ, ನಾನು ಇವತ್ತಿನಿಂದಲೇ ನಿನ್ನ ಸೇವೆಯನ್ನು ಮಾಡುತ್ತೇನೆ ಎಂಬುದಾಗಿ ನಮ್ಮನ್ನು ನಾವು ವೈಯಕ್ತಿಕವಾಗಿ, ಕುಟುಂಬವಾಗಿ ಕರ್ತನ ಸೇವೆಗೆ ಸಮರ್ಪಣೆ ಮಾಡಿಕೊಳ್ಳುವಂಥವರಾಗಿರೋಣ, ಪ್ರಾರ್ಥನೆ ಮಾಡಿಕೊಳ್ಳುವಂಥವರಾಗಿರೋಣ. ಯಾರು ಹೋಗುವರು, ಯಾರ ಕಳುಹಿಸಲಿ, ಯಾರು ಹೋಗುವರು, ಯಾರ ಕಳುಹಿಸಲಿ, ಪ್ರಭು ಕಳುಹಿಸು ನನ್ನ, ನಾ ಹೋಗುವೆ. ಪ್ರಭು ಕಳುಹಿಸು ನನ್ನ, ನಾ ಸಾರುವೆ. ಯಾರು ಹೋಗುವರು, ಯಾರ ಕಳುಹಿಸಲಿ, ಯಾರು ಹೋಗುವರು, ಯಾರ ಕಳುಹಿಸಲಿ, ಪ್ರಭು ಕಳುಹಿಸು ನನ್ನ, ನಾ ಹೋಗುವೆ. ಪ್ರಭು ಕಳುಹಿಸು ನನ್ನ, ನಾ ಸಾರುವೆ. ಕೋಟ್ಯಾನು ಕೋಟಿ ನನ್ನ ಜನರು ನರಕಕ್ಕೆ ಹೋಗುವರು, ಆ ನರಕದ ಬಾಗಿಲು ಮುಚ್ಚೋಗುವಂತೆ ಸುವಾರ್ತೆಯ ಸಾರುವರ್ಯಾರು. ಕೋಟ್ಯಾನು ಕೋಟಿ ನನ್ನ ಜನರು ನರಕಕ್ಕೆ ಹೋಗುವರು, ಆ ನರಕದ ಬಾಗಿಲು ಮುಚ್ಚೋಗುವಂತೆ ಸುವಾರ್ತೆಯ ಸಾರುವರ್ಯಾರು. ಯಾರು ಹೋಗುವರು, ಯಾರ ಕಳುಹಿಸಲಿ, ಪ್ರಭು ಕಳುಹಿಸು ನನ್ನ, ನಾ ಹೋಗುವೆ. ಪ್ರಭು ಕಳುಹಿಸು ನನ್ನ, ನಾ ಸಾರುವೆ. ಯಾರ ಕಳುಹಿಸಲಿ, ಯಾರು ಹೋಗುವರು, ಪ್ರಾರ್ಥನೆ ಮಾಡಿಕೊಳ್ಳಿ. ಪರಿಶುದ್ಧನಾಥ ದೇವರೇ, ಯೇಸುವಿನ ಮಟ್ಟಿಗೆ ಮಾತನಾಡೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ನಮ್ಮನ್ನು ನಾವು ನಿನ್ನ ಸೇವೆ ಸಮರ್ಪಣೆ ಮಾಡಿಕೊಳ್ಳುತ್ತೇವೆ ಸ್ವಾಮಿ. ಹೌದು ಕರ್ತ, ನಿನ್ನ ಬರೋಣ ಬಹಳ ಶೀಘ್ರವಾಗಿದೆ. ಸೈತಾನ ಬಹಳ ಉಗ್ರವಾಗಿದ್ದಾನೆ. ನರಕದ ಬೆಂಕಿ ಘೋರವಾಗಿ ಹತ್ತಿ ಉರಿಯುತ್ತದೆ ಸ್ವಾಮಿ. ಇಂಥ ಸ್ಥಿತಿಲಿ ಕರ್ತ, ನಾವು ಸುಮ್ಮನಿರದೆ ಕರ್ತ, ಪ್ರತಿದಿನ ಪ್ರತಿ ಕ್ಷಣ ಕರ್ತನೆ ನಾವು ನಿನ್ನ ಸೇವೆಯನ್ನು ಮಾಡುವಾಗೆ, ಅನೇಕ ಆತ್ಮನ ನರಕದ ಬೆಂಕಿಯಿಂದ ತಪ್ಪಿಸಿ ಕಾಪಾಡುವಾಗೆ, ರಾಜ್ಯನ ಸ್ಥಾಪಿಸುವಾಗೆ ನಮ್ಮ ಹಸ್ತಗಳನ್ನು ಬಲಪಡಿಸಿ ಆಶೀರ್ವದಿಸಿ ನಡೆಸುವುದಾಗಿ ಎಲ್ಲ ಈ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್. ದಯವಿಟ್ಟೆಲ್ಲ ಕೂತ್ಕೊಂಡು ಪ್ಲೀಸ್ ಬಿ ಸೀಟೆಡ್. ಚಪ್ಪಾಳೆ ತಡ್ತಾ ಅವ್ರನ್ನ ಗೌರವಿಸೋಣ ಪ್ರೇರೆ. ಒಂದು ಅದ್ಭುತವಾದಂಥ ಸಂದೇಶ ದೇವರು ಪ್ರಾರಂಭಪಡಿಸಿದ್ದಕ್ಕಾಗಿ ನಾನು ದೇವರಿಗೆ ವಂದನೆಯನ್ನು ಸಲ್ಲಿಸುವಂತನಾಗಿದ್ದೇನೆ. ಪ್ರೇರೆ, ನಾವೀಗ ವಿಡಿಯೋ ಪ್ರೆಸೆಂಟೇಷನ್ ನೋಡೋಕ್ಕಿಂತ ಮುಂಚಿತವಾಗಿ
ನಮ್ಮ ಮಧ್ಯದಲ್ಲಿ ರೆವರೆಂಡ್ ಸುಧಾಕರ್ ಅಯ್ಯನವರಿದ್ದಾರೆ. CSI ರಾಜೀವ್ ನಗರ ಸಭೆಯ ಸಭಾಪಾಲಕರು ಮತ್ತು ರಾಜೀವ್ ನಗರದಲ್ಲಿ ಸಭೆ ಕಟ್ಟಲ್ಪಡ್ತಾ ಇದೆ. ಅಯ್ಯರು ಒಂದೆರಡು ನಿಮಿಷ ಶೇರ್ ಮಾಡುವಂತರಾಗಿದೆ. ಅಯ್ಯರೇ, ದಯಮಾಡಿ ಮುಂದುಗಡೆ ಬರಬೇಕಾಗಿ ನಾನು ಪ್ರೀತಿಯಿಂದ ವಿನಿಸಿಕೊಳ್ಳುವಂತನಾಗಿದ್ದೇನೆ. ದೇವಜನರೇ, ನಾನು ನಿಮ್ಮನ್ನು ನಮ್ಮ ರಕ್ಷಕನಾದಂಥ ಯೇಸು ಸ್ವಾಮಿಯವರ ಹೆಸರಿನಲ್ಲಿ ಪ್ರೀತಿಯಿಂದ ವಂದಿಸುವವನಾಗಿದ್ದೇನೆ. ಸೇರಿ ಬಂದಂಥ ಅನೇಕರಿಗೆ ಗೊತ್ತಿದೆ, CSI ರಾಜೀವನಗರ ಸಭೆ ಕಳೆದ 21 ವರ್ಷದಿಂದ ಒಂದು ಶಾಲೆಯಲ್ಲಿ ಆರಾಧನೆಯನ್ನು ನಡೆಸಿ ಸಭೆ ತನ್ನ ಆತ್ಮಿಕವಾದಂಥ ಕಾರ್ಯವನ್ನು ಸಾಗಿಸ್ತಾ ಇದೆ. ಈ ಮಧ್ಯೆ ದೇವರ ಮಹಾಕೃಪೆಯಿಂದ ಕಳೆದ ವರ್ಷದಿಂದ ನಾವು ಒಂದು ಹೊಸದಾದಂಥ ನೂತನವಾದಂಥ ದೇವಾಲಯವನ್ನು ಕಟ್ಟುವಂಥ ಕಾರ್ಯವನ್ನು ಆರಂಭ ಮಾಡಿದ್ದೇವೆ. ಈಗಾಗಲೇ ಆಲಯದ ಸುಮಾರು 80ರಷ್ಟು ಕಾರ್ಯ ದೇವರ ಮಹಿಮೆಗಾಗಿ ದೇವರ ಕೃಪೆಯಿಂದ ಸಾಗುತ್ತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಆಲಯವನ್ನು ಪ್ರತಿಷ್ಠೆ ಮಾಡುವಂಥ ಒಂದು ಅವಕಾಶಕ್ಕಾಗಿ ನಾವು ದೇವರನ್ನು ಪ್ರಾರ್ಥನೆ ಪೂರ್ವಕವಾಗಿ ಬೇಡುತ್ತಾ ನಮ್ಮ ಕೆಲಸವನ್ನು ಮುಂದುವರಿಸ್ತಾ ಇದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ವೆಸ್ಲಿ ಮಹಾದೇವಾಲಯದ ಸದಸ್ಯರಾದಂಥ ಶ್ರೀ ವಿಕ್ಟರ್ ಮತ್ತು ಕುಟುಂಬದವರು ಒಂದು ಆಕ್ಟಿವಾ ಹೋಂಡಾ ಗಾಡಿಯನ್ನು ನಮ್ಮ ದೇವಾಲಯದ ಅಭಿವೃದ್ಧಿ ಕಾರ್ಯಕ್ಕೋಸ್ಕರವಾಗಿ ಆ ಗಾಡಿಯನ್ನು ಕೊಟ್ಟು ಅದನ್ನು ಲಕ್ಕಿ ಡಿಪ್ ಮೂಲಕವಾಗಿ ದೇವಾಲಯದ ಪ್ರತಿಷ್ಠೆಯ ದಿನ ಡ್ರಾ ಮಾಡಿ ಆ ಡ್ರಾದಲ್ಲಿ ಬಂದಂಥವರಿಗೆ ಗಾಡಿಯನ್ನು ಕೊಡಿ. ಆ ಗಾಡಿಯಿಂದ ಬರುವಂಥ ಲಕ್ಕಿ ಡಿಪ್ನಿಂದ ಬರುವಂಥ ಆರ್ಥಿಕವಾದಂಥ ನೆರವನ್ನು ನಿಮ್ಮ ಕಟ್ಟಡದ ಅಭಿವೃದ್ಧಿಗಾಗಿ ನೀವು ಉಪಯೋಗ ಮಾಡಿಕೊಳ್ಳಿರೆಂಬುದಾಗಿ ಅವರು ನಮಗೆ ಒಂದು ಸ್ಕೂಟರನ್ನು ಕೊಟ್ಟಿದ್ದಾರೆ. ಈಗಾಗಲೇ ಬೇರೆ ಬೇರೆ ಸಭೆಗಳಲ್ಲಿ ಬೇರೆ ಬೇರೆ ಸಭೆಯ ಜನರು ಅದಕ್ಕೆ ಲಾಟರಿ ಟಿಕೆಟ್ಗಳನ್ನು ತಕ್ಕೊಳ್ಳುವುದರ ಮೂಲಕವಾಗಿ ನಮಗೆ ಆರ್ಥಿಕವಾದಂಥ ನೆರವನ್ನು ನೀಡಿದ್ದಾರೆ, ಪ್ರಾರ್ಥನೆ ಮಾಡಿದ್ದಾರೆ. ಪ್ರಾರ್ಥಿಸಿದಂಥ ಸಹಾಯ ಮಾಡಿದಂಥ ಎಲ್ಲರನ್ನ ನಾನು ಮತ್ತೊಮ್ಮೆ ಯೇಸು ಸ್ವಾಮಿಯವರ ಹೆಸರಿನಲ್ಲಿ ನಾನು ವಂದಿಸ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ಬಳಿ ಕೆಲವು ಲಾಟ್ರಿ ಟಿಕೆಟ್ಗಳನ್ನು ನಾವು ತಂದಿದ್ದೇವೆ. ಒಂದು ಲಾಟ್ರಿ ಟಿಕೆಟ್ ಬೆಲೆ 100 ರೂಪಾಯಿ ಮಾತ್ರ. ದಯಮಾಡಿ ಈ ಒಂದು ವಿಶೇಷವಾದಂಥ ಕಾರ್ಯದಲ್ಲಿ ನೀವು ಭಾಗವಹಿಸಿ. ಈಗ ತಾನೇ ಡಾಕ್ಟರ್ ಪ್ರಭುದಾಸ್ ಸೇವಕರ ವಾಕ್ಯ ಸಂದೇಶ ಹೇಳಿದಾಗೆ ಸೇವೆಯ ಭಾರ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಕೊಡಲ್ಪಟ್ಟದೆ. ಕೊಡುವಂಥದ್ದು ಕೂಡ ಸೇವೆಯ ಭಾರ, ಪ್ರಾರ್ಥನೆ ಮಾಡುವಂಥದ್ದು ಕೂಡ ಸೇವೆಯ ಭಾರ, ಅದಕ್ಕಾಗಿ ಪ್ರಯತ್ನ ಮಾಡುವಂಥದ್ದು ಕೂಡ ಒಂದು ಸೇವೆಯ ಭಾರ. ಇದನ್ನು ದಯಮಾಡಿ ತಾವು ತಿಳ್ಕೊಂಡು ಈ ಒಂದು ಉತ್ತಮವಾದಂಥ ಕಾರ್ಯದಲ್ಲಿ ತಮ್ಮ ಆರ್ಥಿಕವಾದಂಥ ನೆರವನ್ನು ನೀಡಿ, ಮುಖ್ಯವಾಗಿ ಪ್ರಾರ್ಥನೆ ಮಾಡಿ ನಮ್ಮ ಆಲಯದ ಕಟ್ಟಡದ ಕೆಲಸಕ್ಕಾಗಿ ನಿಮ್ಮ ವಿಶೇಷವಾದಂಥ ದೇಣಿಗೆಯನ್ನು ನೀಡಿರೆಂಬುದಾಗಿ ನಾನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಕೇಳಿಕೊಳ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲೆಂಬುದಾಗಿ ನಾನು ತುಂಬ ಮನಸ್ಸಿನಿಂದ ಹಾರೈಸುವವನಾಗಿದ್ದೇನೆ. ಮತ್ತು ಈ ಒಂದು ವಿಶೇಷವಾದಂಥ ಅವಕಾಶವನ್ನು ಮಾಡಿಕೊಟ್ಟಂಥ ಘನವನಿದಂಥ ಜೋಸೆಫೈನವರಿಗೂ ಕೂಡ ನಾನು ನನ್ನ ಸಭೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ಪ್ರೀತಿಯ ವಂದನೆಗಳನ್ನು ತಿಳಿಸುವವನಾಗಿದ್ದೇನೆ. ಈ ಪ್ರಾರ್ಥನೆ ಮಾಡಿ ದಯಮಾಡಿ ಸಹಾಯ ಮಾಡಬೇಕಾಗಿ ನೆನೆಸ್ಕೊಳ್ತಾನೆ. ಟಿಕೆಟ್ ಕೂಟದ ನಂತರ ಟಿಕೆಟ್ ಇದ್ದಾವೆ ಅಯ್ಯರ ಹತ್ರ, ದಯಮಾಡಿ ನೀವು ತೆಗೆದುಕೊಳ್ಬೇಕಾಗಿ ಪ್ರೀತಿನಿಂದ ವಿನಿಸಿಕೊಳ್ಳುವಂತನಾಗಿದ್ದೇನೆ. ಈಗ ವಿಡಿಯೋ ಪ್ರೆಸೆಂಟೇಷನ್ ನಂತರ ರೆವರೆಂಡ್ ಡಾಕ್ಟರ್ ನೋಹನ್ ರಾಜ್ ಅಯ್ಯನವರು ಮಿಷನ್ ಕುರಿತಾಗಿ ಶೇರ್ ಮಾಡುವಂತರಾಗಿದ್ದಾರೆ. ತದನಂತರ ನಾವು ಊಟಕ್ಕೆ ಹೋಗ್ತೇವೆ. ಹಾಗಾಗಿ ಈ ಸಮಯದಲ್ಲಿ ನಾವು ವಿಡಿಯೋ ಪ್ರೆಸೆಂಟೇಷನ್ ಅನ್ನು ವೀಕ್ಷಿಸೋಣ ಪ್ರಿಯರೇ. God is love. He loves you. He loves me. And his only begotten Son, our Lord Jesus Christ, gave his life as a ransom for the sins of all, so that we may all have a life and a life in abundance. Vishvavani, an indigenous missionary organization, is taking the gospel to the unreached people in India since 40 long years. Started as a radio ministry, it soon ventured into sending missionaries to the areas where Jesus is not preached. God spoke clearly to Dr. Emil Jebba Singh, the founder, from Romans 15:20, to inherit the still untouched villages. Unreached villages, native workers, and local support are the core values of the vision-oriented mission. Today, 4,678 full-time workers are toiling in 10,214 remote villages in 24 states of our country. In 7,530 villages, weekly Bible study groups are conducted.
3,148 churches have been planted among new generation believers, and buildings are constructed in 1,304 villages through the generous donations of God's people. Our Savior blesses our sincere efforts and gives us eternal fruits. Dr. Ramesh Babu is the first medical graduate in the whole Sora tribe in Andhra Pradesh. The gospel is transforming lives and communities. Once less than 30% literacy, today we see 60+%. Tuition centers in the Chenchu tribe have given new hope to 756 kids in 22 villages. Parents are excited to see their kids carrying school bags rather than hanging around the trees in the forest. 439 young girls joined our tailoring centers in 24 places. 18 years old Neha from Pindi village from Punjab says, "When I was 11 years old, my father died. I dropped out of school only because my mother worked as a maid. It was very difficult to survive, but I was thrilled when a free tailoring center was opened in my village. Now I support my mother." 184 boys and girls are housed in our 7 child care centers and are growing from strength to strength. Monthly, an average of 1,834 patients are treated freely in our 8 village primary health centers. Most of the times, the sick persons are carried, and Jesus heals them. Hallelujah. My father was a rickshaw puller. He couldn't afford to send me to school. Mrs. Ashalata Pramanika never imagined at 60 years I would be learning to read and write. She's enjoying the company of 59 adults at Beldanga Adult Literacy Center in West Bengal. By God's grace, I completed 12th grade successfully. Me, a weak student, became strong, learning from the heroes of the Bible and depending on the Lord. Anjali is one among 446 tribal children who study in our tribal school at Navapada in Gujarat state. Yerra Lingaya, a man and staunch Orthodox worshipper of nature, heard the gospel through Vishwavani pastors. He gave his life to Jesus, and God's call burdened him to serve his own people in Mannanur area of Telangana. The miracle in Ponugodu village is a powerful testimony of God's presence. Reverend Christopher was beaten and chased away for sharing the gospel. A small group of believers never stopped interceding for the village and their people. Recently, Mr. Satyam donated his prime land for a church construction. Last year, 7,666 people testified the Lordship of Jesus through the waters of baptism. God enabled us to build and dedicate 112 church buildings for the first generation believers to worship the Lord. The gospel doors are opened. The commandment of our Savior is to go and preach the good news. Will you pray for India and stand with us in reaching 100,000 villages by the year 2030? May God bless you all as you partner in word and deed. ಎಲ್ಲ ದೇವರ ಸೇವಕರಿಗೂ, ನಮ್ಮ ರಾಜ್ಯದ ಸಂಯೋಜಕರಿಗೂ, ನಮ್ಮ ರಾಷ್ಟ್ರದ ಎಲ್ಲ ಸೇವಾ ನಾಯಕರಿಗೂ ನಾನು ವಂದನೆಗಳನ್ನು ತಿಳಿಸುತ್ತೇನೆ. ಮತ್ತು ನಮ್ಮ ಸೇವೆಯನ್ನು ಪ್ರೋತ್ಸಾಹ ಮಾಡುವುದಕ್ಕಾಗಿ ಬಂದಿರುವಂಥ ಮೈಸೂರು ಜಿಲ್ಲೆಯ ಬೇರೆ ಬೇರೆ ಸ್ಥಳಗಳ ಎಲ್ಲ ಸೇವಾ ದಾನಿಗಳಿಗೂ, ಪ್ರಾರ್ಥನಾ ವೀರರಿಗೂ, ಸೇವೆಯ ಹಿತೈಷಿಗಳಿಗೂ ಮತ್ತು ಎಲ್ಲ ರೆವರೆಂಟ್ಸ್ಗಳಿಗೂ ನಾನು ವಿಶ್ವವಾಣಿಯ ಪರವಾಗಿ ಪ್ರೀತಿಯಿಂದ ವಂದಿಸುವಂಥವನಾಗಿದ್ದೇನೆ. ಈ ಒಂದು ಸಂದರ್ಭದಲ್ಲಿ ಕರ್ತನಾದ ದೇವರು ನನಗೆ ವಿಶ್ವವಾಣಿ ಸೇವೆಯ ಕುರಿತು ಸ್ವಲ್ಪ ಸಮಯ ಹಂಚಿಕೊಳ್ಳುವುದಕ್ಕಾಗಿ ಅವಕಾಶ ಮಾಡಿಕೊಟ್ಟಿದ್ದಾನೆ. ಆದ್ದರಿಂದ ನಾನು ರಾಜ್ಯದ ಸಂಯೋಜಕರಿಗೂ ಮತ್ತು ಸ್ಥಳೀಯ ಸೇವಕರಾದಂಥ ರೆವರೆಂಡ್ ಜೋಸೆಫ್ ಅವರಿಗೂ ಪ್ರೀತಿಯಿಂದ ವಂದಿಸುವಂಥವನಾಗಿದ್ದೇನೆ. ಕರ್ತನಲ್ಲಿ ಪ್ರಿಯರೇ, ಈಗಾಗಲೇ ನಾವು ವಿಡಿಯೋ ಪ್ರೆಸೆಂಟೇಷನ್ ನೋಡಿದ್ದೇವೆ. ಇದು ಆಂಗ್ಲ ಭಾಷೆಯಲ್ಲಿ ನಮ್ಮೆಲ್ಲರಿಗೂ ಪ್ರದರ್ಶಿಸಲ್ಪಟ್ಟಂಥದ್ದಾಗಿದೆ. ಸ್ವಲ್ಪ ಕನ್ನಡದಲ್ಲಿಯೂ ಕೂಡ ಕೆಲವು ಪ್ರಮುಖ ಸಂಗತಿಗಳನ್ನು ಹೇಳುವುದಕ್ಕಾಗಿ ಇಷ್ಟಪಡುವಂಥವನಾಗಿದ್ದೇನೆ. ಮೊದಲನೇ ಅರಸುಗಳ ಪುಸ್ತಕ 18ನೇ ಅಧ್ಯಾಯ 44ನೇ ವಚನವನ್ನು ನಾವು ನೋಡುವುದಾದರೆ, ಅಲ್ಲಿ ಕರ್ಮೇಲ್ ಬೆಟ್ಟದ ಮೇಲೆ ಪ್ರವಾದಿಯಾದಂಥ ಎಲಿಯ ಮತ್ತು ಗೆಹೇಜಿ ಅನ್ನತಕ್ಕಂಥವರು ಅಹಾಬ್ ಅನ್ನತಕ್ಕಂಥ ಅರಸನ ಜೊತೆಯಲ್ಲಿ ಮಾತುಕತೆಗಳನ್ನು ಆಡಿದ ಮೇಲೆ ಪ್ರವಾದಿಯಾದಂಥ ಎಲಿಯ ಗೆಹೇಜಿಗೆ ಹೇಳ್ತಾ ಇದ್ದಾನೆ,
ಸ್ವಲ್ಪ ಆಚೆ ಹೋಗಿ ಮೋಡ ಏನಾದರೂ ಏರಿ ಬರ್ತಾ ಇದೆಯಾ ನೋಡು ಅಂತ ಹೇಳ್ತಾ ಇದ್ದಾನೆ. ಪ್ರವಾದಿಯಾದಂಥ ಎಲಿಯನ ಸೇವಕ ಒಂದಲ್ಲ ಎರಡಲ್ಲ ಮೂರಲ್ಲ 7 ಸಾರಿ ಹೋಗಿ ಬರ್ತಾನೆ. 7 ಸಾರಿ ಹೋಗಿ ಬಂದ್ರೂ ಕೂಡ ಯಾವುದೇ ಮೋಡದ ಲಕ್ಷಣಗಳು ಕೂಡ ಇರುವುದಿಲ್ಲ. 8ನೇ ಸಾರಿ ಬಂದಾಗ ಹೇಳ್ತಾನೆ, ಅಂಗೈ ಅಗಲಷ್ಟು ಮೋಡ ಏರಿ ಬರ್ತಾ ಇದೆ ಅಂತೇಳಿ. ಆಗ ಪ್ರವಾದಿ ಹೇಳ್ತಾನೆ, ಈಗ ದೊಡ್ಡ ಮೋಡ ಉಂಟಾಗ್ತದೆ, ದೊಡ್ಡ ಮಳೆ ಬರ್ತದೆ, ಆದ್ದರಿಂದ ಇಲ್ಲಿಂದ ನಾವು ಹೊರಟು ಹೋಗೋಣ ಎಂಬುದಾಗಿ. ನೋಡಿ, ಅಂಗೈಯಷ್ಟು ಅಗಲದಂಥ ಮೋಡ ಮೇಲೆ ಎದ್ದು ಯಾವ ರೀತಿಯಿಂದ ದೊಡ್ಡದಾದಂಥ ಮಳೆಯನ್ನು ಉಂಟು ಮಾಡಿತೋ ಅದೇ ರೀತಿಯಿಂದ ವಿಶ್ವವಾಣಿ ಸಂಸ್ಥೆಯಲ್ಲಿಯೂ ಕೂಡ 1980 ಮೇ 1ನೇ ತಾರೀಕು ಕೇವಲ 4 ಜನರಿಂದ ಈ ಒಂದು ಅದ್ಭುತವಾದಂಥ ಸೇವೆಯು ಪ್ರಾರಂಭಗೊಂಡಂಥದ್ದಾಗಿ ಇವತ್ತಿನ ದಿವಸದಲ್ಲಿ ಕರ್ತನಲ್ಲಿ ಪ್ರಿಯರೇ ಸುಮಾರು 4811 ಆ್ಯಸ್ ಆನ್ ಏಪ್ರಿಲ್ 2025 ನಾನು ಸ್ಟ್ಯಾಟಿಸ್ಟಿಕ್ಸನ್ನು ಹೇಳ್ತಾ ಇದ್ದೇನೆ. ನಾವು ವಿಡಿಯೋ ಪ್ರೆಸೆಂಟೇಷನ್ನಲ್ಲಿ ನೋಡಿರ್ತಕ್ಕಂಥದ್ದು 2023ರದು. ಈಗ ನಾನು ಹೇಳ್ತಾ ಇರುವಂಥದ್ದು 2025ರದು. ಕೇವಲ 4 ಜನರಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಸೇವೆ ಇವತ್ತಿನ ದಿವಸದಲ್ಲಿ ಸುಮಾರು 4811 ಪೂರ್ಣಾವಧಿ ಸೇವಕರ ಮೂಲಕವಾಗಿ ಮುನ್ನಡೆಯುತ್ತಾ ಇದೆ. ನಿಜವಾಗಿಯೂ ಇದು ದೇವರು ಮಾಡ್ತಾ ಇರುವಂಥ ಅದ್ಭುತವಾದಂಥ ಕಾರ್ಯ. ಇದೆಲ್ಲದರ ಹಿಂದೆ ನಮ್ಮ ಭಾರತ ದೇಶದಾದ್ಯಂತ ಇರುವಂಥ ಎಲ್ಲ ವಿಶ್ವಾಸಿಗಳು, ಎಲ್ಲ ಸಭೆಗಳವರು ಯಾವುದೇ ರೀತಿಯಿಂದ ಡಿನಾಮಿನೇಷನ್ಗಳ ಭೇದವನ್ನೆಣಿಸದೆ, ಭಾಷೆಗಳ ಭೇದವನ್ನೆಣಿಸದೆ, ಈಗಾಗಲೇ ನಾವು ವಾಕ್ಯದಲ್ಲಿ ನೋಡಿದ ಪ್ರಕಾರವಾಗಿ ಜನರು ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರಲ್ಲ ಎಂಬುದಾಗಿ ಯೇಸು ಕನಿಕರ ಪಟ್ಟಂಥ ಆ ವಿಷಯವನ್ನು ತಮ್ಮ ಹೃದಯದಲ್ಲಿಟ್ಟುಕೊಂಡಂಥವರಾಗಿ ಈ ಕನಿಕರದ ಸುವಾರ್ತೆಯನ್ನು ಎಲ್ಲ ಕಡೆಗಳಲ್ಲಿಯೂ ಕೂಡ ಸಾರುವುದಕ್ಕಾಗಿ ನಮ್ಮ ಜೊತೆಯಲ್ಲಿದ್ದು ನಮಗೆ ಸಹಾಯ ಮಾಡ್ತಕ್ಕಂಥವರಾಗಿದ್ದಾರೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯದ 20ನೇ ವಚನವನ್ನು ಆಧಾರ ಮಾಡಿಕೊಂಡಂಥವರಾಗಿ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಸುಮಾರು 6,48,000 ಗ್ರಾಮಗಳಲ್ಲಿ 1,00,000 ಗ್ರಾಮಗಳು ಕರ್ತನಾದಂಥ ಯೇಸು ಕ್ರಿಸ್ತನನ್ನು ಕಂಡುಕೊಂಡಂಥವುಗಳಾಗಿ, ಆತನ ಪ್ರಭಾವವುಳ್ಳ ಸುವಾರ್ತೆಯ ಮೂಲಕ ಆಶೀರ್ವದಿಸಲ್ಪಟ್ಟಂಥವುಗಳಾಗಿ ಉತ್ತಮವಾದಂಥ ಸ್ಥಳಗಳಲ್ಲಿ ಅಥವಾ ಆರಾಧನಾ ಗುಂಪುಗಳಲ್ಲಿ ಕೂಡಿಕೊಂಡು ಕರ್ತನನ್ನು ಆರಾಧಿಸಬೇಕು ಅನ್ನುವಂಥ ಉದ್ದೇಶದಿಂದ, ಅದನ್ನು ನಾವು ನೋಡಬೇಕು ಅನ್ನತಕ್ಕಂಥ ದರ್ಶನದಿಂದ ಈ ಒಂದು ಸೇವೆಯನ್ನು ಪ್ರಾರಂಭ ಮಾಡಿ ಕರ್ತನಲ್ಲಿ ಪ್ರಿಯರೇ ಇವತ್ತಿಗೆ 45 ವರ್ಷಗಳಾದವು. ಈ 45 ವರ್ಷಗಳಲ್ಲಿ ದೇವರ ಮಹಾಕೃಪೆಯಿಂದ 29 ರಾಜ್ಯಗಳಲ್ಲಿ, ಕೇಂದ್ರಾಡಳಿತ ಪ್ರದೇಶವನ್ನು ಒಳಗೊಂಡು 29 ರಾಜ್ಯಗಳಲ್ಲಿ ನಾವು ಸೇವೆಯನ್ನು ಮಾಡ್ತಾ ಇದ್ದೇವೆ. ಸುಮಾರು 223 ಜಿಲ್ಲೆಗಳನ್ನು ಈ ಸೇವೆಗಾಗಿ ನಾವು ಆಯ್ಕೆ ಮಾಡಿಕೊಂಡಂಥವರಾಗಿದ್ದೇವೆ. 337 ಭಾಷಾವಾರು ಗುಂಪುಗಳವರ ಮಧ್ಯದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇತ್ತೀಚೆಗೆ ನಾವು 8,070 ಬೈಬಲ್ ಸ್ಟಡಿ ಗ್ರೂಪ್ಗಳನ್ನು, ಅದೇ ರೀತಿಯಿಂದ 11,005 ಗ್ರಾಮಗಳಲ್ಲಿ ಸೇವೆಯನ್ನು ಮಾಡುತ್ತಾ ಅದರ ಮೂಲಕವಾಗಿ 3,440 ಕಡೆಗಳಲ್ಲಿ ಆರಾಧನಾ ಗುಂಪುಗಳನ್ನು ಸ್ಥಾಪನೆ ಮಾಡಿದ್ದೇವೆ. 1,461 ಸಭಾ ಕಟ್ಟಡಗಳನ್ನು ಹೊಂದಿದಂಥವರಾಗಿದ್ದೇವೆ. ಇವುಗಳ ಮಧ್ಯದಲ್ಲಿ 40 ಪ್ರಾಥಮಿಕವಾದಂಥ ವಾಕ್ಯ ಕಲಿಸ್ತಕ್ಕಂಥ ಟ್ರೈನಿಂಗ್ ಸೆಂಟರ್ಗಳನ್ನು, ಅದೇ ರೀತಿಯಿಂದ 11 ಚೈಲ್ಡ್ ಕೇರ್ ಸೆಂಟರ್ಗಳನ್ನು ಮತ್ತು 5 ಆಂಗ್ಲ ಮಾಧ್ಯಮ ಶಾಲೆಗಳನ್ನು ಹೊಂದಿದಂಥವರಾಗಿದ್ದೇವೆ. ನಮ್ಮ ಸೇವೆಯ ಮುಖ್ಯ ಗುರಿ ಸುವಾರ್ತೆ ತಲುಪದೇ ಇರತಕ್ಕಂಥ ಗ್ರಾಮಗಳಿಗೆ ಸುವಾರ್ತೆಯನ್ನು ತಲುಪಿಸುವಂಥದ್ದು. ಇದಕ್ಕೋಸ್ಕರವಾಗಿ ನಾವು ಸ್ಥಳೀಯ ಸೇವಕರನ್ನು ಆಯ್ಕೆ ಮಾಡಿಕೊಂಡು ಆ ಸೇವಕರ ಮೂಲಕ ಮತ್ತು ಸ್ವದೇಶದ ದೇಣಿಗೆಯನ್ನು ಪಡೆದುಕೊಂಡಂಥವರಾಗಿ ಸೇವೆಯನ್ನು ಮುಂದುವರಿಸ್ತಕ್ಕಂಥವರಾಗಿದ್ದೇವೆ. ಪ್ರಿಯ ದೇವರ ಮಕ್ಕಳೇ, ನಾನು ರಾಷ್ಟ್ರಕ್ಕೆ ಸಂಬಂಧಪಟ್ಟಂಥ ಒಂದು ಉದಾಹರಣೆಯನ್ನು ಮತ್ತು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಉದಾಹರಣೆಯನ್ನು ಇವತ್ತು ನಮ್ಮ ಸೇವೆಯ ಮೂಲಕವಾಗಿ ದೇವರು ಯಾವ ರೀತಿಯಿಂದ ಜನರನ್ನು ಕರ್ತನ ಕಡೆಗೆ ನಡೆಸ್ತಾ ಇದ್ದಾನೆ ಎಂಬುದನ್ನು ತಿಳಿಸುವುದಕ್ಕಾಗಿ ಇಷ್ಟಪಡುವಂಥವನಾಗಿದ್ದೇನೆ. ರಾಜಸ್ಥಾನ ಅಂತಕ್ಕಂಥ ನಮ್ಮ ದೇಶದ ಒಂದು ರಾಜ್ಯದಲ್ಲಿ ಶಾಂತಿಲಾಲ್ ಎಂಬತಕ್ಕಂಥವನು, ಲಕ್ಷ್ಮಿ ಅಂತಕ್ಕಂಥವಳು ಇತ್ತೀಚೆಗೆ ಕರ್ತನಾದಂಥ ಯೇಸು ಕ್ರಿಸ್ತನನ್ನು ನಂಬಿದಂಥವರಾದರು. ಇದು ಒಂದು ಎತ್ತರದ ಪರ್ವತದ ಮೇಲಿರ್ತಕ್ಕಂಥ ಊರು. ಆ ಊರಿನಲ್ಲಿ ಸುಮಾರು 200ರಿಂದ 250 ಫ್ಯಾಮಿಲಿಗಳು ವಾಸ ಮಾಡ್ತಾ ಇವೆ. ಅವರ ಮಧ್ಯದಲ್ಲಿ ಶಾಂತಿಲಾಲ್ ಮತ್ತು ಲಕ್ಷ್ಮಿ ಅಂತಕ್ಕಂಥವರು ಹೊಸದಾಗಿ ಕರ್ತನಾದಂಥ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಂಡಂಥವರಾದರು. ಅವರಿಗೆ 5 ವರ್ಷದ ಒಬ್ಬ ಮಗನು. ಈ ವಿಷಯ ನೀವು ಈಗಾಗಲೇ ಹೋದ ವರ್ಷದ ಅಕ್ಟೋಬರ್ ಮ್ಯಾಗಝಿನ್ನಲ್ಲಿ ನೋಡಿದ್ದೀರಿ. ಅದು ಪುಟ ಸಂಖ್ಯೆ 13ರಲ್ಲಿ ಬರೆಯಲಾಗಿದೆ. ಕರ್ತನಲ್ಲಿ ಪ್ರಿಯರೇ, 5 ವರ್ಷದ ಮಗನಿಗೆ
ಇದ್ದಕ್ಕಿದ್ದ ಹಾಗೆ ಅದು ಏನಾಯಿತೋ ಗೊತ್ತಾಗಲಿಲ್ಲ. ಶೂನ್ಯಮ್ಮಳ ಮಗ ಯಾವ ರೀತಿಯಿಂದ ತಲೆ 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 ಎಂಬುದಾಗಿ ಹೇಳುತ್ತಾ ಪ್ರಾಣ ಬಿಟ್ಟನು, ಅದೇ ರೀತಿಯಿಂದ ಈ ಹುಡುಗ ನನ್ನ ತಲೆ ಅಂತಕ್ಕಂಥ ಒಂದು ಮಾತಾಡುವಾಗ ತಂದೆ ತಾಯಿ ಆ ಮಗನನ್ನು ಎತ್ಕೊಂಡು ಆಸ್ಪತ್ರೆಗೆ ಹೋಗ್ತಾರೆ. ಆಸ್ಪತ್ರೆಗೆ ಹೋದಾಗ ಆಸ್ಪತ್ರೆಯಲ್ಲಿ ಆ ಮಗುವನ್ನು ನೋಡಿ ಡಾಕ್ಟ್ರ್ ಹೇಳ್ತಾರೆ, ಶವ ಯಾಕೆ ತಗೊಂಡು ಬಂದಿರಿ ಅಂತೇಳಿ. ನೋಡಿ, ಅವ್ರ ಕ್ರಿಸ್ತನಾದಂಥ ಯೇಸು ಕ್ರಿಸ್ತನನ್ನು ನಂಬಿ ಒಂದು 2 ವರ್ಷ ಭಾಳ ಸುಂದರವಾದಂಥ ಅದ್ಭುತವಾದಂಥ ಸಂತೋಷದ ಒಂದು ಸಂತೃಪ್ತಿಯ ಜೀವಿತವನ್ನು ಜೀವಿಸ್ತಕ್ಕಂಥವರಾಗಿದ್ದರು. ಮನುಷ್ಯನಿಗೆ ಯಾವಾಗ ಏನು ಸಂಭವಿಸ್ತದೋ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಆ ಮಗುವಿನ ಜೀವಿತದಲ್ಲಿ ಇದ್ದಕ್ಕಿದ್ದಾಗೆ ಡಾಕ್ಟರ್ ಶವ ಯಾಕೆ ತೆಗೆದುಕೊಂಡು ಬಂದಿದ್ದೀರಿ ಅಂತ ಹೇಳಂದಾಗ ಅವರಿಬ್ಬರು ಗಾಬರಿ ಆಗಲಿಲ್ಲ, ಧೃತಿಗೆಡಲಿಲ್ಲ, ಚಿಂತೆಗೆ ಒಳಗಾಗಲಿಲ್ಲ, ಕಣ್ಣೀರು ಕೂಡ ಸುರಿಸಲಿಲ್ಲ. ಗಂಡ ಹೆಂಡತಿ ಪರಸ್ಪರ ಮಾತಾಡಿಕೊಂಡ್ರು. ವಿಶ್ವವಾಣಿಯಲ್ಲಿ ನಾವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟ ಮೇಲೆ ವಿಶ್ವವಾಣಿ ಸೇವಕರು ನಮ್ಮನ್ನು ದೇವರ ವಾಕ್ಯದಲ್ಲಿ ಬೆಳೆಸಿದ್ದಾರಲ್ಲ, ಅದರಲ್ಲಿ ಒಂದು ಉದಾಹರಣೆಯನ್ನು ಅವರು ಹೇಳಿದರು. ಅಬ್ರಹಾಮನು ತನ್ನ ಮಗನಾದಂಥ ಈಸಾಕನನ್ನು ಕರ್ತನಿಗೆ ಸಮರ್ಪಣೆ ಮಾಡಿಕೊಳ್ಳುವುದಕ್ಕಾಗಿ ಹೋದಾಗ ಏನು ಹೇಳಿದನು? ತನ್ನ ಮಗನನ್ನು ಸತ್ತವರೊಳಗಿಂದ ಬದುಕಿದ್ದಾನೋ ಎಂಬಂತೆ ತಿರುಗಿ ಪಡ್ಕೊಂಡು ಬಂದನು ಎಂಬುದಾಗಿ ಹೇಳಲಾಗಿದೆಯಲ್ಲ. ಹಾಗಾಗಿ ದೇವರು ನಮ್ಮ ಮಗನನ್ನು ಕೂಡ ಸತ್ತವರೊಳಗಿಂದ ತಿರುಗಿ ಬದುಕಿಸುತ್ತಾನೆ ಅಂತಕ್ಕಂಥ ನಂಬಿಕೆಯೊಂದಿಗೆ ಈ ಮಗನನ್ನು ನಾವು ಊರಿಗೆ ತೆಗೆದುಕೊಂಡು ಹೋಗೋಣ ಎಂಬುದಾಗಿ ಹೇಳಿದರು. ಕೇಳಿಸ್ಕೊಟ್ರಿ ಪ್ರಿಯರೇ? ಆಗಲೇ ಆ ಸುದ್ದಿ ಊರವರೆಲ್ಲರಿಗೂ ಗೊತ್ತಾಗ್ಬಿಟ್ಟಿತ್ತು, ಶವ ತೆಗೆದುಕೊಂಡು ಬರ್ತಾ ಇದ್ದಾರೆ ಅಂತೇಳಿ. ಮನೆಯವರು ಶವ ಸಂಸ್ಕಾರಕ್ಕಾಗಿ ಸಿದ್ಧತೆ ಮಾಡ್ತಾ ಇದ್ದಾರೆ. ಪಾಸ್ಟರ್ ಬಂದಂಥವ್ರಿಗೆ ಯಾವ ರೀತಿಯಿಂದ ಸಾಂತ್ವನ ಮಾಡಬೇಕು, ಹೊಸದಾಗಿ ನಂಬಿದಂಥವರು ಯಾವ ರೀತಿಯಿಂದ ಇವರನ್ನು ನಾನು ವಿಶ್ವಾಸದಲ್ಲಿ ಬಲಪಡಿಸಬೇಕು, ಈ ಒಂದು ಘಟನೆಯಿಂದ ಅವರು ಹಿಂದಕ್ಕೆ ಹೋಗಬಾರ್ದು, ಬೇರೆಯವರು ಕೂಡ ಹಿಂದಕ್ಕೆ ಹೋಗಬಾರ್ದು, ಹೇಗಪ್ಪ ಕರ್ತನೆ ಇವರನ್ನು ನಾನು ಬಲಪಡಿಸಲಿ ಎಂಬುದಾಗಿ ಅವರು ಮೊಳಕಾಲು ಹಾಕಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಇವರು ಆ ಮಗುವನ್ನು ತೆಗೆದುಕೊಂಡು ಬಂದು ಮನೆಗೆ ಹೋಗ್ತಾ ಇಲ್ಲ ಪ್ರಿಯರೇ, ಮನೆಗೆ ಹೋಗ್ತಾ ಇಲ್ಲ. ಬದಲಾಗಿ ಆ ಎತ್ತರದ ಪರ್ವತದ ಮೇಲೆ ಕಟ್ಟಿರ್ತಕ್ಕಂಥ ಪ್ರಾರ್ಥನಾ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಪ್ರಾರ್ಥನಾ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗಿ ಆ ಮಗುವನ್ನು ಫುಲ್ ಫಿಟ್ ಮೇಲೆ ಇಟ್ಟು ಸುತ್ತಲೂ ಕೆಲವರು ಬಂದಿದ್ದರು. ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಕೈಗಳನ್ನು ಮೇಲೆತ್ತಿ ತಲೆಯನ್ನು ಮೇಲೆತ್ತಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಪ್ರಾರಂಭ ಮಾಡಿದರು. ರಾತ್ರಿ ಸುಮಾರು 11 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ಬೆಳಗ್ಗೆ 5 ಗಂಟೆಯವರೆಗೂ ಯಾರೊಬ್ಬರು ಕೂಡ ಆ ಮಗುವಿನ ಕಡೆಗೆ ನೋಡಲಿಲ್ಲ. ಯಾರ ಕೈಗಳು ಕೂಡ ಕೆಳಗಡೆ ಬರಲಿಲ್ಲ, ಯಾರ ತಲೆಯೂ ಕೂಡ ಕೆಳಗಡೆ ಬರಲಿಲ್ಲ. ಅವರು ದೇವರಿಗೆ ಸ್ತೋತ್ರ ಮಾಡುತ್ತಾ ಅದೇ ಅಬ್ರಹಾಮನು ಈಸಾಕನನ್ನು ಸತ್ತವರೊಳಗಿಂದ ಹೇಗೆ ಪಡ್ಕೊಂಡನು ಅನ್ನುವಂಥದ್ರ ಕುರಿತು ದೇವರ ಸಮ್ಮುಖದಲ್ಲಿ ಸಂವಾದ ಮಾಡುತ್ತಾ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಬೆಳಗ್ಗೆ 5 ಗಂಟೆಗೆ ಎಲ್ಲರೂ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದಾರೆ. ಆ ಸಮಯದಲ್ಲಿ 5 ವರ್ಷದ ಮಗು ಸತ್ತವರೊಳಗಿಂದ ಎದ್ದು ಅವ್ರ ಜೊತೆಯಲ್ಲೇ ಕುಳಿತುಕೊಂಡು ಹಲ್ಲೆಲೂಯಾ ಹಲ್ಲೆಲೂಯಾ ಅಂತ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೇ ದೇವ್ರ ಮಕ್ಕಳೇ, ಇದು ನಿಜ. ಯಾವ ರೀತಿ ಹಿಂದೆ ಪ್ರವಾದಿಯಾದಂಥ ಎಲಿಯನು ಚಾರೆಫ್ತದ ವಿಧಿಯ ಮಗನನ್ನು ಎಬ್ಬಿಸಿದನು, ಪ್ರವಾದಿಯಾದಂಥ ಎಲೀಷನು ಶೂನ್ಯಮೇಳ ಮಗನನ್ನು ಎಬ್ಬಿಸಿದನು, ಯಾವ ರೀತಿಯಿಂದ ಪೌಲನು ಯೂಥಿಕನನ್ನು ಎಬ್ಬಿಸಿದನು, ಯಾವ ರೀತಿಯಿಂದ ಪೇತ್ರನು ದೋರ್ಕಳನ್ನು ಎಬ್ಬಿಸಿದನು, ಅದೇ ರೀತಿಯಿಂದ ಇವತ್ತಿನ ದಿವಸದಲ್ಲಿ ದೇವರು ವಿಶ್ವವಾಣಿಯವರು ಮಾಡ್ತಾ ಇರತಕ್ಕಂಥ ಸೇವೆಯ ಮೂಲಕವಾಗಿ ಅಕ್ಷರಸವಾಗಿ ಸತ್ತಂಥವರನ್ನು ಮಾತ್ರವೇ ಅಲ್ಲ, ಬದುಕಿಯೂ ಕೂಡ ಸತ್ತಂಥ ಸ್ಥಿತಿಯಲ್ಲಿದ್ದಂಥ ಅನೇಕರಿಗೆ ಬದುಕನ್ನು ಕೊಡ್ತಾ ಇದ್ದಾನೆ. ಆತನ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ ಪ್ರಿಯರೇ. ಎರಡನೇದಾಗಿ ಕರ್ನಾಟಕ ರಾಜ್ಯದಲ್ಲಿ ಜರುಗಿರ್ತಕ್ಕಂಥ ಒಂದು ಘಟನೆಯನ್ನು ಹೇಳಿ ನಾನು ಈ ಸೇವೆಯ ವರದಿಯನ್ನು ಮುಗಿಸುವಂಥವನಾಗಿದ್ದೇನೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಳ್ಳಕೆರೆ ಅನ್ನುವಂಥ ತಾಲೂಕಿದೆ. ಚಳ್ಳಕೆರೆ ಅನ್ನುವಂಥ ತಾಲೂಕಿಗೆ ಸುಮಾರು 12 ಕಿಲೋಮೀಟರ್ ದೂರ ಹೋಗುವುದಾದರೆ ದೊಡ್ಡ ಬೀರನಹಳ್ಳಿ ಅನ್ನುವಂಥ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ಮಾರಣ್ಣ, ಅವರ ಹೆಂಡತಿ ಹೆಸರು ಮಾರಕ್ಕ. ಅವರಿಗೆ 3 ಎಕರೆ ಜಮೀನಿದೆ. ಸಾಲ ಮಾಡಿಕೊಂಡು ಸಾಲ ಕಟ್ಟುವುದಕ್ಕಾಗದ ಕಾರಣ ಆ 3 ಎಕರೆ ಜಮೀನನ್ನು ಮಾರಿ ಅವರು ಚಳ್ಳಕೆರೆಗೆ ಬಂದು ಭಿಕ್ಷೆ ಬೇಡ ತಿಂತಾ ಇದ್ದಾರೆ. ಪ್ರಿಯ ದೇವ್ರ ಮಕ್ಕಳೇ, ಆ ಒಂದು ಕರುಣಾಜನಕವಾದಂಥ ಸ್ಥಿತಿ. ಆ ಸಹೋದರಿ ಮಾರಕ್ಕನ ಹೊಟ್ಟೆಯಲ್ಲಿ ಒಂದು ಮಗು ಇದೆ, ಬಗಲಲ್ಲಿ ಒಂದು ಮಗು ಇದೆ, ಕೈಯಲ್ಲಿ ಒಂದು ಮಗು ಇದೆ. 3 ಹೆಣ್ಮಕ್ಕಳೇ. 3 ಜನ ಹೊಟ್ಟೆಯಲ್ಲಿರುವಂಥದ್ದನ್ನು ಹಿಡ್ಕೊಂಡು 3 ಜನರೊಂದಿಗೆ ಈ ಗಂಡ ಮನೆಗೆ ಹೋಗಿ ಭಿಕ್ಷೆ ಬೇಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ
ನಾನು ಆ ಪರಿಸ್ಥಿತಿಯನ್ನು ನೋಡಿ ಏನೋ ನಮ್ಮ ಹತ್ರ ಇರುವಂಥದ್ದು 1-2 ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ ಅಷ್ಟೇ. ಒಂದು ದಿವಸ ನಮ್ಮ ನ್ಯಾಷನಲ್ ಡೈರೆಕ್ಟರ್ ಬಂದರು. ನಮ್ಮ ನ್ಯಾಷನಲ್ ಡೈರೆಕ್ಟರ್ ಬಂದಾಗ ಅದೇ ಸಮಯದಲ್ಲಿ ಅವರು ಕೂಡ ಬಂದರು. ನಾವು ಅವ್ರಿಗೆ ಹೇಳಿದೆವು, ಅಣ್ಣ ಇವ್ರಿಗೆ ನಾವು ಆವಾಗ ದೇವ್ರ ವಾಕ್ಯ ಹೇಳ್ತಾ ಇರ್ತೀವಿ, ಮನೆಗೆ ಬಂದಾಗ 1-2 ರೂಪಾಯಿ ಕೊಡ್ತಾ ಇರ್ತೀವಿ, ಊಟ ಏನಾದರೂ ಇದ್ದರೆ ಕೊಡ್ತೀವಿ. ಪಾಪ ಅವ್ರ ಸ್ಥಿತಿ ಭಾಳ ಕಷ್ಟಕರವಾದಂಥದ್ದು, ಏನಾದರೂ ಸಹಾಯ ಮಾಡಿದ್ರೆ ಅವ್ರು ಮುಂದಿನ ದಿವಸಗಳಲ್ಲಿ ಸುಧಾರಿಸ್ಕೊಳ್ಬೋದು ಅಂತಂದಾಗ ನಮ್ಮ ನ್ಯಾಷನಲ್ ಡೈರೆಕ್ಟರ್ ಅವರಿಗೆ 500 ರೂಪಾಯಿ ಕೊಟ್ಟ. ಕೇಳಿಸ್ಕೊಳ್ರಿ ಪ್ರಿಯರೇ, ಮುಂದೆ ಭಾಳ ಕುತೂಹಲಕರವಾದಂಥ ಸಂಗತಿ. ಆ ವ್ಯಕ್ತಿ 500 ರೂಪಾಯಿ ತೆಗೆದುಕೊಂಡು ಹೋಗಿ ಕಸಪೊರಕೆ ಮಾಡುವುದಕ್ಕೆ ಪ್ರಾರಂಭ ಮಾಡಿದ. ಮನೆ ಗುಡಿಸುವಂಥ ಕಸಪೊರಕೆ ಮಾಡಿಕೊಡ್ತಾ ಇದ್ದ. ಮಾರಕ್ಕ ಆ ಕಸದ ಪೊರಕೆಯನ್ನು ಬಗಲಲ್ಲಿ ಒಂದು ಮಗು, ಕೈಯಲ್ಲಿ ಒಂದು ಮಗು, ಹೊಟ್ಟೆಯಲ್ಲಿ ಒಂದು ಮಗು, ಈಗ ತಲೆ ಮೇಲೆ ಕಸಪೊರಕೆಯ ಒಂದು ಹೊರೆ. ಮನೆಗೆ ಹೋಗಿ ಪೊರಕೆ ಕೊಡ್ತಾ ಇದ್ದಳು. ಪೊರಕೆ ಕೊಟ್ಟ ಮೇಲೆ ಅವ್ರ ಕೈಯಲ್ಲಿ ಒಂದು ಸ್ವಾರ್ಥ ಕರಪತ್ರ ಕೊಡ್ತಾ ಇದ್ದಳು. ಜನ ಕೇಳ್ತಾ ಇದ್ರು, ಪೊರಕೆ ಏನು ಓಕೆ, ಈ ಕರಪತ್ರ ಯಾಕೆ ಅಂತೇಳಿ. ಅದಕ್ಕೆ ಆ ಅಮ್ಮ ಹೇಳ್ತಾ ಇದ್ದಳು, ಪೊರಕೆ ಮನೆ ಕಸ ಗೂಡಿಸಿದ್ರೆ ಈ ಕರಪತ್ರ ಓದುವಂಥವ್ರ ಮನಸ್ಸಿನ ಕಸ ಗೂಡಿಸ್ತದೆ ಅಂತ ಹೇಳ್ತಾರೆ. ಇವತ್ತಿನ ದಿವಸಗಳಲ್ಲಿ ಆ ಹೆಣ್ಣು ಮಗಳು ಮಾಡಿರ್ತಕ್ಕಂಥ ಈ ಅದ್ಭುತವಾದಂಥ ಸೇವೆಯಿಂದ ನಮ್ಮ ಚಳ್ಳಕೆರೆ ಚರ್ಚ್ನಲ್ಲಿ 4 ಫ್ಯಾಮಿಲಿಗಳು ಯೇಸು ಸ್ವಾಮಿಯನ್ನು ನಂಬಿದ್ದಾವೆ ಪ್ರಿಯರೇ. ಈ ಹೆಣ್ಣು ಮಗಳು ಆ ರೀತಿಯಿಂದ ಕಸಪೊರಕೆಯನ್ನು ಮಾರಿ ಆಮೇಲೆ ಸ್ವಲ್ಪ ಹೊತ್ತು ದಿವಸಗಳಾದ ಮೇಲೆ ದುಡ್ಡೆಲ್ಲ ಸಂಗ್ರಹ ಆಯಿತು. ಆಮೇಲೆ 500 ರೂಪಾಯಿ ತೊಗೊಂಡು ಬಂದು ನಮಗೆ ವಾಪಸ್ ಕೊಟ್ಟರು. ಆಮೇಲೆ ಒಂದು ಗುಡಿಸಲು ಕಟ್ಕೊಂಡ್ರು ಅವರು. ಆ ಗುಡಿಸಲು ಕಟ್ಕೊಂಡು ಆ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡಿದ್ರು. ಕೊನೆಗೆ ದೇವರು ಅವರ ಶ್ರದ್ಧೆ, ಅವರ ಭಕ್ತಿ, ಕ್ರಿಸ್ತ ನಂಬಿಕೆ ಇವೆಲ್ಲವುಗಳನ್ನು ನೋಡಿ ಇಷ್ಟು ಅದ್ಭುತವಾದಂಥ ರೀತಿಯಿಂದ ಆಶೀರ್ವಾದ ಮಾಡಿದ್ನಲ್ಲ. ಯಾವ 3 ಎಕರೆ ಜಮೀನನ್ನು ಅವರು ತಮ್ಮ ಊರಿನಲ್ಲಿ ಕಳೆದುಕೊಂಡಿದ್ದರೋ ಆ 3 ಎಕರೆ ಜಮೀನನ್ನು ಪುನಃ ತೆಗೆದುಕೊಂಡಂಥವರಾದರು. ಪುನಃ ತೆಗೆದುಕೊಂಡು ಹೇಳ್ತಾರೆ, ಸರ್ ಈಗ ನಾವು ನಮ್ಮ ಊರಿಗೆ ಹೋಗ್ತೀವಿ, ನಮ್ಮೂರಲ್ಲಿಯೂ ಕೂಡ ನಾವು ಸುವಾರ್ತೆ ಸಾರ್ತೀವಿ. ಯಾಕಂದರೆ ಯೇಸು ಸ್ವಾಮಿ ಹೇಳಿದ್ದಾನಲ್ಲ, ಆ ಊರಿಗೂ ಹೋಗಬೇಕು, ಅದಕ್ಕಾಗಿ ನಾನು ಬಂದಿದ್ದೇನೆ, ಅಲ್ಲಿಯೂ ಕೂಡ ಸುವಾರ್ತೆ ಸಾರಬೇಕು ಅಂತೇಳಿ. ಆಯ್ತು, ಈಗ ನಮ್ಮೂರಲ್ಲಿ ಹೋಗಿ ನಾನು ಸುವಾರ್ತೆ ಸಾರ್ತೀನಿ, ದಯಮಾಡಿ ನೀವು ಪ್ರಾರ್ಥನೆ ಮಾಡಿರಿ ಅಂತೇಳಿ ಪ್ರಾರ್ಥನೆ ಮಾಡಿಸ್ಕೊಂಡು ಹೋಗಿ ಅವ್ರ ಊರಲ್ಲಿದ್ದರು. ಇವತ್ತಿನ ದಿವಸದಲ್ಲಿ ಕರ್ತನಲ್ಲಿ ಪ್ರಿಯರೇ, ಬೀರ್ನಹಳ್ಳಿಯಲ್ಲಿ ಒಂದು ಚರ್ಚ್ ಬಿಲ್ಡಿಂಗ್ ಕಟ್ಟಲ್ಪಟ್ಟಂಥದ್ದಾಗಿದೆ. ಅಲ್ಲಿ ಅದ್ಭುತವಾದಂಥ ರೀತಿಯಿಂದ ಸೇವೆ ಜರುಗ್ತಾ ಇದೆ. ಇವತ್ತಿನ ದಿವಸದಲ್ಲಿ ಯಾವ ಮಗಳನ್ನು ಅವ್ರ ಕೈಯಲ್ಲಿ ಹಿಡಿದುಕೊಂಡು ನಡೆಸ್ತಾ ಇದ್ರೋ ಆ ಮಗಳ ಮದುವೆಯನ್ನು ನಾನು ಸ್ವತಃ ಮಾಡಿದ್ದೇನೆ. ದೇವರು ವಿಶ್ವವಾಣಿಯ ಮೂಲಕವಾಗಿ ಈ ದಿವಸಗಳಲ್ಲಿ ಕುರುಬನಿಲ್ಲದ ಕುರಿಗಳು ಆಗಿರ್ತಕ್ಕಂಥ ಜನರನ್ನು ಕಂಡು ಕನಿಕರಿಸಿ ಅವರಿಗೆ ಸ್ವಾರ್ಥ ಯಾರು ಹೇಳ್ತಾರೆ ಎಂಬುದಾಗಿ ಪ್ರಶ್ನೆ ಕೇಳುವಾಗ ವಿಶ್ವವಾಣಿ ನಾನು ಹೇಳ್ತೇನೆ ಎಂಬುದಾಗಿ ನಿಮ್ಮೆಲ್ಲರ ಪರವಾಗಿ, ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಭೆಗಳವರ ಪರವಾಗಿ ಮುಂದೆ ಬಂದದ್ದಕ್ಕಾಗಿ ಎಮಿಲ್ ಜಬಸಿಂಗ್ ಅವರ ದರ್ಶನದ ಪ್ರಕಾರವಾಗಿ ಇವತ್ತು ಸುವಾರ್ತೆಯನ್ನು ಸಾರ್ತಾ ಇದ್ದೇವೆ. ಪ್ರಿಯರೇ, ಇದರಲ್ಲಿ ನನ್ನ ಮತ್ತು ನಮ್ಮ ಪಾತ್ರ ಏನಾಗಿದೆ ಎಂಬುದಾಗಿ ಹೇಳುವಾಗ ಮೊದಲನೇದಾಗಿ ನೀವೆಲ್ಲರೂ ಈಗಾಗಲೇ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಇನ್ನು ಮುಂದೆಯೂ ಕೂಡ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ಳುವಂಥವನಾಗಿದ್ದೇನೆ. ಎರಡನೇದಾಗಿ ನಾವು ಪ್ರತಿಯೊಬ್ಬೊಬ್ಬರ ಕಡೆಯೂ ಕೂಡ ಆರ್ಥಿಕವಾಗಿ ಈ ಒಂದು ಸೇವೆಗೋಸ್ಕರವಾಗಿ ಪ್ರೋತ್ಸಾಹವನ್ನು ಪಡ್ಕೊಳ್ತಾ ಇದ್ದೇವೆ. 2 ಪ್ರಕಾರದ ಆರ್ಥಿಕವಾದಂಥ ಸಹಾಯ. ಮೊದಲನೇದಾಗಿ ಉಳಿತಾಯ ಪೆಟ್ಟಿಗೆ. ಈಗಾಗಲೇ ನಿಮ್ಮಲ್ಲಿ ಅನೇಕರಲ್ಲಿ ಉಳಿತಾಯ ಪೆಟ್ಟಿಗೆ ಇದೆ. ಉಳಿತಾಯ ಪೆಟ್ಟಿಗೆ ಒಂದು ದಿವಸ ಒಂದು ಅಲಮಾರಿಯಲ್ಲಿ 2000 ರೂಪಾಯಿ ನೋಟು, 500 ರೂಪಾಯಿ ನೋಟು, 200 ರೂಪಾಯಿ ನೋಟು, 100 ರೂಪಾಯಿ ನೋಟುಗಳು ತಮ್ಮೊಳಗೆ ಯಾರು ಹೆಚ್ಚಿನವರು ಅಂತೇಳಿ ಮಾತಾಡ್ಕೊಳ್ತಾ ಇದ್ರು. ಅದಕ್ಕೆ 2000 ರೂಪಾಯಿ ನೋಟ್ ಹೇಳ್ತು, ನಾನೇ ಹೆಚ್ಚಿನವನು. ಯಾಕಂತೇಳಿದ್ರೆ ನನ್ನನ್ನು ಜನರು ಜಮೀನು ಕೊಂಡುಕೊಳ್ಳುವುದಕ್ಕೆ, ಬಿಲ್ಡಿಂಗ್ ಕಟ್ಟುವುದಕ್ಕೆ, ಕಾರುಗಳನ್ನು ಕೊಂಡುಕೊಳ್ಳುವುದಕ್ಕೆ, ಒಡವೆಗಳನ್ನು ಕೊಂಡುಕೊಳ್ಳುವುದಕ್ಕೆ ಮತ್ತು ಇತರ ದೊಡ್ಡ ಕಾರ್ಯಗಳನ್ನು ಮಾಡುವುದಕ್ಕಾಗಿ ನನ್ನನ್ನು ಬಳಸ್ತಾರೆ. ನಾನು ತುಂಬ ಸೇಫ್ ಆಗಿರ್ತೇನೆ, ಇಂಥ ಕಾರ್ಯಗಳು ಬಂದಾಗ ಮಾತ್ರ ನನ್ನನ್ನು ಹೊರಗೆ ತೆಗಿತಾರೆ. 500 ರೂಪಾಯಿ ನೋಟ್ ಕೂಡ ಹೇಳ್ತು, ನಾನೇನು ಕಡಿಮೆ ಏನು, ನಿನಗೆ ಕೇವಲ ಒಕೇಶನಲ್ಲಿ ಮಾತ್ರ ಉಪಯೋಗಿಸ್ಕೊಳ್ತಾರೆ, ನನಗೆ ಮಾತ್ರ ಜನರು ಯಾವಾಗಲೂ ಉಪಯೋಗಿಸ್ಕೊಳ್ತಾ ಇರ್ತಾರೆ. ನಾನು ಪ್ರತಿಯೊಂದೊಂದಕ್ಕೂ ಕೂಡ ಬೇಕಾಗ್ತೀನಿ, ಆದುದರಿಂದ ನಾನೇ ದೊಡ್ಡವನು ಅಂತ ಹೇಳ್ತದೆ. ಅದಕ್ಕೆ 200-200 ರೂಪಾಯಿ ನೋಟುಗಳು ಕೂಡ ಹಾಗೆ ಹೇಳ್ತವೆ,
ತರಕಾರಿ ತೆಗೆದುಕೊಳ್ಳುವುದಕ್ಕಾಗಿ, ಮಾಂಸ ತೆಗೆದುಕೊಳ್ಳುವುದಕ್ಕೋಸ್ಕರವಾಗಿ, ಬಸ್ಸಿನಲ್ಲಿ ಹೋಗುವುದಕ್ಕಾಗಿ ಬೇರೆ ಬೇರೆ ರೀತಿಯಿಂದ ನನ್ನನ್ನು ಉಪಯೋಗಿಸ್ಕೊಳ್ತಾರೆ. ಆದ್ದರಿಂದ ನಾನೇ ದೊಡ್ಡವನು ಅಂತ ಹೇಳ್ತಾರೆ. ಅಂಥದ್ರಲ್ಲಿ 50 ರೂಪಾಯಿ ನೋಟು, 20 ರೂಪಾಯಿ ನೋಟು, ಕಾಯಿನ್ಸ್ಗಳೆಲ್ಲ ಒಂದು ಕಡೆ ಕೂತಿರ್ತವೆ. ಈ 1000 ರೂಪಾಯಿ, 500 ರೂಪಾಯಿ, ಈ 100, 200 ರೂಪಾಯಿ ನೋಟುಗಳು ಅವುಗಳ ಕಡೆಗೆ ನೋಡ್ತವೆ. ನೋಡಿದ ಮೇಲೆ ಇವು ಏನು ಹೇಳ್ತಾವೆ ಗೊತ್ತಾ? ನಿಮಗಿಂತ ನಾನೇ ದೊಡ್ಡವನು ಅಂತ. ಅದು ಹೆಂಗೆ ನೀವು ದೊಡ್ಡವರು ಅಂತ ಹೇಳ್ತಾರೆ. ನಮ್ಮ ಮನೆಯಲ್ಲಿ ವಿಶ್ವಮಣಿಯವ್ರದ್ದೊಂದು ಬಾಕ್ಸ್ ಇದೆ. ಆ ವಿಶ್ವಮಣಿಯವ್ರ ಬಾಕ್ಸು ಸುವಾರ್ತೆ ತಲುಪದೇ ಇರತಕ್ಕಂಥ ಜನರಿಗೆ ಸುವಾರ್ತೆ ತಲುಪಿಸುವುದಕ್ಕಾಗಿ ಉಪಯೋಗ ಆಗಬೇಕಂತ ಹೇಳ್ಬಿಟ್ಟು ವಿಶ್ವವಾಣಿ ಸೇವಕರು ನಮ್ಮ ಮನೆಯಲ್ಲಿ ತಂದು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಪ್ರತಿ ವಾರ ಆ ಬಾಕ್ಸ್ನಲ್ಲಿ ಹೋಗಿ ಕೂತ್ಕೊಳ್ತೀವಿ. ಪ್ರತಿ ತಿಂಗಳು ರವಿ ಜೋಸೆಫ್ ಅಂತಕ್ಕಂಥವ್ರು ಬರ್ತಾರೆ, ತಗೊಂಡು ಹೋಗ್ತಾರೆ, ಸುವಾರ್ತೆ ಸಾರ್ತಾರೆ. ಅದ್ರ ಮೂಲಕವಾಗಿ ಲಕ್ಷ ಲಕ್ಷ ಜನ ದೇವ್ರ ಕಡೆಗೆ ಬರ್ತಾ ಇದ್ದಾರೆ ಅಂತ ಹೇಳಂದಾಗ 1000, 2000, 500 ರೂಪಾಯಿ ನೋಟುಗಳು ತಲೆಬಾಗಿ ನಾವು ಕೂಡ ನಿಮ್ಮ ಜೊತೆಗೆ ಆತ್ಮಗಳನ್ನು ಗೆಲ್ಲುವುದಕ್ಕೋಸ್ಕರ ಬರ್ತೀವಿ ಅಂತ ಹೇಳ್ಬಿಟ್ಟು ಬಾಕ್ಸ್ನಲ್ಲಿ ಹೋಗಿ ಬೀಳುವುದಕ್ಕೆ ಪ್ರಾರಂಭ ಮಾಡಿದ್ವು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಉಳಿತಾಯ ಪೆಟ್ಟಿಗೆ ತೆಗೆದುಕೊಳ್ಳ್ರಿ. ಟೇಕ್ ಆ್ಯನ್ ಆಫರೇಟರಿ ಬಾಕ್ಸ್. ಎರಡನೇದಾಗಿ ಕರ್ತನಲ್ಲಿ ಪ್ರಿಯರೇ, ಒಂದು ಗ್ರಾಮ ದತ್ತು ತೆಗೆದುಕೊಂಡು ಆ ಗ್ರಾಮಕ್ಕೆ ಬೇಕಾದಂಥ ಪ್ರತಿ ತಿಂಗಳು 4000 ರೂಪಾಯಿಗಳನ್ನು ನೀವು ಪ್ರತಿ ತಿಂಗಳು ಕೊಡ್ರಿ. ಒಂದು ವೇಳೆ ಒಂದು ಕುಟುಂಬವಾಗಿ ಕೊಡಬಹುದು, ವೈಯಕ್ತಿಕವಾಗಿ ಕೊಡಬಹುದು, ಇಲ್ಲವೇ 4 ಜನರ ಗುಂಪಾಗಿ ಕೊಡಬಹುದು, ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ 4 ಕುಟುಂಬಗಳವರು ಕೂಡಿ ಒಂದು ಗ್ರಾಮವನ್ನು ದತ್ತು ತೆಗೆದುಕೊಳ್ಳುವುದರ ಮೂಲಕ 4000 ರೂಪಾಯಿಗಳನ್ನು ಕೊಡ್ತಕ್ಕಂಥವ್ರು ಆಗ್ಬೋದು. ಈ ಕಾರ್ಯ ಮಾಡುವುದರಿಂದ ಒಂದು ಗ್ರಾಮದಲ್ಲಿರ್ತಕ್ಕಂಥ ಸುಮಾರು 350ರಿಂದ 400 ಮನೆಗಳವರು ಯೇಸು ಕ್ರಿಸ್ತನನ್ನು ಕಂಡುಕೊಳ್ಳುವಂಥವ್ರು ಆಗ್ತಾರೆ. ಮೂರನೇದಾಗಿ ಪ್ರತಿನಿಧಿಗಳಾಗಬಹುದು ಪ್ರಿಯರೇ, ಪ್ರತಿನಿಧಿಗಳಾಗ್ಬೋದು. ನಮ್ಮ ಜೋಸೆಫ್ ರವಿಕುಮಾರ್ ಅಯ್ಯನವರು ಮೈಸೂರು ಪ್ರಾಂತದಲ್ಲಿದ್ದು ಸೇವೆ ಮಾಡ್ತಾ ಇರ್ತಾರೆ. ಆದರೆ ಅವ್ರ ಸುತ್ತಮುತ್ತಲು ಬಂಡೀಪುರ ಆಗಿರ್ಬೋದು, ಚಾಮರಾಜನಗರ ಆಗಿದ್ದಿರ್ಬೋದು, ಆಮೇಲೆ ಈ ಕಡೆ ಇನ್ನೂ ಬೇರೆ ಬೇರೆ ಸ್ಥಳಗಳಲ್ಲಿ ಹೋಗಿ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ಆ ಪ್ರಾಂತಗಳಲ್ಲಿದ್ದಂಥವ್ರು, ಅಯ್ಯ ನಾನು ನಿಮಗೋಸ್ಕರವಾಗಿ ವಿಶ್ವವಾಣಿಯ ಪ್ರತಿನಿಧಿಯಾಗಿ ಸಹಾಯ ಮಾಡ್ತೀನಿ ಅಂತ ಹೇಳುವಂಥವ್ರು ನೀವು ಸಹಾಯ ಮಾಡುವುದಕ್ಕಾಗಿ ಮುಂದೆ ಬರ್ಬೋದು. 3 ಪ್ರಾರ್ಥನಾ ಮನವಿಗಳನ್ನು ಹೇಳ್ತೇನೆ ಪ್ರಿಯರೇ. ನಿಮ್ಮೊಳಗೆ ಅದೆಷ್ಟೋ ಜನರು ನಿನ್ನ ದಾರಿಗೆ ಬೆಳಕು ಅನ್ನುವಂಥ ಕಾರ್ಯಕ್ರಮ ಕೇಳಿಸ್ಕೊಳ್ತಾ ಇದ್ದೀರಿ. ಎಷ್ಟು ಜನ ಕೇಳಿಸ್ಕೊಳ್ತಾ ಇದ್ದೀರಾ? ಬಹಳ ಕಡಿಮೆ ಜನ. ನಿನ್ನ ದಾರಿಗೆ ಬೆಳಕು ಅನ್ನುವಂಥ ಕಾರ್ಯಕ್ರಮವನ್ನು ನಾವು ವಾಟ್ಸಪ್ ಮೂಲಕವಾಗಿ ಪ್ರಸಾರ ಮಾಡ್ತಾ ಇದ್ದೇವೆ. ಕಳೆದ ಡಿಸೆಂಬರ್ 31ಕ್ಕೆ 5 ವರ್ಷ ಕಂಪ್ಲೀಟ್ ಆಯಿತು. ಈ ಕಾರ್ಯಕ್ರಮವನ್ನು ಕೇಳಿಸ್ಕೊಳ್ರಿ ಮತ್ತು ಇದನ್ನು ಅನೇಕರಿಗೆ ನೀವು ಫಾರ್ವರ್ಡ್ ಮಾಡಿರಿ ಎಂಬುದಾಗಿ ಪ್ರೀತಿಯಿಂದ ಮನವಿ ಮಾಡಿಕೊಳ್ಳುವಂಥವನಾಗಿದ್ದೇನೆ. ಕರ್ನಾಟಕ ರಾಜ್ಯಕ್ಕೆ ಆಂಧ್ರ ಮತ್ತು ತೆಲಂಗಾಣ ಈ 3 ರಾಜ್ಯಗಳಿಗೆ ಸಂಯೋಜಿಸ್ತಕ್ಕಂಥ ಒಂದು ಕಚೇರಿ ಕಟ್ಟಡವನ್ನು ನಾವು ಬೆಂಗಳೂರು ಪ್ರಾಂತದಲ್ಲಿ ಕಟ್ತಾ ಇದ್ದೇವೆ. ಬೆಂಗಳೂರು ಆಫೀಸ್ ಬಿಲ್ಡಿಂಗ್. ಆಭರಣಮ್ಮ ಅನ್ನತಕ್ಕಂಥವರು ಬೆನ್ಸನ್ ಟೌನ್ನಲ್ಲಿ ತಮ್ಮದೇ ಸ್ವಂತ ಮನೆಯನ್ನು ನಮಗೆ ದೇಣಿಗೆ ರೂಪದಲ್ಲಿ ಕೊಟ್ಟಿದ್ದಾರೆ. ಸುಮಾರು 85 ವರ್ಷ ಹಳೆಯ ಬಿಲ್ಡಿಂಗ್. ಅದನ್ನು ನಾವು ಕಳೆದ ವರ್ಷ ಡೆಮಾಲಿಷ್ ಮಾಡಿ 5 ಅಂತಸ್ತಿನ ಬಿಲ್ಡಿಂಗನ್ನು ಕಟ್ತಾ ಇದ್ದೇವೆ. ಈಗಾಗಲೇ ದೇವರು ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ದಾನಿಗಳ ಮೂಲಕವಾಗಿ ನಮಗೆ ಸಹಾಯ ಮಾಡಿದ್ದಾನೆ. ಮುಂದಿನ ದಿನಗಳಲ್ಲಿಯೂ ಕೂಡ ಇನ್ನೂ ಸಾಕಷ್ಟು ಕೆಲಸ ಇರುವಂಥದ್ದಾದ ಕಾರಣ ಅದಕ್ಕೆ ಬೇಕಾದಂಥ ಸಹಾಯವನ್ನು ಕರ್ತನು ತಾನೇ ದೇವಜನರಾದ ನಿಮ್ಮ ಮೂಲಕವಾಗಿ ಒದಗಿಸುತ್ತಾನೆ ಅನ್ನತಕ್ಕಂಥ ನಂಬಿಕೆ ನಮಗಿದೆ. ಆದುದರಿಂದ ಈ ಒಂದು ಕೆಲಸಕ್ಕೋಸ್ಕರವಾಗಿ ನೀವೆಲ್ಲರೂ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ಳುವಂಥವನಾಗಿದ್ದೇನೆ. ಮೂರನೇದಾಗಿ ಕರ್ತನಲ್ಲಿ ಪ್ರಿಯರೇ, ಚಳ್ಳಕೆರೆ ತಾಲೂಕಿನ ವೀರದಿಮ್ಮನಹಳ್ಳಿ ಅನ್ನುವಂಥ ಸ್ಥಳದಲ್ಲಿ ನಾವು ಒಂದು ಟ್ರೈನಿಂಗ್ ಸೆಂಟರ್ ಕಟ್ತಾ ಇದ್ದೇವೆ. ಈ ಒಂದು ಟ್ರೈನಿಂಗ್ ಸೆಂಟರ್ ಕಟ್ಟಿದ ಮೇಲೆ ಆ ಟ್ರೈನಿಂಗ್ ಸೆಂಟರ್ ಮೂಲಕವಾಗಿ ಆರಾಧನೆ ಸ್ಟಾರ್ಟ್ ಆಗ್ತದೆ, ಲಿಟರಸಿ ಸ್ಟಾರ್ಟ್ ಆಗ್ತದೆ, ಹೊಲಿಗೆ ಕೇಂದ್ರ ಸ್ಟಾರ್ಟ್ ಆಗ್ತದೆ ಮತ್ತು ನಿರುದ್ಯೋಗಿ ಯವನಸ್ಥ ಮಕ್ಕಳಿಗೋಸ್ಕರವಾಗಿ ಕೆಲವು ಸಂಗತಿಗಳನ್ನು ನಾವು ಅಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಟ್ಯೂಷನ್ ಸೆಂಟರ್ ಕೂಡ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಅದಾದಮೇಲೆ ಬೈಬಲ್ ಕಾಲೇಜ್ ಕೂಡ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಹಾಗಾಗಿ 1.25 ಎಕರೆ ಪ್ರಾಂತದಲ್ಲಿ ಆ ಒಂದು ಟ್ರೈನಿಂಗ್ ಸೆಂಟರ್ ಕಟ್ಟುವುದಕ್ಕೋಸ್ಕರವಾಗಿ ದೇವರು ಅದ್ಭುತವಾದಂಥ ರೀತಿಯಿಂದ ಸಹಾಯ ಮಾಡಲಿ ಎಂಬುದಾಗಿ ದಯಮಾಡಿ ನೀವೆಲ್ಲರೂ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ಳುವಂಥವನಾಗಿದ್ದೇನೆ. ಕರ್ನಾಟಕ ರಾಜ್ಯದ 5 ಜಿಲ್ಲೆಗಳಲ್ಲಿ ನಾವು ಸೇವೆ ಮಾಡ್ತಾ ಇದ್ದೇವೆ. ಈ 5 ಜಿಲ್ಲೆಗಳಲ್ಲಿರ್ತಕ್ಕಂಥ ಸೇವಕರಿಗೋಸ್ಕರವಾಗಿ ದಯಮಾಡಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ, ಸಭೆಗಳು ಕಟ್ಟದೇ ಇರತಕ್ಕಂಥ ಸ್ಥಳಗಳಲ್ಲಿ ಸಭೆಗಳನ್ನು ಕಟ್ಟುವುದಕ್ಕೋಸ್ಕರವಾಗಿ ದಾನಿಗಳು ಮುಂದೆ ಬಂದು ಇದಕ್ಕೆ ಬೇಕಾದಂಥ ಸಹಾಯವನ್ನು ಮಾಡಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ಳುವಂಥವನಾಗಿದ್ದೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಇದುವರೆಗೂ ಈ ಸೇವೆಗೆ ಬೇಕಾದಂಥ ಸಹಾಯವನ್ನು ನೀವೆಲ್ಲರೂ ಮಾಡಿದ್ದೀರಿ, ಪ್ರಾರ್ಥನೆ ಮಾಡಿದ್ದೀರಿ. ಮತ್ತು ನಾವು ಕರೆದಾಗಲೆಲ್ಲ ರಾಜ್ಯ ಮಟ್ಟದ ಕೂಟಗಳಿಗೂ ಜಿಲ್ಲಾ ಮಟ್ಟದ ಕೂಟಗಳಿಗೂ ಇಂಥ ದರ್ಶನ ಕೂಟಗಳಿಗೂ ಬರುವುದರ ಮೂಲಕ
ನಮ್ಮ ಸೇವೆಯನ್ನು ಪ್ರೋತ್ಸಾಹ ಮಾಡಿದ್ದೀರಿ. ದೇವರು ನಿಮ್ಮನ್ನು ನಿಮ್ಮ ಕೈ ಕೆಲಸಗಳನ್ನು ಆಶೀರ್ವಾದ ಮಾಡಲಿ. ಕೀರ್ತನೆ 99:17ನೇ ವಚನದಲ್ಲಿ ಹೇಳ್ತದೆ, ಯೆಹೋವನು ನಮ್ಮ ಕೈ ಕೆಲಸಗಳನ್ನು ಸಫಲಪಡಿಸಲಿ. ಯೆಹೋವನು ನಮ್ಮ ಕೈ ಕೆಲಸಗಳನ್ನು ಸಫಲಪಡಿಸಲಿ. ಯೆಹೋವನು ನಮ್ಮ ಕೈ ಕೆಲಸಗಳನ್ನು ಸಫಲಪಡಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಸಂದರ್ಭದಲ್ಲಿ ಕರ್ತನೆ, ನಾವು ಕೇಳಿಸಿಕೊಂಡಂಥ ಈ ವಿಶೇಷವಾದಂಥ ಸೇವಾ ವರದಿಯನ್ನು ನೀನು ಆಶೀರ್ವಾದ ಮಾಡು. ನಿನ್ನ ಮಕ್ಕಳ ಹೃದಯದಲ್ಲಿ ಕಾರ್ಯ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ದೀನತೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಗೆ, ಆಮೇನ್. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಕೈಗಳಲ್ಲಿ ಈಗಾಗಲೇ ನಾವು ಕೆಲವೊಂದು ಪತ್ರಗಳನ್ನು ಕೊಟ್ಟಿದ್ದೇವೆ. ಅದು ಹಾರ್ಡಿನ ಶೀಟ್ ಜೊತೆಯಲ್ಲಿ ಪ್ಲೇಟ್ಸ್ ಫಾರ್ಮ್ ಕೂಡ ಇದೆ. ದಯಮಾಡಿ ನೀವು ಹೋಗುವುದಕ್ಕಿಂತ ಮುಂಚಿತವಾಗಿ ಆ ಪ್ಲೇಟ್ಸ್ ಫಾರ್ಮ್ನಲ್ಲಿ ನೀವೊಂದು ಬಾಕ್ಸ್ ಬೇಕು ಅಂತೇಳಂದರೆ ನನಗೊಂದು ಬಾಕ್ಸ್ ಬೇಕು ಅಂತೇಳಿ ಬರೆದು ಕೊಡ್ರಿ. ನಾನು ಒಂದು ಗ್ರಾಮ ದತ್ತು ತೆಗೆದುಕೊಂಡು 4,000 ಕೊಡ್ತೇನೆ ಅಂತೇಳಂದರೆ ಅದಕ್ಕೆ ನಾನು ಗ್ರಾಮ ದತ್ತು ತೆಗೆದುಕೊಂಡು 4,000 ಕೊಡ್ತೇನೆ ಅಂತೇಳಿ ನೀವು ಟಿಕ್ ಮಾಡಿರಿ. ಇಲ್ಲವೇ ನಾನು ಒಂದು ಸಭಾ ಕಟ್ಟಡಕ್ಕೋಸ್ಕರವಾಗಿ ಸಹಾಯ ಮಾಡ್ತೇನೆ ಅಂತೇಳಿ ಅನ್ನೋದಾದರೆ ಸಭಾ ಕಟ್ಟಡಕ್ಕಾಗಿ ಸಹಾಯ ಮಾಡ್ತೇನೆ ಅಂತೇಳಿ ಟಿಕ್ ಮಾಡಿರಿ. ಇಲ್ಲವೇ ಬ್ಯಾಂಗ್ಳೂರು ಆಫೀಸಿನಲ್ಲಿ ಕಟ್ತಾ ಇರ್ತಕ್ಕಂಥ ಆಫೀಸ್ ಬಿಲ್ಡಿಂಗ್ಗೋಸ್ಕರವಾಗಿ ನಾನು ಸಹಾಯ ಮಾಡ್ತೀನಿ ಅಂತೇಳಿ ಅನ್ನೋದಾದರೆ ದಯಮಾಡಿ ಒಂದು ಪ್ರತ್ಯೇಕವಾದಂಥ ಒಂದು ವಾಕ್ಯ ಸೆಂಟೆನ್ಸ್ ನೀವು ಅದರಲ್ಲಿ ಬರೀರಿ. ನಿಮ್ಮ ಫೋನ್ ನಂಬರ್ ಮತ್ತು ವಿಳಾಸ ಬರೆದು ನೀವು ಹೋಗುವಾಗ ಆ ಪತ್ರವನ್ನು ಹರಿದು ನಮ್ಮ ಕೈಯಲ್ಲಿ ಕೊಟ್ಟು ಹೋಗಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡಿಕೊಳ್ತೇನೆ. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಅಣ್ಣ. ಇಲ್ಲಿ ಹೊತ್ಕೊಂಡಿದ್ದಾರೆ ಬೇರೆ ಭಾರತ ದೇಶದಲ್ಲಿ ದೇವರು ಮಾಡ್ತಿರುವಂಥ ಪರಿಶುದ್ಧಾತ್ಮನ ಮಾಡ್ತಿರುವಂಥ ಕಾರ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ನಾವು ಅನೇಕ ಸಾರಿ ನಮ್ಮ ಜೊತೆ ಸೇವಕರುಗಳು ವಾಟ್ಸಪ್ ಮೂಲಕವಾಗಿ ಪ್ರತಿ ದಿವಸ ದೀಕ್ಷಾ ಸ್ನಾನಗಳನ್ನು ತೆಗೆದುಕೊಳ್ತಾ ಇರುವಂಥದ್ದನ್ನು, ಸಭೆಗಳು ಬೇರೆ ಬೇರೆ ಸ್ಥಳಗಳಲ್ಲಿ ಪ್ರತಿಷ್ಠೆ ಹೊಂದುತ್ತಾ ಇರುವಂಥದ್ದನ್ನು ನೀವು ನೋಡ್ತಾ ಇರುವಾಗ, ಇದರ ಹಿಂದೆ ಈ ಒಂದು ಯಶಸ್ವಿಗೆ ಕಾರಣ ಯಾರು ಅಂತಂದರೆ ನಿಮ್ಮಂಥ ಅನೇಕ ದಾನಿಗಳು ಮಾಡುವಂಥ ಪ್ರಾರ್ಥನೆ ಮತ್ತು ಸಹಾಯದ ಮೂಲಕವಾಗಿ. ಪೌಲನು ಹೇಳ್ತಾನೆ, ನೀವು ಹೋಗ್ರಿ, ಅಥವಾ ಹೋಗದಿದ್ದರೆ ಹೋಗುವಂಥವ್ರನ್ನಾದರೂ ನೀವು ಕಳುಹಿಸಿಕೊಡ್ರಿ ಅಂತೇಳಿ. ಇವತ್ತು ಹೋಗುವುದಕ್ಕಾಗಿ ಸಾರುವುದಕ್ಕಾಗಿ ನಾವಿದ್ದೇವೆ. ನಮ್ಮನ್ನು ಕಳುಹಿಸಿಕೊಡುವಂಥ ಜನರ ಅವಶ್ಯಕತೆ, ಕುಟುಂಬಗಳ ಅವಶ್ಯಕತೆ ನಮಗಿದೆ. ಆದ್ದರಿಂದ ನಿಮ್ಮಲ್ಲಿ ಪ್ರೀತಿಯ ವಿನಂತಿ ಏನಂತಂದರೆ, ನೀವು ನಮ್ಮೊಂದಿಗೆ ಕೈ ಜೋಡಿಸುವುದಾದರೆ ನಾವು ಮತ್ತು ನೀವು ಸೇರಿ ಅನೇಕ ಗ್ರಾಮಗಳನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಸುಮಾರು 206 ಗ್ರಾಮಗಳನ್ನು ಸರ್ವೆ ಮಾಡಿ ನಾವು ಇಟ್ಟಿದ್ದೇವೆ. ಆ ಗ್ರಾಮಗಳಿಗಿನ್ನೂ ಯಾವ ಸೇವಕರು ಹೋಗಲಿಲ್ಲ, ಯಾವ ಸಂಸ್ಥೆಯವರು ಕೂಡ ಆ ಗ್ರಾಮದಲ್ಲಿ ಸೇವೆಯನ್ನು ಮಾಡ್ತಾ ಇಲ್ಲ. ಮುಂಬರುವಂಥ ದಿವಸಗಳಲ್ಲಿ ಒಂದು ವೇಳೆ ನೀವು ನಮ್ಮ ಜೊತೆಗೆ ನಿಂತುಕೊಳ್ಳುವುದಾದರೆ ಆ 206 ಗ್ರಾಮಗಳನ್ನು ಕೂಡ ನಾವು ಸುವಾರ್ತೆಯ ಮೂಲಕವಾಗಿ ತಲುಪಿಸುವುದಕ್ಕಾಗಿ ನಾವು ಯೋಜನೆಯನ್ನು ಹೊಂದಿದಂಥವರಾಗಿದ್ದೇವೆ. ದಯಮಾಡಿ ನಿಮ್ಮಲ್ಲಿ ಪ್ರೀತಿಯ ಕಳಕಳಿಯ ವಿನಂತಿ ಏನಂತಂದರೆ, ಕರ್ತನು ಒಂದು ವೇಳೆ ನಿಮ್ಮನ್ನು ಈ ಸೇವೆಯಲ್ಲಿ ಪ್ರೇರೇಪಣೆ ನೀಡುವುದಾದರೆ, ನಾನು ಒಂದು ಗ್ರಾಮವನ್ನು ದತ್ತು ತೆಗೆದುಕೊಳ್ತೇನೆ, ನನ್ನ ಕುಟುಂಬದ ಮೂಲಕವಾಗಿ, ನನ್ನ ಮಕ್ಕಳ ಪರವಾಗಿ, ನನ್ನ ತಂದೆ ತಾಯಿಗಳ ಪಕ್ಷದಲ್ಲಿ ನಾನೊಂದು ಗ್ರಾಮವನ್ನು ದತ್ತು ತೆಗೆದುಕೊಳ್ತೇನೆ ಅನ್ನುವಂಥವರು ನೀವಿರುವುದಾದರೆ ದಯಮಾಡಿ ನೀವು ಆ ಕಮಿಟ್ಮೆಂಟ್ ಫಾರ್ಮ್ನಲ್ಲಿ ನಿಮ್ಮ ವಿಳಾಸ, ನಿಮ್ಮ ಫೋನ್ ನಂಬರೊಂದಿಗೆ ಅದನ್ನು ತುಂಬಿ ಕೊಡಬೇಕೆಂಬುದಾಗಿ ನಾನು ಪ್ರೀತಿಯಿಂದ ವಿನಂತಿಸ್ಕೊಳ್ತೇನೆ. ಕೆಲವರು 500 ಕೊಡ್ತಾ ಇದ್ದೀರಿ, ಕೆಲವರು 1000 ಕೊಡ್ತಾ ಇದ್ದೀರಿ, ಕೆಲವರು 2000 ಕೊಡ್ತಾ ಇದ್ದೀರಿ. ಒಂದು ವೇಳೆ ಈ ಸೇವೆಗೆ ನಾನು ಮುಂದಿನ ತಿಂಗಳಿಂದ ಹೆಚ್ಚು ಕೊಡ್ತೀನಿ ಅನ್ನುವಂಥ ಆಸೆ ಅಪೇಕ್ಷೆ ಇರುವುದಾದರೆ ದಯಮಾಡಿ ಅದನ್ನು ಕೂಡ ನೀವು ಇನ್ಕ್ರೀಸ್ ಮಾಡಬೇಕೆಂಬುದಾಗಿ ಪ್ರೀತಿಯಿಂದ ವಿನಂತಿಸಿಕೊಳ್ತೇನೆ. ಯಾಕಂದರೆ ದಿನದಿಂದ ದಿನಕ್ಕೆ ದಿನಬಳಕೆಯ ವಸ್ತುಗಳ ಒಂದು ಖರ್ಚು ವೆಚ್ಚಗಳು ಹೆಚ್ಚಾಗ್ತಾ ಇದೆ. ದಯಮಾಡಿ ಅದನ್ನು ಹೆಚ್ಚಾಗಿ ನೀವು ಕೊಡಬೇಕೆಂಬುದಾಗಿ ನಾನು ಪ್ರೀತಿಯಿಂದ ವಿನಂತಿಸಿಕೊಳ್ತೇನೆ. ಈ ಸಮಯದಲ್ಲಿ ಒಂದು ಹಾಡನ್ನು ಹಾಡುವಾಗ ಕಾಣಿಕೆ ಕೊಡಿಸಲಾಗ್ತದೆ. ಅದರಲ್ಲಿಯೂ ಕೂಡ ನೀವು ತುಂಬಿದಂಥ ಕಮಿಟ್ಮೆಂಟ್ ಫಾರ್ಮ್ಸ್ಗಳನ್ನು ಆ ಕಾಣಿಕೆ ಕವರ್ನಲ್ಲಿ ಕೊಡ್ಬೋದು. ಒಂದು ವೇಳೆ ಇಲ್ಲದಿದ್ದರೆ ಹೊರಗಡೆ ನಮ್ಮ ಸಹೋದರಿಯವರು ಇರ್ತಾರೆ, ಅವ್ರ ಕೈಯಲ್ಲಿ ಕೂಡ ಅವುಗಳನ್ನು ತಲುಪಿಸಬೇಕೆಂಬುದಾಗಿ ನಾನು ಪ್ರೀತಿಯಿಂದ ವಿನಂತಿಸಿಕೊಳ್ತೇನೆ. ಕರ್ತನು ಕನಿಕರಿಸದಿರುವನು, ಕರ್ತನು ಕನಿಕರಿಸದಿರುವನು. ಭಾರತ ದೇಶದ ನಾಶವಾಗುವಂಥ ಜನಗಳ ವಿಷಯದಲ್ಲಿ ದೇವರು ಕನಿಕರಿಸ್ತಾ ಇದ್ದಾನೆ. ಪ್ರಿಯರೇ, 135 ಕೋಟಿ ಜನರು ನಾಶವಾಗುವುದು ದೇವರಿಗೆ ಇಷ್ಟವಿಲ್ಲ. ಒಂದು ಆತ್ಮ ಕೂಡ ನಾಶವಾಗಬಾರ್ದನ್ನದೇ ದೇವರ ಉದ್ದೇಶ.
ಕನಿಕರಿಸದೇ ಇರುವನೋ, ಕರ್ತನು ಕನಿಕರಿಸದೇ ಇರುವನೋ, ಕನಿಕರಿಸದೇ ಇರುವನೋ, ಕರ್ತನು ಕನಿಕರಿಸದೇ ಇರುವನೋ. ಅರಿಯದೆ ಅಳಿಯುವ ಆತ್ಮಗಳಿಗಾಗಿ ಕನಿಕರಿಸದೇ ಇರುವನೋ, ಅರಿಯದೆ ಅಳಿಯುವ ಆತ್ಮಗಳಿಗಾಗಿ ಕನಿಕರಿಸದೇ ಇರುವನೋ, ಕನಿಕರಿಸದೇ ಇರುವನೋ, ಕರ್ತನು ಕನಿಕರಿಸದೇ ಇರುವನೋ. ಬಲಗೈಗೂ ಎಡಗೈಗೂ ವ್ಯತ್ಯಾಸ ತಿಳಿದ 120,000 ಜನರು, ನಮ್ಮ ಭಾರತ ದೇಶದ 135 ಕೋಟಿ ಜನರು ನಾಶವಾಗುವುದು ಇಷ್ಟವಿಲ್ಲ. 5 ಲಕ್ಷ ಗ್ರಾಮಗಳು ಕರ್ತನಿಗೆ ಸ್ವಂತವಾಗಬೇಕು. ಆತನು ಕನಿಕರಿಸದೇ ಇರುವನೋ, ಬಲಗೈಗೂ ಎಡಗೈಗೂ ವ್ಯತ್ಯಾಸ ತಿಳಿಯದ 120,000 ಜನಕ್ಕೂ, ಬಲಗೈಗೂ ಎಡಗೈಗೂ ವ್ಯತ್ಯಾಸ ತಿಳಿಯದ 120,000 ಜನಕ್ಕೂ ಅಧಿಕವಾದ ಜನರಿಗಾಗಿ ಕನಿಕರಿಸದಿರುವನೋ, ಅಧಿಕವಾದ ಜನರಿಗಾಗಿ ಕನಿಕರಿಸದಿರುವನೋ, ಕರ್ತನು ಕನಿಕರಿಸದಿರುವನೋ, ಕನಿಕರಿಸದಿರುವನೋ, ಕರ್ತನು ಕನಿಕರಿಸದಿರುವನೋ, ಕನಿಕರಿಸದಿರುವನೋ, ಕರ್ತನು ಕನಿಕರಿಸದಿರುವನೋ. ಶಿಲುಬೆ ಮರಣದೆ ರಕ್ಷಣೆ ಬರುವ ಹೊಂದಿದವನೇ ಮುಂದೆ ಸುವಾರ್ತೆ ಸಾರಲು ಭಾರತ ದೇಶದ ಜನರನ್ನು ದೇವರು ಕನಿಕರಿಸದೇ ಇರುವನೋ. ಭಾರತ ದೇಶದ ಪ್ರತಿಯೊಬ್ಬ ಜನರ ಮೇಲೆ ದೇವರ ಕನಿಕರ ಇದೆ ಪ್ರಿಯರೇ. ಅವರು ರಕ್ಷಿಸುವುದು ನಮ್ಮ ಹೊಣೆ ಆಗಿದೆ. ಪ್ರತಿಯೊಂದು ಸಭೆಯ ಪ್ರತಿಯೊಬ್ಬ ವಿಶ್ವಾಸಿಯ ಕರ್ತವ್ಯವಾಗಿದೆ. ಆತನ ಪ್ರೀತಿಯನ್ನು ಸಾರುವುದು ನಮ್ಮ ಕರ್ತವ್ಯ. ಶಿಲುಬೆ ಮರಣದಿ ರಕ್ಷಣೆ ವರವ ಹೊಂದಿದವನೇ ಮುಂದೆ ಬಾ ಸುವಾರ್ತೆ ಸಾರಲು. ಶಿಲುಬೆ ಮರಣದಿ ರಕ್ಷಣೆ ವರವ ಹೊಂದಿದವನೇ ಮುಂದೆ ಬಾ ಸುವಾರ್ತೆ ಸಾರಲು. ಭಾರತ ದೇಶದ ಜನರನ್ನು ಕನಿಕರಿಸದಿರುವನೋ, ಭಾರತ ದೇಶದ ಜನರನ್ನು ಕನಿಕರಿಸದಿರುವನೋ, ಕರ್ತನು ಕನಿಕರಿಸದಿರುವನೋ, ಕನಿಕರಿಸದಿರುವನೋ, ಕರ್ತನು ಕನಿಕರಿಸದಿರುವನೋ, ಕನಿಕರಿಸದಿರುವನೋ, ಕರ್ತನು ಕನಿಕರಿಸದಿರುವನೋ. ಅರಿಯದೆ ಅಳಿಯುವ ಇರುವನೋ, ಅರಿಯದೆ ಅಳಿಯುವ ಆತ್ಮಗಳಿಗಾಗಿ ಕನಿಕರಿಸದಿರುವನೋ, ಕನಿಕರಿಸದಿರುವನೋ, ಕರ್ತನು ಕನಿಕರಿಸದಿರುವನೋ, ಕರ್ತನು ಕನಿಕರಿಸದಿರುವನೋ. ಪ್ರಾರ್ಥನೆ ಮಾಡೋಣ. ನಮ್ಮ ಮಧ್ಯದಲ್ಲಿರ್ತಕ್ಕಂಥ ರೆವರೆಂಡ್ ಅನ್ನಾ ಮೇರಿ ಅಮ್ಮನವರು ಮುಂದುಗಡೆ ಬಂದು
ಸೊ ಈಗ ಊಟಕ್ಕೆ ನಾವು ಹೋಗೋಣ ಪ್ರೇರೆ. ನಂತರ ನಾವು ಈಗ 2:15 ಮತ್ತೆ ಸೇರಿ ಬರೋಣ ಪ್ರೇರೆ. ಊಟದ ನಂತರ 2:15 ಗಂಟೆಗೆ ಮತ್ತೆ ಹಾಲಿನ ಸೇರನ್ನ. ಎಲ್ಲರೂ ದಯಮಾಡಿ ಯಾರು ಹೋಗಬೇಡಿ, ಎಲ್ಲರೂ ಕೂಡ ಕಂಪ್ಲೀಟ್ 4 ಗಂಟೆಗೆ ಎಕ್ಸಾಕ್ಟ್ 4 ಗಂಟೆಗೆ ನಾವು ಮೀಟಿಂಗನ್ನು ಮುಕ್ತಾಯಗೊಳಿಸ್ತೇವೆ. ನೀವೆಲ್ಲರೂ ಕೂಡ ಅಲ್ಲಿವರೆಗೂ ಇದ್ದುಕೊಂಡು ನೆಕ್ಸ್ಟ್ ಸೆಕ್ಷನ್ನು ರೆವರೆಂಡ್ ಡಾಕ್ಟರ್ ಗಾಬ್ರೆ ಗಂಟ ಅವರ ಸಂದೇಶ ಇರ್ತದೆ, ದಯಮಾಡಿ ನೀವು ಕೇಳಿಸ್ಕೊಳ್ಬೇಕಾಗಿ ವಿನಿಸ್ಕೊಳ್ತೇನೆ. ಅಮ್ಮನವರು ಪ್ರಾರ್ಥನೆ ಮಾಡಬೇಕಾಗಿ ವಿನಂತಿ. ಪರಾಕ್ರಮಿಯು ಸರ್ವಶಕ್ತನು ಜೀವ ಸ್ವರೂಪನೂ ಆದಂಥ ನಮ್ಮ ದೇವರೇ, ಇದುವರೆಗೂ ಸ್ವಾಮಿ ಅದ್ಭುತವಾಗಿ ಈ ಕಾರ್ಯಕ್ರಮವನ್ನು ನಡೆಸುತ್ತಾ ಆ ಮೂಲಕವಾಗಿ ನೀನು ಮಹಿಮೆ ಹೊಂದಿದಿ ದೇವರ. ಅದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಕರ್ತನೆ, ಎಲ್ಲ ಮನುಷ್ಯರ ಮೇಲೆ ನಿನಗಿಷ್ಟ ಸ್ವಾಮಿ. ಎಲ್ಲರೂ ರಕ್ಷಿಸಲ್ಪಡಬೇಕೆಂಬುದೇ ನಿನ್ನ ಚಿತ್ತ ಸ್ವಾಮಿ. ಎಲ್ಲ ಮನುಷ್ಯರು ಪರಲೋಕಕ್ಕೆ ಬಾಧ್ಯರಾಗಬೇಕೆಂಬ ಉದ್ದೇಶಕ್ಕೋಸ್ಕರವಾಗಿ ಪರಲೋಕದ ಮಹಾಮಹಿಮೆಯನ್ನು ತ್ಯಜಿಸಿ ಭೂಮಿಗೆ ಬಂದು ನಿನ್ನನ್ನೇ ಬರಿದು ಮಾಡಿಕೊಂಡು ಎಲ್ಲರಿಗೋಸ್ಕರ ಪ್ರಾಣವನ್ನು ಕೊಟ್ಟು ನಿನ್ನ ರಕ್ತದ ಮೂಲಕ ನಮ್ಮನ್ನು ಕೊಂಡುಕೊಂಡಿದ್ದೀ ಸ್ವಾಮಿ. ಸ್ತೋತ್ರವಾಗಲಿ. ಎಲ್ಲರ ಮೂಲಕ ಕಾರ್ಯ ಸಾಧಿಸುವಾತ ನೀನು ಸ್ವಾಮಿ. ಈಗ ತಾನೇ ಸ್ವಾಮಿ 2 ಸಂದೇಶಗಳ ಮೂಲಕವಾಗಿಯೂ ಸಾಕ್ಷಿಗಳ ಮೂಲಕವಾಗಿಯೂ ಅದ್ಭುತವಾಗಿ ಇಡೀ ಭಾರತ ದೇಶದಲ್ಲಿ ವಿಶ್ವವಾಣಿಯ ಮೂಲಕವಾಗಿ ನಿನ್ನ ವಾಣಿಯ ದರ್ಶನವನ್ನು ಮಾಡುತ್ತಾ ಎಷ್ಟೋ ಜನರ ಆತ್ಮಗಳನ್ನು ನಿನ್ನ ರಾಜ್ಯ ಮಹಿಮೆಗಾಗಿ ಗೆದ್ದುಕೊಳ್ಳಿಕ್ಕಾಗುವಂತೆ ಕಾರ್ಯ ಮಾಡುತ್ತಾ ಇದ್ದೀವಿ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ಇಲ್ಲಿರುವ ಪ್ರತಿಯೊಬ್ಬರ ಜೀವಿತದಲ್ಲಿ ಕರ್ತರಿ ಎಷ್ಟೋ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾ ಅನೇಕರನ್ನು ನಿನ್ನ ರಾಜ್ಯದ ಮಹಿಮೆಗೋಸ್ಕರ ಸೆಳೆಯುತ್ತಾ ಇದ್ದೀವಿ ಸ್ವಾಮಿ. ಸ್ತೋತ್ರವಾಗಲಿ. ಹೌದು ಸ್ವಾಮಿ, ಬೆಳೆಯು ಬಹಳ, ಆಳುಗಳು ಬಹಳ ಕಡಿಮೆ. ಆಳುಗಳನ್ನು ಕಳಿಸುವುದಕ್ಕಾಗಿ ಯಜಮಾನನನ್ನು ಕೇಳಿಕೊಳ್ಳಿರಿ ಎಂಬುದಾಗಿ ನೀನೇ ಹೇಳಿಕೊಟ್ಟಿ ಸ್ವಾಮಿ. ಹೌದು ಸ್ವಾಮಿ, ಬೆಳೆ ಬಹಳವಾದರೂ ಕೆಲಸಗಾರರು ಬಹಳಷ್ಟು ಇದ್ದರೂ ಹೊರಟು ಹೋಗಲಿಕ್ಕೆ ಮನಸ್ಸಿಲ್ಲ ಸ್ವಾಮಿ. ನಿನ್ನ ಆತ್ಮನನ್ನು ಕಳಿಸಿಕೊಟ್ಟು ಎಲ್ಲ ಹೃದಯಗಳಲ್ಲಿ ಕಾರ್ಯ ಮಾಡಿ ಈ ದಿನದಿಂದಲೇ ಸ್ವಾಮಿ ಒಂದು ಉಜ್ಜೀವನ ಕಾರ್ಯ ನೆರವೇರಲಿ ಸ್ವಾಮಿ. ನಮ್ಮ ಕರ್ನಾಟಕದಲ್ಲಿ ಉಜ್ಜೀವನ ಬೇಕು ಸ್ವಾಮಿ. ಇತರ ರಾಜ್ಯಗಳಲ್ಲಿ ಭಾಳಷ್ಟು ಉಜ್ಜೀವನ ನಡೀತಾ ಇದೆ ಸ್ವಾಮಿ. ನಮ್ಮ ಕರ್ನಾಟಕದಲ್ಲಿಯೂ ಉಜ್ಜೀವನ ನಡಿಬೇಕು ಸ್ವಾಮಿ. ಎಬ್ಬಿಸು ಸ್ವಾಮಿ, ಯವನಸ್ಥರನ್ನು ಎಬ್ಬಿಸು ಸ್ವಾಮಿ, ಪುಟಾಣಿ ಮಕ್ಕಳನ್ನು ಎಬ್ಬಿಸು ಸ್ವಾಮಿ, ವಯೋವೃದ್ಧರನ್ನು ಎಬ್ಬಿಸು ಸ್ವಾಮಿ. ವಿಶ್ವವಾಣಿಯ ಮೂಲಕವಾಗಿ ತಲೆಬಾಗಿರುವಂಥ ಎಷ್ಟು ಸೇವಕರು ತಮ್ಮನ್ನೇ ಸ್ವಾಮಿ ಮುಡಿಪಾಗಿಟ್ಟು ತ್ಯಾಗ ಮಾಡಿ ಸೇವೆ ಮಾಡ್ತಾ ಇದ್ದಾರೆ ಸ್ವಾಮಿ. ಆ ಮೂಲಕವಾಗಿ ಸಭೆಗಳನ್ನು ಸ್ಥಾಪನೆ ಮಾಡಿ ಸೇವಕರನ್ನು ನೇಮಿಸಿ ಅನೇಕರನ್ನು ನಿನ್ನ ಸೇವೆಗೆ, ನಿನ್ನ ರಾಜ್ಯಕ್ಕೆ ಬಾಧ್ಯರನ್ನಾಗಿ ಮಾಡ್ತಾ ಇದೆಯಪ್ಪ. ಅದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಸ್ವಾಮಿ, ಈಗಲೂ ಕೂಡ ಕರ್ತನೆ ಕೊಟ್ಟಂಥ ಕಾಣಿಕೆಗಳನ್ನು ಆಶೀರ್ವಾದ ಮಾಡು ಸ್ವಾಮಿ. ಇವುಗಳು ನಿನ್ನ ರಾಜ್ಯಕ್ಕೆ ಉಪಯೋಗವಾಗಲಿ ಸ್ವಾಮಿ. ನಿನ್ನ ರಾಜ್ಯದ ಮಹಿಮೆಗೋಸ್ಕರ ಉಪಯೋಗವಾಗಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ಇವರು ನಡೆಸ್ತಾ ಇರುವಂಥ ಈ ಕಾರ್ಯಕ್ರಮಗಳು, ಸೇವೆಗಳು, ಪ್ರಯತ್ನಗಳು ಇನ್ನೂ ಯಶಸ್ವಿಯಾಗಿ ಮುಂದುವರೆದು ನಿನ್ನ ರಾಜ್ಯ ಅಭಿವೃದ್ಧಿ ಆಗಲಿ ಎಂದು ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಹಾಗೆ ಇಲ್ಲಿ ಕೂಡಿ ಬಂದಿರುವ ಎಲ್ಲ ಸೇವಕರನ್ನು, ತಲೆಬಾಗಿರುವ ವಾಲಂಟಿಯರ್ಸನ್ನು, ಹಾಗೆ ಸ್ವಾಮಿ ಇಲ್ಲಿ ಈ ಕೂಟಕ್ಕೆ ಭಾಗವಹಿಸಿರುವ ಪ್ರತಿಯೊಬ್ಬರನ್ನು ಹರಸಿ ಆಶೀರ್ವಾದ ಮಾಡೆಂದು ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಈಗಲೂ ಕೂಡ ಸ್ವಾಮಿ ನಮ್ಮನ್ನು, ತಲೆಬಾಗಿರುವ ಎಲ್ಲರನ್ನು ಕಾಣಿಕೆಗಳನ್ನು ನಿನ್ನ ಸನ್ನಿಧಾನಕ್ಕೆ ಒಪ್ಪಿಸಿಕೊಟ್ಟು ನಮ್ಮೆಲ್ಲರ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ ಮಾಡಿ ಯೇಸು ಪ್ರಭುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಧನ್ಯವಾದಗಳಮ್ಮ. ಊಟಕ್ಕೆ ಹೋಗೋಣ ಪ್ರೇರಣೆ ಮಾಡಿ. ಇಲ್ಲಿವರೆಗೂ ಯಾರು ರಜನ ಸಭೆಗೆ ಸಹಾಯ ಮಾಡಿಲ್ವೋ ದಯಮಾಡಿ ನೀವು ಮಾಡಬೇಕಾಗಿ ನಾನು ಪ್ರೀತಿನಿಂದ ವಿನಂತಿಸಿಕೊಳ್ಳುವಂತನಾಗಿದ್ದೇನೆ. ಮತ್ತು ಕೆಲರ ಒಂದು 5-10 ತಗೊಳ್ರಿ, ಟಿಕೆಟ್ ತಗೊಂಡು ಪ್ರೋತ್ಸಾಹ ಪಡಿಸ್ರಿ. ಮತ್ತು ಹಾಗೂ ದಯಮಾಡಿ ರೆವರೆಂಡ್ ವಿನಿತ್ ಸ್ವರೂಪ್ ಅಯ್ಯನವರು ಬರೆದಂಥ ಪುಸ್ತಕ, ಭಾಳ ಅದ್ಭುತವಾದಂಥ ಸಂದೇಶದ ಪುಸ್ತಕ, ಹೊಸ ಒಡಂಬಡಿಕೆಯ ಪುಸ್ತಕದ ಅಧ್ಯಯನ ಪೂರ್ತಿ ಇದರಲ್ಲಿದೆ. ಆ ಪುಸ್ತಕದ ಕೇವಲ 200 ರೂಪಾಯಿ ಮಾತ್ರ, ಕೇವಲ 200 ರೂಪಾಯಿ ಮಾತ್ರ ಈ ಪುಸ್ತಕ. ದಯಮಾಡಿ ಮುಂದುಗಡೆ ಕೌಂಟರ್ನಲ್ಲಿ ಇರ್ತದೆ. ದಯಮಾಡಿ ಪುಸ್ತಕವನ್ನು ತೆಗೆದುಕೊಂಡು ನೀವು ಇನ್ನೂ ಹೆಚ್ಚಾದಂಥ ವಿಷಯಗಳನ್ನು ಸಂಗ್ರಹಿಸ್ಕೋಬೋದು, ಆತ್ಮಿಕವಾಗಿ ಬೆಳೀಬೋದು ಪ್ರೇರೆ. ದಯಮಾಡಿ ಪುಸ್ತಕವನ್ನು ಮರ್ಯಾದೆ ತೆಗೆದುಕೊಂಡು ಈ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ಳುವಂತಾಗಿದೆ. ಧನ್ಯವಾದಗಳು. ಎಲ್ಲರೂ ಕೂಡ ತೃಪ್ತಿಕರವಾಗಿ ಊಟ ಮಾಡಿ ಮತ್ತೆ 2:15 ಗಂಟೆಗೆ ಸೇರಿ ಬರೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.